ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಒಳಗೆ ಇದ್ದ ಕುದಿ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಹಿರಂಗ ಯುದ್ಧವಾಗಿ ಪರಿವರ್ತನೆಯಾಗಿದೆ. ಬಹಳ ಬೇಸರದ ಸಂಗತಿ ಅಂದರೆ, ಕರ್ನಾಟಕದ ಜನ ಅಂದರೆ ನೀವು ಕೊಟ್ಟ ಬಹುಮತದ ಸರ್ಕಾರ ರಚನೆಗೆ ಕರ್ನಾಟಕದ ಜನ ಕೊಟ್ಟ ತೀರ್ಮಾನಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಇಷ್ಟು ದಿನ ಒಳಗೊಳಗೆ ಇತ್ತು ಈ ಮುಖ್ಯಮಂತ್ರಿ ಕುರ್ಚಿಯ ಕಾದಾಟ. ಇದೀಗ ದೆಹಲಿಗೆ ಒಬ್ರು, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಒಂದಷ್ಟು ಜನ, ದೆಹಲಿಯಲ್ಲಿದ್ದ ನಾಯಕರು ವಾಪಸ್ ಕರ್ನಾಟಕಕ್ಕೆ ಬರ್ತಿರೋದು ಒಂದಷ್ಟು. ಟ್ವಿಟ್ಟರ್ ಮೂಲಕ ಎಲ್ಲರೂ ಸಮಾಧಾನವಾಗಿರಬೇಕು ಅನ್ನೋ ಸಂದೇಶ ರವಾನೆ ಮಾಡೋ ಹಂತಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದು ನಿಂತಿದೆ. ಇದೆಲ್ಲವೂ ಕರ್ನಾಟಕದ ಜನರು ಕೊಟ್ಟ ಆ ಬಹುಮತಕ್ಕೆ ಮಾಡ್ತಾ ಇರುವ ಅಪಮಾನ ಅಲ್ವಾ? ಸುಭದ್ರ ಸರ್ಕಾರವನ್ನ ರಾಜ್ಯದ ಜನರು ಆಯ್ಕೆ ಮಾಡಿದ್ದು ಅಭಿವೃದ್ಧಿ ಹಾಗೆ ಜನಪರವಾದ ಆಡಳಿತವನ್ನ ನೀಡಲಿ ಅಂತ ಹೇಳಿ. ನಾವು ಪವರ್ ಶೇರಿಂಗ್ನ ಫೈಟ್ ಇಲ್ಲ, ನಾವು ಆ ರೀತಿಯ ಕಾಳಗದಲ್ಲಿ ಇಲ್ಲ ಅಂತಲೇ ಇದೀಗ ಬಹಿರಂಗವಾದ ಯುದ್ಧಕ್ಕೆ ಇಳಿದು ಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಎಲ್ಲಿಗೆ ಹೋಗಿ ಮುಟ್ಟುತ್ತಿದ್ದು, ಯಾವಾಗ ಮುಗಿಯುತ್ತೆ ಅಟ್ಲೀಸ್ಟ್ ಇದು? ಕರ್ನಾಟಕದ ಜನರ ಪರವಾಗಿ ಯಾವಾಗ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು? ಎಲ್ಲ ಆಯಾಮದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಪವರ್ ಶೇರಿಂಗ್ ಫೈಟ್ ಯಾವ ಹಂತಕ್ಕೆ ನಡೀತಿದೆ ಅನ್ನೋದರ ಅಪ್ಡೇಟ್ ಇದು. ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಯಾವೊಬ್ಬ ನಾಯಕರನ್ನ ಕೇಳಿದ್ರು ಕೂಡ ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮದ ಸಲುವಾಗಿ ಬಂದಿರೋದು ಅಂತ ಹೇಳಬಹುದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿಕ್ಕೆ ಇಲ್ಲಿಂದ ನಾಯಕರು ಹೋದ್ರಲ್ಲ, ಶಾಸಕರುಗಳು ಹೋದ್ರಲ್ಲ, ಅದಾದ ನಂತರದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರಲ್ಲ. ಇನ್ಫ್ಯಾಕ್ಟ್ ಇದನ್ನ ನಾವು ಒಂದಕ್ಕೊಂದು ಕನೆಕ್ಟ್ ಮಾಡಿ ನೋಡಬಾರ್ದಾ? ಕರ್ನಾಟಕದ ಜನ ಅಷ್ಟು ದಡ್ರ? ದೆಹಲಿಯಿಂದ ಆಗಮಿಸಿದ್ದಾರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸದಾಶಿವನಗರದ ನಿವಾಸಕ್ಕೆ ತೆರಳಿದ್ದಾರೆ. ಡಿಕೆ ಬ್ರದರ್ಸ್ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸುವವರಿದ್ದಾರೆ ಅನ್ನೋ ಮಾತಿದೆ, ಮಾಹಿತಿಯೂ ಇದೆ. ಕಾದ್ ನೋಡೋಣ. ನಿಜಕ್ಕೂ ಕೂಡ ಈಗ ಆಗ್ತಾ ಇರುವ ಪವರ್ ಫೈಟ್ಗೆ ಮದ್ದು ಅರಿಯುವಲ್ಲಿ ಖರ್ಗೆ ಅವರು ಯಶಸ್ವಿ ಆಗ್ತಾರಾ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ ಸಂದರ್ಭದ ದೃಶ್ಯ ಇದು. ಸದಾಶಿವನಗರದ ಅವರ ನಿವಾಸಕ್ಕೆ ನೇರವಾಗಿ ತೆರಳಿದ್ದಾರಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗುವವರಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು, ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಈ ಭೇಟಿ ಅಂತ ಹೇಳಿ ಸ್ಟ್ಯಾಂಡರ್ಡ್ ಉತ್ತರವನ್ನಂತೂ ಕೊಡ್ಲಿಕ್ಕೆ ವೇದಿಕೆ ಸಿದ್ಧವಾಗಿದೆ. सही टाइम पे ये बजाने लग गया बारिश. अरे अम्ब्रेला कहाँ है? सर सही टाइम पे ये बजाने लग गया बारिश. अरे अम्ब्रेला कहाँ है? सर ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಎಚ್ ಎನ್ ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರಾದ ಅಶ್ವಿನ್ ಗೌಡ್ರಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ಶಂಕರ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಬೆಂಬಲಿತರು ಸೀಮಾ ಕೌಸರ್ ಅವರು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಇವತ್ತು ಈ ವಿಚಾರದ ಚರ್ಚೆಗೆ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ವಕ್ತಾರರನ್ನ ಕಳಿಸೋದಿಲ್ಲ ಅಂತ ಹೇಳಿದ್ದಾರಂತೆ. ಶಂಕರ್ ಶೆಟ್ಟಿ, ಅಲ್ಲಿಂದಲೇ ಪ್ರಾರಂಭ ಮಾಡ್ತೀನಿ. ನೋಡಿ, ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮಾಧ್ಯಮ ಪ್ರತಿನಿಧಿಗಳು ಹೇಳ್ತಾರೆ ಈ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ನ ಕೇಳಿ ಅಂತ ಹೇಳಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಂದ ಸ್ಪಷ್ಟವಾದ ಉತ್ತರವನ್ನ ರಾಜ್ಯದ ಜನ ಬಯಸ್ತಿದ್ದಾರೆ. ನಿಜಾನಾ ಮುಖ್ಯಮಂತ್ರಿ ಸೀಟ್ನ ಕಾದಾಟ ಇದೆಯಾ ಇಲ್ವಾ ಅಂತ ಹೇಳಿ ಅವರು ಹೈಕಮಾಂಡ್ ಕಡೆ ಬೊಟ್ ಮಾಡ್ತಾರೆ. ಇನ್ನು ಹೈಕಮಾಂಡ್ ನಾಯಕರು ಟ್ವಿಟ್ಟರ್ನಲ್ಲಿ, ಸುರ್ಜೇವಾಲಾ ಅವರು ಟ್ವಿಟ್ಟರ್ನಲ್ಲಿ ಹೇಳ್ತಾರೆ ಈ ರೀತಿ ಬಹಿರಂಗ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ. ಇತ್ತ ಡಿ ಕೆ ಶಿವಕುಮಾರ್ ಅವರು ಓಪನ್ ಚಾಲೆಂಜ್ ಅನ್ನೋ ರೀತಿಯಲ್ಲಿ ಆಲ್ ದ ಬೆಸ್ಟ್ ಸಿಎಂಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡುವಂತಹ ದೌರ್ಭಾಗ್ಯ ಕರ್ನಾಟಕ ರಾಜ್ಯದ ಜನರದ್ದು. ಕಾಂಗ್ರೆಸ್ನಲ್ಲಿ ನೋಡಿ, ಇದು ಈ ಸಿ ಎಂ ಅಪಾಯಿಂಟ್ ಮಾಡುವಾಗ
ಕೆಲವರಿಗೆ ಭರವಸೆ ಕೊಟ್ಟ ಇದು ಮಾತ್ರ ಈ ಬಾರಿ ಮಾತ್ರ ಹಿಂದೆನೂ ಭರವಸೆ ಕೊಟ್ಟಿದ್ದಾರೆ. ಸುಮಾರು 6-7 ವರ್ಷ ಹಿಂದೆ 3 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಗೆದ್ದುಬಿಡ್ತಾರೆ. ಇಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ. ಅಲ್ಲಿ 3 ಕಡೆಯಲ್ಲಿ ಪವರ್ ಶೇರಿಂಗ್ ಅಂತ ಹೇಳಿದ್ದಾರೆ ಅಂತ ಜನ ಹೇಳ್ತಾರೆ. ಅದು ಸ್ಪಷ್ಟವಾಗಿ ಇತ್ತು. ಒಂದು ಒಬ್ಬರಂತೂ ಓಪನ್ ಟಿವಿಗೆ ಬಂದು ಹೇಳಿದ್ರು, ಯಾರು ಛತ್ತೀಸ್ಗಢದಲ್ಲಿ ಬಘೇಲನ್ನು CM ಮಾಡುವಾಗ ಸಿಂಗ್ದೇವ್ ಅಂತ ಒಬ್ಬರು ಫೈಟರ್ ಇದ್ರು. ಅಂದರೆ ಅವರು ಅಲ್ಲಿ ಚಾಲೆಂಜರ್. ಈಗ ಸಿದ್ದರಾಮಯ್ಯನಿಗೆ DK ಶಿವಕುಮಾರ್ ಚಾಲೆಂಜ್. ಅವರು 2.5 ವರ್ಷ ಕೂಡ ನೀವು 2.5 ವರ್ಷದ ಅಧಿಕಾರ ಹಸ್ತಾಂತರ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಈಗ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೇಳಿದ್ರು. ಆಗ ರಾಹುಲ್ ಅವರೇ ಬಂದು ಟಿವಿ ಹೇಳಿದ್ರು, ರಾಹುಲ್ ಗಾಂಧಿ ನಾನು ಕೇಳಿಕೊಂಡೆ. ರಾಹುಲ್ ಗಾಂಧಿ ಅವರು ಇಲ್ಲ, ಈಸ್ ಎ ವೆರಿ ಪಾಪ್ಯುಲರ್ CM, ಸೊ ಈ ಟೈಮಲ್ಲಿ ಅವ್ರನ್ನ ಚೇಂಜ್ ಮಾಡ್ತಾರೆ, ಹಿ ವಿಲ್ ಕಂಟಿನ್ಯೂ ಅಂತೇಳಿ. ಸೊ ಆ ಮಾತನ್ನು ಕೇಳ್ಕೊಂಡು ಸಿಂಗ್ದೇವ್ ಅವರು ಬಂದು ಪ್ರೆಸ್ಸಲ್ಲಿ ಹೇಳಿದರು, ನೋಡಿಯಪ್ಪ ನನಗೆ ಭರವಸೆ ಕೊಟ್ಟಿದ್ರು, ನಾನು ಹೋಗಿ ಕೇಳಿದೆ, ಅದಕ್ಕೆ ಅವರು ಈ ರೀತಿ ಉತ್ತರ ಕೊಟ್ಟರು, ಹಾಗಾಗಿ ನಾನು ಸುಮ್ಮನಿದ್ದೇನೆ ಅಂತ. ಇನ್ನು ರಾಜಸ್ಥಾನದಲ್ಲಿ ಗೆಲೆಟ್ ಮತ್ತು ಪೈಲಟ್ ಮೇಲೆ ಮಧ್ಯದಲ್ಲಿ ಆದದ್ದು, ಅಲ್ಲಿನಷ್ಟೇ ಎಲ್ಲಿ ತನಕ ಅಂತ ಹೇಳಿದರೆ ಒಂದು ಅವಕಾಶ ಸಿಕ್ಕಿತ್ತು, ಗೆಲೆಟನ್ನು ಚೇಂಜ್ ಮಾಡಿ ಪೈಲಟಿಗೆ ಕೊಡೋ ಅವಕಾಶ ಸಿಕ್ಕಿತ್ತು. ಎಲ್ಲಂದ್ರೆ ನ್ಯಾಷನಲ್ ಪ್ರೆಸಿಡೆಂಟಿಗೆ ಗೆಲೆಟನ್ನು ಮಾಡೋದ್ರೆ ನಿಮ್ಗೆ ಗೊತ್ತಿರ್ಬೋದು ಸ್ಮಿತಾ ಅಲ್ವಾ. ಆಗ ಆ್ಯಕ್ಚುಲಿ ಆಗ ಒಬ್ಸರ್ವರ್ ಹೋದದ್ದೇ ಖರ್ಗೆ ಅವರು ಎಲ್ಲಿ ರಾಜಸ್ಥಾನಕ್ಕೆ. ಇವರು ಬರುವಾಗ ಎಲ್ಲ MLAಗಳು ಇವರು ಮೀಟಿಂಗೇನೇ ಹೋಗಲಿಲ್ಲ. CPM ಚೇಂಜ್ ಆದರೆ ನಾವು ಬರಲ್ಲ ಮೀಟಿಂಗ್ ಅಂತ ಹೇಳಿಬಿಟ್ರು. ಬರೀ ಕೈಯಲ್ಲಿ ವಾಪಸ್ ಬಂದರು. ಅವ್ರು ಏನು ಮಾಡಿದ್ರು, 1.5 ವರ್ಷ CM ಪೋಸ್ಟ್ ಇತ್ತು, 3 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಆ 1 ನನಗೆ ಪಾರ್ಟಿ ಪ್ರೆಸಿಡೆಂಟ್ ಬೇಡ, ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟ್ ಬೇಡ, ನಾನು 1 ವರ್ಷ CM ಆಗಿ ಖಂಡಿತ CM ಆಗಿ ಏನು ಮಾಡಲಿಕ್ಕಾಗಿಲ್ಲ ಹೈಕಮಾಂಡ್ನವರು. ಅದರ ಪ್ರಕಾರನೇ CM 1.5 ವರ್ಷ ಆಯಿತು. ಇನ್ನು ಮಧ್ಯಪ್ರದೇಶ ಮತ್ತೊಂದು ಕಡೆ ಅವರು ಸ್ವಲ್ಪ ಅಲ್ಲಿ ತಿನ್ ಮೆಜಾರಿಟಿ ಇದು, ಅಬ್ಸಲ್ಯೂಟ್ ಮೆಜಾರಿಟಿ. ಇದು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಒಂದು 10 ಜನ MLAಗಳನ್ನು ತಗೊಂಡು ಗೌರ್ಮೆಂಟೇ ಬಿಡಿಸಿದ್ರು. ಇಲ್ಲೂ ಹಂಗೆ ಆಗುತ್ತೆ. ಇಲ್ಲ ಅಲ್ಲ, ಇಲ್ಲಿ ಆಗೋ ಚಾನ್ಸ್ ಇಲ್ಲ. ಶಾಸಕರ ಬೆಂಬಲ ನನಗೆ ಇದೆ, ಹಾಗಾಗಿ ನೀವು ಏನೇ ಡಿಸಿಷನ್ ತಗೊಂಡ್ರು ನಾನೇ ಮುಖ್ಯಮಂತ್ರಿ. ವರ್ಡ್ ಯೂಸ್ ಮಾಡ್ತೀನಿ ಮಾತ್ರ, ತಿನ್ ಮೆಜಾರಿಟಿ ಅಂತ. ಇಲ್ಲಿ ತಿನ್ ಮೆಜಾರಿಟಿ ಇಲ್ಲ, ಇಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಉಂಟು. 123 ಬೇಕು, ಇಲ್ಲ 113 ಬೇಕು, ಇಲ್ಲಿ 140 ಉಂಟು ಅಂತ ಹೇಳ್ತಾರೆ. ಅಂದರೆ ಸುಮಾರು 27 ಜನ ಆಸಿದ್ದಾರೆ. ಸೊ 27 ಜನವನ್ನು ಈ ಕಡೆ ಆ ಕಡೆ ತಗೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು DK ಶಿವಕುಮಾರ್ಗೂ ಸಾಧ್ಯ ಇಲ್ಲ, ಪಾರ್ಟಿ ಬಿಟ್ಟು ಒಳ್ಳೆ ಸಿದ್ದರಾಮಯ್ಯನಿಗೆ ಅದರಿಂದ ಸಾಧ್ಯ ಇಲ್ಲ. ಇವರೊಳಗೆ ಏನಾದರೂ ಅಗ್ರಿಮೆಂಟ್ ಇದ್ದರೆ ಹೈಕಮಾಂಡ್, ಇದುವರೆಗೆ ನೀವು ಹೇಳಿದಾಗೆ ತೆರೆಮರೆಯಲ್ಲೆಲ್ಲ ಫೈಟ್ ನಡೀತಾ ಇತ್ತು, ಈಗಂತೂ ಬಹಿರಂಗವಾಗಿ ಫೈಟಿಗೆ ಇಳಿದಿದೆ. ಇದಕ್ಕೊಂದು ನನ್ನ ಅಂದಾಜು ಈ ಸಲ ಒಂದು ಫುಲ್ ಸ್ಟಾಪ್ ಬೀಳ್ಬೋದು ಇದಕ್ಕೆ. ಯಾಕೆ ಗೊತ್ತಾ, ಬಹಿರಂಗ ಬಂದ ಮೇಲೆ ಆಗಲೇಬೇಕು, ಏನಾದರೂ ಇತ್ಯರ್ಥ ಆಗಲೇಬೇಕು. ಹೈಕಮಾಂಡ್ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೇಬೇಕಾಗ್ತದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ MLAಗಳು ನಮ್ಮ ಒಂದು ಇದು ಅಲ್ಲಿ ಇವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಯಾರು DK ಶಿವಕುಮಾರ್ಗೆ. ಅವ್ರು ಒಂದು ಹೇಳ್ತಾರೆ, ಅವರೀಗ ಚುನಾಯಿತರಾಗುವಾಗ ಶಾಸಕರ ಬೆಂಬಲದಲ್ಲಿ ಚುನಾಯಿತರಾಗಿದ್ದಾರೆ. ಸೀಕ್ರೆಟ್ ಬ್ಯಾಲೆಟಲ್ಲಿ ವೋಟಿಂಗೂ ಆಗಿದೆ ಆ್ಯಕ್ಚುಲಿ. ಈಗ ಅದು ಸೀಕ್ರೆಟ್ ಬಾಕ್ಸ್ ಒಳಗೆ ಉಂಟಾ, ಆ ಬಾಕ್ಸ್ ಅಂತ ತೆಗೆದು ಬಿಸಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆಗ ಒಂದು ಸುದ್ದಿ ಇತ್ತು, ಭಾರಿ ಬಹುಮತದಿಂದ ಜನ ಸಿದ್ದರಾಮಯ್ಯ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಎಲ್ಲೆಂದ್ರೆ 100ಕ್ಕಿಂತಲೂ ಜಾಸ್ತಿ, 138 ನಮ್ಗೆ ಗೊತ್ತಿಲ್ಲ. ಜನ ಅವರ ಲೀಡರ್ಗಳೇ ಹೇಳೋದು ಗೊತ್ತು, ಕಾಂಗ್ರೆಸ್ MLAಗಳೇ 100ಕ್ಕೂ ಜಾಸ್ತಿ ಜನ ಬೆಂಬಲಿಗರು ಅವರಿದ್ರೆ ಅಂತ. ಬಹುಶಃ ಇವತ್ತು ಇರ್ಬೋದು, ಆಗ ಸ್ವಲ್ಪ ಕಮ್ಮಿ ಇರ್ಬೋದು. ಈಗ ಇವರಿಗೆ ಏನು ಗೊತ್ತಾರೆ, DK ಶಿವಕುಮಾರ್ ಅವರು ಈಗೇನೆಂದರೆ ಅಧಿಕಾರಕ್ಕೆ ಹಸ್ತಾಂತರ ಮಾತು ಕೊಟ್ಟಿದ್ರೆ ಅದನ್ನು ಅವ್ರು ಕೇಳೋ ರೈಟ್ ಇವರಿಗೆ ಉಂಟಿಲ್ಲ ಅಂತಿಲ್ಲ. ಬಟ್ ಅದು ಮಾತು ಕೊಟ್ಟರೆ ಅವ್ರು ಇನ್ನೇನು ಉಳಿಸಿಲ್ಲ, ಈ ಸಲ ಉಳಿಸ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಶಾಸಕರ ಬೆಂಬಲದ ವಿರುದ್ಧವಾಗೇನೆ, ಅಂದ್ರೆ ಇದು ಮಾನದಂಡ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲೇ ಅಲ್ವಾ ಮಾತನಾಡ್ತಿರೋದು. DK ಶಿವಕುಮಾರ್ ಅವರು ಅವರ ಬೆಂಬಲಿತರು. ಸರ್, ನಮ್ಮ ಜೊತೆಯಲ್ಲಿ GS ಪಾಟೀಲ್ರು ಜಾಯ್ನ್ ಆಗಿದ್ದಾರೆ. DK ಶಿವಕುಮಾರ್ ಅವರನ್ನ ಇವತ್ತು ಮನೆಗೆ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಹಾಗೆ ಸೀಮಾ ಕೌಸರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಇಬ್ಬರಿಗೂ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಾಟೀಲ್ ಸರ್ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ನೋಡಿ, ಬಾಲಕೃಷ್ಣ ಅವರಂತೂ ಓಪನ್ ಆಗಿ ಹೇಳ್ಬಿಟ್ರಪ್ಪ, ಸಿದ್ದರಾಮಯ್ಯನವರು ಶಾಸಕರನ್ನ ನಂಬ್ಕೊಂಡಿದ್ದಾರೆ, ಆದ್ರೆ DK ಶಿವಕುಮಾರ್ ಅವರು ನಂಬ್ಕೊಂಡಿರೋದು ಹೈಕಮಾಂಡ್ ಅನ್ನ ಅಂತ ಹೇಳೋ ಮೂಲಕ ಇದೀಗ ಚಂಡಿರೋದು ಹೈಕಮಾಂಡ್ ನ ಅಂಗಳದಲ್ಲಿ. ಹೈಕಮಾಂಡ್ ಈಗ DK ಶಿವಕುಮಾರ್ ಅವರನ್ನ CM ಮಾಡಲೇಬೇಕು ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಹೈಕಮಾಂಡ್ ಅಂತಂದ್ರೆ ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ್ಲೂ ವಿ ಫಾಲೋ ದಿ ಹೈಕಮಾಂಡ್ ಓನ್ಲಿ. ನಾವು ಬೇರೆ ರೀತಿಯಿಂದ ಗ್ರೂಪಿಸಮ್, ಅವ್ರ ಬೆಂಬಲ ಇವ್ರ ಬೆಂಬಲ ಅನ್ನೋ ರೀತಿಯಿಂದ ನಾವು ಇಲ್ಲಿವರೆಗೆ ನಡ್ಕೊಂಡು ಬಂದಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂತೈತಿ ಅದ್ರ ಪ್ರಕಾರ ನಾವು ಬಂದಿವಿ. ಯಾಕಂದ್ರೆ ನಾನು ಈಗಾಗಲೇ ತಮ್ಗೆಲ್ಲ ಗುರ್ತಿದ್ದಾಗಿ ನಾನು ಕಳೆದ 40 ವರ್ಷದಿಂದ 8 ಬಾರಿ ನಾನು ಇಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೇನೆ. ನೆವರ್ ನಾವು ಯಾವ್ದು ನಿರ್ಧಾರ ಹೈಕಮಾಂಡ್ ವಿರುದ್ಧ ಹೋಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತೈತಿ ಅದ್ರ ಪ್ರಕಾರ ನಾವು ಬದ್ಧವಾಗಿರ್ತೀವಿ ಅನ್ನೋ ವಿಚಾರ ನಿಜ ಸರ್. ಆದ್ರೆ ಹೈಕಮಾಂಡ್ ಇವಾಗ ಮೌನಕ್ಕೆ ಶರಣ ಆಗ್ಬಿಟ್ರೆ ಉತ್ತರ ಕೊಡೋರು ಯಾರು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸಿಷನ್ ತಗೊಂಡ್ರು ಕೂಡ ಅದಕ್ಕೆ ಮಾನ್ಯತೆ ಇದೆಯಾ, ಕನ್ಫ್ಯೂಷನ್ ಇದೆ. ಹಂಗಂದ್ರೆ ಯಾರು ಹೈಕಮಾಂಡು? ಸುರ್ಜೇವಾಲಾ ಅವ್ರು ಟ್ವೀಟ್ ಮಾಡಿದ್ರು ಅಲ್ಲಿಗೆ ಮುಗಿದೋಯ್ತಾ ಎಲ್ಲ? ಇಲ್ಲ, ಈಗ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಅದು ದೇವ್ ವಾಟ್ ಸರ್ಟನ್ ಟೈಮ್ ಮಾಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಏನು ಅವಸರ ಪಡೋಂಗಿಲ್ಲ. ನಾವು ಯಾರು ಹತ್ತಿರದಲ್ಲಿಲ್ಲ.
ನಮಗನ್ಸುತ್ತು ನಾವು ಯಾರು ಆತರದಲ್ಲಿ ಇಲ್ಲ. ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್. ಮತ್ತೆ ದೆಹಲಿ ಫ್ಲೈಟ್ ಯಾಕೆ ಹತ್ತತಿರೋದು ಸರ್? ಆತರ ಇಲ್ಲ ಅಂತಂದ್ರೆ ದೆಹಲಿ ಫ್ಲೈಟ್ ಯಾಕೆ ಹತ್ತುತ್ತಾ ಇರೋದು? ಸ್ವಾಭಾವಿಕ ಎಕ್ಸ್ಪಾನ್ಷನ್ ಆಗುತ್ತೆ, ಇದು ಚೇಂಜ್ ಆಗುತ್ತೆ ಅನ್ನೋ ವಿಚಾರದಾಗ ಮಂತ್ರಿ ಆಗ್ಬಹುದು, ಮಂತ್ರಿ ಮಾಡಿರಂತ ಹೋಗ್ತಾರ ಅಷ್ಟೇ. ಮತ್ತೆ ಇಕ್ಬಾಲ್ ಹುಸೇನ್ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ, ನಾವು DK ಅವರನ್ನ CM ಮಾಡ್ಬೇಕು ಅಂತಲೇ ಹೋಗ್ತಿರೋದು ದೆಹಲಿಗೆ ಅಂತ. ಯಾರು ಅಂದಿಲ್ಲ, ಹಂಗ ಅಂದಿಲ್ಲ. ಇಕ್ಬಾಲ್ ಹುಸೇನ್ ಅವ್ರು ನಮ್ಗೆ ಹೇಳಿದ್ದಾರೆ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಹೇಳಿದ್ದಾರೆ ಅವ್ರಂಗೆ. ನಮ್ಗ್ ಗೊತ್ತಾಗಿಲ್ಲ ಅದು. ನಮ್ದು ಅದು ಏನಿಲ್ಲ, ನಾವು ಆ ರೀತಿ ಏನಿಲ್ಲ. ನಾವು ಸುಮ್ನೆ ಬೆಳಿಗ್ಗೆ ನಾನು ಹೋಗಿದ್ದೆ ಅವ್ರು ಭೇಟಿಯಾಗ. ನನ್ ಬೇರೆ ಕೆಲಸ ಇತ್ತು, ಕಾನ್ಸ್ಟಿಟ್ಯೂನ್ಸಿ ಎಲ್ಲದಕ್ಕೂ 15 ಅವ್ರ DCM ಮತ್ತ ಈಸ್ ಹೋಲ್ಡಿಂಗ್ ಇರಿಗೇಷನ್ ಪೋರ್ಟ್ಫೋಲಿಯೋ. ಮತ್ತ ಅವ್ರಿಗೆ ಹೋಗಿ ನಮ್ ಕೆಲಸ ಕೇಳ್ಬಾರ್ದ ನಾವು? ಪಾಟೀಲ್ರೆ ನಮಸ್ಕಾರ. ಒಂದು ಸಣ್ಣ ಪ್ರಶ್ನೆ. ನಮಸ್ಕಾರ. ತಾವು ಹೇಳ್ತಿದ್ದೀರಿ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅಂತೇಳಿ. ಈಗ ಸಿದ್ದರಾಮಯ್ಯವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರು ಹೈಕಮಾಂಡ್ ತೀರ್ಮಾನನೇ ತಾನೆ. ಈಗ ತೀರ್ಮಾನ ಕೊಟ್ಟಾಗಿದೆಯಲ್ಲ, ಮತ್ತೆ ಪ್ರಾಬ್ಲಮ್ ಏನು ಇವಾಗ? ಏನ್ ಪ್ರಾಬ್ಲಮ್ ಇಲ್ಲಲ್ಲ, ಏನಾಗಿದೆ? ಮತ್ತೇನು ಗೊಂದಲ ಇದು? ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ, ನಮ್ಮ ಇವರ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತೇಳಿ ಅವರು MLA ಹೇಳ್ತಾರೆ. ಪೊಲಿಟಿಕಲ್ ಆಕ್ಟಿವಿಟೀಸ್ ಏನ್ ಇವೆಲ್ಲ ಇರುದೇ ಇದು. ಆಯ್ತು, ನೇರವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವೆ ಎಲ್ಲವೂ ಸರಿ ಇದೆಯಾ? ಸರಿ ಇದೆ. ಯಾವ್ದಾರು ಒಂದರ ಸ್ಟೇಟ್ಮೆಂಟ್ ಏನಾರು ಯಾರು ಒಬ್ರಿಗೊಬ್ರು ಏನಾರು ಮಾತಾಡಿದಾರ? ಇವತ್ತು DK ಶಿವಕುಮಾರ್ ಅವರು ಇನ್ನೊಂದೇ ಒಂದು ಗಳಿಗೆ ಸರ್, ನನ್ನ ಹತ್ರ JDS ವಕ್ತಾರರು ಕೂಡ ಇದ್ದಾರೆ, ಅವ್ರನ್ನೊಂದು ರಿಯಾಕ್ಷನ್, ಹಾಗೆ BJP ವಕ್ತಾರರ ಹತ್ರ ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಚಂದ್ರಶೇಖರ್ ಅವರೇ, ಇವತ್ತು DK ಶಿವಕುಮಾರ್ ಅವ್ರ ಮಾತಿನ ಮಧ್ಯ ಹೇಳ್ತಾರೆ, ನಾನು ಯಾರನ್ನೂ ಕೂಡ ದೆಹಲಿಗೆ ಕರ್ಕೊಂಡು ಹೋಗಿಲ್ಲ. ಇಂಗ್ಲಿಷ್ನಲ್ಲಿತ್ತು, ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೀನಿ. ಕರ್ಕೊಂಡು ಹೋದವ್ರು ಯಾರು? ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸೇಮ್ ಫ್ಲೈಟಲ್ಲಿ ಹೋದವ್ರು ಇದ್ದಾರೆ ಅಂತ ಹೇಳೋ ಮೂಲಕ ಈ ಬಣ ಬಡಿದಾಟ ಅಂತ ಹೇಳಿ ಏನಾದರೂ ಮಾಡ್ತಿದ್ರೆ, ಶಕ್ತಿ ಪ್ರದರ್ಶನ ಅಂತ ಏನಾದರೂ ಮಾಡ್ತಿದ್ರೆ ಆದರೂ ಸಿದ್ದರಾಮಯ್ಯನವರೇ ಹೊರತು ನಾನಲ್ಲ. ನಾನು ಪಕ್ಷನಿಷ್ಠ, ಹೀಗಾಗಿ ಹೈಕಮಾಂಡ್ ಇದನ್ನು ಪರಿಗಣಿಸಿ, ಇದು ನನ್ನ ಅಬ್ಸರ್ವೇಷನ್ನು, ಹೈಕಮಾಂಡ್ ಇದನ್ನು ಪರಿಗಣಿಸಿ ನನಗೆ CM ಮಾಡಬೇಕು, ಇದಲ್ವಾ DK ಶಿವಕುಮಾರ್ ಅವ್ರ ಮಾತಿನ ಅರ್ಥ? ಅಟ್ಲೀಸ್ಟ್ ಈ ನರಕದಲ್ಲಿ ಒಂದು ಒಳ್ಳೆ ವಿಷಯ ಹೇಳ್ಬಿಟ್ಟು ನಾನು ಇದನ್ನು ಚರ್ಚೆನ ಶುರು ಮಾಡ್ತೀನಿ. ಎಲ್ಲ ಸಂಘಟಿತ ಕಾರ್ಮಿಕ ಬಂಧುಗಳಿಗೆ, ಅಸಂಘಟಿತ ಕಾರ್ಮಿಕ ಬಂಧುಗಳಿಗೆ, ಗಿಗ್ ವರ್ಕರ್ಸ್ಗೆ ಮತ್ತು ಏನು ಕೂಲಿ ಕಾರ್ಮಿಕರುಗಳಿಗೆ ಇವತ್ತು ಕೇಂದ್ರ ಸರ್ಕಾರ 4 ಕಾರ್ಮಿಕ ಕೋಡ್ಗಳನ್ನ ರಿಲೀಸ್ ಮಾಡಿದೆ. ಇನ್ಮೇಲೆ ಕಾರ್ಮಿಕರ ಬಾಳು ಹಸನಾಗಿರುತ್ತೆ. ಹಾಗಾಗಿ ಅದಕ್ಕೆ ಮೋದಿ ಸರ್ಕಾರಕ್ಕೆ ಅಭಿನಂದನೆಗಳು. ಒಂದು ಕಡೆಗೆ ಮೋದಿಯವರ ಸರ್ಕಾರ ದಿನಕ್ಕೂ ಹೊಸ ಕಾನೂನುಗಳು, ಹೊಸ ಚಿಂತನೆಗಳನ್ನ ಮಾಡಿ ಜನರ ಬಾಳನ್ನು ಹಸನು ಮಾಡ್ತಿದ್ರೆ, 136 ಕ್ಷೇತ್ರಗಳನ್ನು ಗೆಲ್ಸಿರ್ತಕ್ಕಂಥ ಕರ್ನಾಟಕದ ಜನತೆ ನೋಡಿ ಇವರ ಯೋಗ್ಯತೆನ. ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರು ದಿನ ಸಿಂಹಾಸನಕ್ಕೆ ಬಡ್ದಾಡಿ ಸಾಯ್ತಾವ್ರೆ. ಕರ್ನಾಟಕ ರಾಜ್ಯ ಫೇಮಸ್ ಆಗಿರೋದು ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ. ಅಲ್ಲಿ ಮೆಕ್ಕೆಜೋಳಕ್ಕೆ ಇದನ್ನ ಯಾವ್ದು 2400 ರೂಪಾಯಿ ಬೆಂಬಲ ಬೆಲೆ ಅನೌನ್ಸ್ ಮಾಡಿ ಕೇಂದ್ರ ಸರ್ಕಾರ ವಾರ ಆಗ್ತಾ ಬಂತು, ಇಲ್ಲಿವರೆಗೂ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಈರುಳ್ಳಿ ಬೆಳೆಗಾರರ ಭಾಳ ಆಗ್ಲೇ ಸಮಾಧಿ ಆಗೋಯ್ತು ಅವ್ರ ಭವಿಷ್ಯ. ಈರುಳ್ಳಿ ಬೆಳೆಗಾರರದ್ದು, ಕಬ್ಬು ಬೆಳೆಗಾರರು ಇವತ್ತಲ್ಲಿ ಬೀದಿಗೆ ಬಂದು ಬೆಂಕಿ ಹಚ್ಕೊಂಡು ಕೂತಿದ್ದಾರೆ. ಇದು ಯಾವುದಕ್ಕೂ ಈ ಸರ್ಕಾರಕ್ಕೆ ಆ ಕಡೆಗೆ ಗಮನ ಇಲ್ಲ. ಇವ್ರಿಗೆ ಗಮನ ಇರೋದು ಕುರ್ಚಿ 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 ಅಂತೇಳಿ. ನೋಡಿ ಸ್ಮಿತಾ ಅವರೇ, ಕಾಶ್ಮೀರದಿಂದ ತಮಿಳುನಾಡುವರೆಗೆ, ಗುಜರಾತಿಂದ ಮೇಘಾಲಯವರೆಗೆ ಸುಮಾರು 31 ರಾಜ್ಯಗಳಿದೆ. ಕೇವಲ ಕರ್ನಾಟಕ ಬಿಟ್ಟು ಇನ್ಯಾವುದಾದ್ರೂ ರಾಜ್ಯದಲ್ಲಿ ಎಲ್ಲೋ ನಡೀತಿಲ್ಲ ರೀ. ಈವನ್ ವಿರೋಧ ಪಕ್ಷಗಳು ಇರ್ತಕ್ಕಂಥ ರಾಜ್ಯದಲ್ಲೂ ಕೂಡ ಇವತ್ತು ಅಲ್ಪ ಸ್ವಲ್ಪ ಡೆವಲಪ್ಮೆಂಟ್ ನಡೀತಿದೆ. ಭಾಷೆ ಬಗ್ಗೆ ಗಮನ ಇರ್ಲಿ. ನಿಮ್ ಹತ್ರ ಅಧಿಕಾರ ಇಲ್ಲದೆ ಹೋದ್ರು ಕೂಡ ಇರೋದೊಂದು ರಾಜ್ಯಾಧ್ಯಕ್ಷ ಕುರ್ಚಿ ಬಗ್ಗೆ ಗಲಾಟೆ ನಿಮ್ ಪಕ್ಷದಲ್ಲಿ ಆಗ್ತಾ ಇಲ್ಲ ಅಂತೇಳಿ ನೀವು ಹೇಳೋಂಗಿಲ್ಲ ರೀ. ಜನ ಅದನ್ನು ನೋಡಿದ್ದಾರೆ. ಅಧಿಕಾರ ಇಲ್ಲದೆ ಇರೋ ಪಕ್ಷದಲ್ಲೂ ಕೂಡ ಕುರ್ಚಿ ಕಾದಾಟ ಇದೆಯಪ್ಪ, ಅಧಿಕಾರ ಇರೋದ್ರಲ್ಲಿ ಇರಬಾರ್ದಾ ಅಂತೇಳಿ. ಇವತ್ತು ಖಾಲಿ ಇದೆಯಾ? ನಮ್ಮಲ್ಲಿ ರಾಜ್ಯದಲ್ಲೂ ಅಧ್ಯಕ್ಷ ಪದವಿ ಖಾಲಿ ಇಲ್ಲ, ಕೇಂದ್ರದಲ್ಲೂ ಅಧ್ಯಕ್ಷ ಪದವಿ ಖಾಲಿ ಇಲ್ಲ. ಕಾಂಗ್ರೆಸ್ನವರು ಹೇಳ್ತಾರೆ ಕುರ್ಚಿ ಖಾಲಿ ಇಲ್ಲ. ಹೌದು, ಹಾಗಾದ್ರೆ ಇಕ್ಬಾಲ್ ಹುಸೇನ್ ಬಾಯಲ್ಲಿ ಬರ್ತಿರೋದೇನು? ಯಾಕೂ ಚಾಟ್ನೆ ಮಾಡಿದ್ರಿ ನೀವು? ಹಂಗಾದ್ರೆ ನೋಡಿ, ನೀವು ಪ್ರಾಬ್ಲಮ್ ಭಾಷೆ ಬಗ್ಗೆ ಗಮನ ಇರಲಿ. ಅವರ ಅಭಿಪ್ರಾಯ ಕೂಡ ಈಕ್ವಲ್ ಮನ್ನಣೆ ಇದೆ. ಪ್ಯಾನೆಲ್ ಡಿಸ್ಕಷನ್ ಇದು ಅನ್ಸುತ್ತೆ. ಅಲ್ಲಿ ಆಡಿಯೋ ಪ್ರಾಬ್ಲಮ್ ಇರಬೇಕು. ಒಂದ್ 2 ನಿಮಿಷ ನಾನು ಮಾತಾಡಿದ್ಮೇಲೆ ಆರಾಮಾಗಿ ಮಾತಾಡಿರಂತೆ. ಈ ರೀತಿಯಾಗಿ ಕಿರಿಚ್ತಾ ಇದ್ದೀರಾ? ಯಾಕೆ ಕಿರಿಚ್ಕೋತಾ ಇದ್ದೀರಾ? ಎಲ್ಲರೂ ಮಾತಾಡೋದಕ್ಕೆ ಇಲ್ಲಿರೋದು, ಅದನ್ನ ಆರಾಮಾಗಿ ಹೇಳ್ಬೋದು ನಿಮ್ಮ ಪಾಯಿಂಟ್ ಅನ್ನ. ಆಯ್ತು ಸೀಮಾ ಅವರೇ, ವಿಷಯ ಮಾತಾಡೋಣ ಇಲ್ಲಿ. ಅಲ್ಲ, ಡಾಗ್ ಅಂಡ್ ಕ್ಯಾಟ್ ವಾರ್ ಬೇಡ, ವಿಷಯ ಮಾತಾಡೋಣ. ಸೀಮಾ ಅವರೇ 30 ಸೆಕೆಂಡ್. ಚಂದ್ರಶೇಖರ್ ಅವ್ರ ಮುಸ್ಲಿಂ ಅಲ್ಲಿ ಮಾತಾಡಿದ್ರು.
ಇವತ್ತು ಇಡೀ ದೇಶದೊಳಗಡೆ ಕೇಂದ್ರ ಸರ್ಕಾರದಲ್ಲೂ ಪ್ರಾಬ್ಲಮ್ ಇಲ್ಲ, 31 ರಾಜ್ಯ ಸರ್ಕಾರಗಳಲ್ಲಿ 30 ಸರ್ಕಾರದಲ್ಲೂ ಪ್ರಾಬ್ಲಮ್ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಮಾತ್ರ ಕುರ್ಚಿ ಅಂತ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ ಕಾರಣ ಎಲ್ಲಿಂದ ಶುರುವಾಯ್ತಿದ್ದು ಅಂತ ಹೇಳಿದ್ರೆ ಇದಕ್ಕೆಲ್ಲ ಮೂಲ ಕಾರಣವೇ ಹೈಕಮಾಂಡು. 136 ಕ್ಷೇತ್ರಗಳ ಜನಗಳನ್ನ ಗೆಲ್ಲಿಸಿದಾಗ ನೀವು ಅವರಿಬ್ಬರನ್ನು ಕೂರಿಸ್ಕೊಂಡಿದ್ರಲ್ಲ, ಯಾವ್ದಾದ್ರು ಒಂದು ಡಿಸಿಷನ್ ಅವತ್ತು ಕೊಟ್ಟಿದ್ದೆ ಈ ಪ್ರಾಬ್ಲಮ್ ಬರ್ತಾ ಇತ್ತಾ? ನೀವು ಅವತ್ತೇ ಪುಲ್ಲೇಟ್ ಕಳ್ಸಿದ್ರಿ, ಇದು ಇಲ್ಲ ಅದು ಇಲ್ಲ ಅಂತ ಹೇಳಿ ಅವತ್ತಿಂದ ಶುರು ಮಾಡಿದ್ರು. ಇವ್ರು ಕೇಳಿದ್ರೆ ನಾನು 5 ವರ್ಷ ಅಂತ ಹೇಳ್ತಾರೆ, ಅವ್ರು ಕೇಳಿದ್ರೆ ಕಾನ್ಕ್ಲೇವ್ ಒಳಗೆ ಹೇಳ್ತಾರೆ ಇಲ್ಲ ಒಳಗಡೆಗೆ ಡಿಸಿಷನ್ ಆಗಿದೆ, 4 ಒಳಗಡೆ ಗೋಡೆ ಒಳಗಡೆ ಡಿಸಿಷನ್ ಆಗಿದೆ ಅಂತ ಹೇಳಿ ಯಾರನ್ನ ಒದ್ದಾಡಿ ನೀವು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗ್ತಿದೆ. ರಾಜ್ಯ ಸರ್ಕಾರದ ಕಥೆ ಏನಿವತ್ತು? ಇವತ್ತು ನೋಡಿ ಡಿ.ಕೆ. ಶಿವಕುಮಾರ್ ವಿಷಯಕ್ಕೆ ಇಟ್ಕೊಂಬನ್ನಿ. ಡಿ.ಕೆ. ಶಿವಕುಮಾರ್ಗೆ ಅಕಸ್ಮಾತ್ ಹೈಕಮಾಂಡ್ ಏನಾದ್ರು ಒಂದು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ನೋಡಿ ಈ ತರ ವ್ಯವಸ್ಥೆ ಆಗಿದೆ, ಇವ್ರು ಇರ್ತಾರೆ ಅಂತ ಈ ಮಾತು ಹೇಳೋದಕ್ಕೆ ಹೈಕಮಾಂಡ್ಗೆ ಆಗೋದೇ ಇಲ್ಲ. ಯಾಕಾಗಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿಂದ ಲೂಟಿ ಹೊಡಿತಕ್ಕಂಥ ದುಡ್ಡು. ಇವರಿಬ್ಬರ ಮಧ್ಯೆ ಕದನ ಏರ್ಪಡಿಸಬೇಕು, ಯಾವ ಕಡೆಗೆ ಜಾಸ್ತಿ ತಗಡಿ ತೂಗುತ್ತೆ ಆ ಕಡೆಗೆ ಬೆಣ್ಣೆ ಹಚ್ಕೊಂಡು ಹೋಗ್ಬೇಕು. ಇದೇ ರೀತಿ ಚಿಂತನೆಯನ್ನ ಆಗಲೇ ಶಂಕರ್ ಶೆಟ್ಟಿ ಹೇಳ್ತಾ ಇದ್ರು. ರಾಜಸ್ಥಾನದಲ್ಲಿ ಮಾಡಿದ್ದು ಇದನ್ನೇ. ಸಚಿನ್ ಪೈಲಟ್ ಮತ್ತೆ ಇವ್ರ ಮಧ್ಯೆ ಅಶೋಕ್ ಗೆಹ್ಲೋಟ್ ಮಧ್ಯೆ ಶುರುವಾಯ್ತು. ಛತ್ತೀಸ್ಗಢದಲ್ಲಿ ಕೆ.ಪಿ. ಸಿಂಗ್ದೇವ್ ಮತ್ತೆ ಬಘೇಲ್ ಮಧ್ಯೆ ಶುರುವಾಯ್ತು. ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತೆ ಕಮಲ್ನಾಥ್ ಮಧ್ಯೆ ಶುರುವಾಯ್ತು. ಇವಾಗ ಪಾಟೀಲ್ ಸರ್ಗೆ ಇನ್ನೊಂದು ರಿಯಾಕ್ಷನ್ ತಗೊಳ್ಬೇಕು. ಪಾಟೀಲ್ ಸರ್, ಈಗ ಬಿಜೆಪಿ ಅವರು ಆರೋಪ ಮಾಡ್ತಿರೋದು ಅದೇನೆ, ಜನರಿಗೆ ಅನಿಸ್ತಿರೋದು ಅದೇನೆ. ಹೈಕಮಾಂಡ್ ಇಂಥ ಸಂದರ್ಭದಲ್ಲೇ ಅಲ್ವಾ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿರೋದು. ಮೇಡಮ್, ನೀವು ಕೇಳಿದ ವಿಷಯನೇ ಬೇರೆ, ಅದು ಮಾತಾಡೋದು ಬೇರೆ. ನೀವೇ ಹೇಳಿ ಸರ್. ಇದನ್ನೇನ್ ಕೇಳ್ಬೇಕು ನಾವು? ಇದನ್ನ ಕೇಳಿ ಬೇಸತ್ತೀವಿ ಇದನ್ನ. ಅಲ್ಲ ಸರ್, ಅಲ್ಲ ನಾನು ನಿಮಗ್ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ನನಗೆ ಹಾಗೆ ಜನರಿಗೆ ಉತ್ತರ ಕೊಡಿ. ಕಾಂಗ್ರೆಸ್ನ ಹೈಕಮಾಂಡ್ ನಿಜವಾಗ್ಲೂ ಕೂಡ ಒಂದು ಸೀರಿಯಸ್ ಮೆಸೇಜ್ ಅನ್ನ ಪಾಸ್ ಮಾಡಿ ಇಲ್ಲಿ ಯಾವುದೇ ರೀತಿ ಕುರ್ಚಿ ಕಾದಾಟ ಇಲ್ಲ ಅಂತ ಹೇಳಲಿಕ್ಕೆ ಇನ್ನೂ ಕೂಡ ಸೂಕ್ತ ಸಮಯ ಬಂದಿಲ್ವಾ ಅಂತ? ಬಂದಿದೆ, ಪ್ರೊಸೆಸ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಮಾಡ್ತಾರ ಅವ್ರು. ಯಾಕೆ ಭಯ? ನಿಮ್ಗೆ ಯಾಕೆ ಅಷ್ಟು ಆತುರ ಇದೆ? ಪಕ್ಷದವ್ರು ಅದೀವಿ, ನಾವು ಮಾಡ್ತೀವಿ ಸರ್. 2.5 ವರ್ಷ ಆಯ್ತು ಸರ್, ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಅಂತ ಬಯಸ್ತಿದ್ದಾರೆ. 2.5 ವರ್ಷ ಇದೆ ಮೇಡಮ್. ಇನ್ನ ವಿ ಆರ್ ಎಲೆಕ್ಟೆಡ್ ಫಾರ್ 5 years, ನಾಟ್ ಫಾರ್ 2.5 years. ನೋಡಿ ಸರ್, ಇವತ್ತು ಕೃಷಿ ಇಲಾಖೆಯ ತುರ್ತು ಸಭೆ ಯಾಕೆ ಜನಕ್ಕೆ ಬೇಸರ ಆಗುತ್ತೆ ಅಂದ್ರೆ ಕೃಷಿ ಇಲಾಖೆಯ ತುರ್ತು ಸಭೆ ಕರೀತಾರೆ. ಕೇಳಿಸ್ಕೊಂಬಿಡಿ ಸರ್, ಕೇಳಿಸ್ಕೊಂಬಿಡಿ ಸರ್. ಮಾನದಂಡಗಳು ಕೇಂದ್ರ ಸರ್ಕಾರ ನಿಮ್ದು ಅಲ್ಲಲ್ಲ, ಮುಖ್ಯಮಂತ್ರಿಗಳು ಇವತ್ತು ಕೃಷಿ ಇಲಾಖೆಯ ತುರ್ತು ಸಭೆ ಕರೀತಾರೆ. ಇರಬೇಕಾಗಿದ್ದ ಕೃಷಿ ಸಚಿವರು ದೆಹಲಿಯಲ್ಲಿದ್ದಾರೆ. ಇದೇ ಅಲ್ವಾ ಅಭಿವೃದ್ಧಿ, ಜನಪರ, ರೈತ ಪರ ಕಾಳಜಿ ಮಾಡಬೇಕಾದವರು ಕುರ್ಚಿಗೋಸ್ಕರ ದೆಹಲಿಗೆ ಹೋಗಿದ್ದಾರೆ ಅಂತ ಜನ ಅನ್ಕೊಳ್ತಾರೆ. ಡಿಪಾರ್ಟ್ಮೆಂಟ್ ಕೆಲಸ ಇರಂಗಿಲ್ವಾ? ಹೇಳಿ ಪಾಟೀಲ್, ಡಿಪಾರ್ಟ್ಮೆಂಟ್ ಅಲ್ಲಿ ಯಾರನ್ನ ಮೀಟ್ ಮಾಡಿದ್ರು? ಯಾವ್ದಾದ್ರು ಕೃಷಿ ಸಚಿವರ, ಕೇಂದ್ರ ಸಚಿವರನ್ನ ಮೀಟ್ ಮಾಡಿದ್ರ ಅಥವಾ ಯಾವ್ದಾದ್ರು ಆಫೀಸ್ ಅಫಿಷಿಯಲ್ ಅಲ್ಲ ಅಫಿಷಿಯಲ್ ಯಾರು ಮೀಟ್ ಮಾಡಿದ್ರು? ಸೀಮಾ ಕೌಸರ್ ಅವರು. ನಮಸ್ಕಾರ. ಅಲ್ಲ, ಇವರು ಕುರ್ಚಿ ಕದನ ಅಂತ ಹೇಳ್ತಿರಲ್ಲ ಕಾಂಗ್ರೆಸ್ ಅಲ್ಲಿ. ಇವರು ಬರೀ ಬಿಜೆಪಿ ಅವರು ಸ್ಟೇಟ್ ಪ್ರೆಸಿಡೆಂಟ್ ನ ಎಲೆಕ್ಟ್ ಮಾಡೋದಕ್ಕೆ ಎಷ್ಟು ಕುರ್ಚಿ ಕದನ ನಡೀತು, ಎಷ್ಟು ಕಿತ್ತಾಡಿದ್ರು. ಈಗ್ಲೂ ಕೂಡ ಸಿಎಂಗೆ ಇವತ್ತು ನಾಳೆ ದಿನ ಇವ್ರೇನು ನಮಗೆ ಹೇಳ್ತಾ ಇದಾರೆ, ನಾಳೆ ದಿನ ಅಕಸ್ಮಾತ್ ಇವ್ರು ಎಲೆಕ್ಷನ್ ಗೆದ್ಕೊಂಡ್ರು ಇವ್ರ ಹತ್ರ ಸಿಎಂ ಕ್ಯಾಂಡಿಡೇಟೇ ಇಲ್ಲ. ಅದ್ರ ಬಗ್ಗೆ ಇವ್ರು ಮಾತಾಡೋದಕ್ಕೆ ರೆಡಿ ಇಲ್ಲ. ನಮ್ಮ ಇಲ್ಲಿ ಕಾಂಗ್ರೆಸ್ ಸರ್ಕಾರ 10 kg ಅಕ್ಕಿ ಕೊಡ್ತೀವಿ ಅಂದಾಗ ಇವತ್ತು ಇವರು ಜೋಳದ ರೈತರ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಆವಾಗ ಇವ್ರ ಕನ್ಸರ್ನ್ ಅಲ್ಲಿ ಹೋಗಿತ್ತು. ನಮ್ಮ ಸ್ಟೇಟ್ಗೆ 10 kg ಸಿದ್ದರಾಮಯ್ಯ ಸರ್ ಕೊಡ್ತೀನಿ ಅಂತ ಹೇಳಿದಾಗ ಮೋದಿ ಅವರು ಅಕ್ಕಿನೇ ಕೊಡೋದಿಲ್ಲ ನಮ್ಗೆ ಅಂತ ಹೇಳ್ಬಿಟ್ರಲ್ಲ. ವಿಚಾರ ಸೀಮಾ ಅವರೇ, ಇವಾಗ ಅಕ್ಕಿಯಿಂದ ಕುರ್ಚಿವರೆಗೂ ಬಂದಿದೆ. ಸೀಮಾ ಅವ್ರ ಸಂಪರ್ಕದಲ್ಲಿ ಇದ್ದಾರಾ? ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ. ಕುರ್ಚಿ ವಿಚಾರ ಮೇಡಮ್, ಇವಾಗ ಅಕ್ಕಿದಾಯ್ತು, ಕುರ್ಚಿದ ಹೇಳಿ ಅಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಬಂದ್ರು, ಬೆಂಗಳೂರಿಗೆ ಯಾಕೆ ಬಂದ್ರು, ಚಲವರಾಯಸ್ವಾಮಿ ಅವರು ದೆಹಲಿಗೆ ಯಾಕೆ ಹೋದ್ರು, ಚಲವರಾಯಸ್ವಾಮಿ ಅವ್ರ ಜೊತೆಯಲ್ಲಿ ಮತ್ತೊಂದಷ್ಟು ಜನ ಯಾಕೆ ಹೋದ್ರು, ಇಕ್ಬಾಲ್ ಹುಸೇನ್ ಅವರು ಬಹಿರಂಗವಾಗಿ ಯಾಕೆ ಮಾತಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ? ಹುಸೇನ್ ಭಾಯಿ ಆಗ್ಲಿ ಅಥವಾ ಬೇರೆಯವ್ರಾಗ್ಲಿ ನೋಡಿ, ಪ್ರತಿಯೊಬ್ರು ಒಂದೊಂದು ಅವ್ರವ್ರ ಒಪಿನಿಯನ್ ಹೇಳ್ತಾನೆ ಇದ್ದಾರೆ. ಈವನ್ ಜಮೀರ್ ಭಾಯಿ ಕೂಡ ಸ್ಟೇಜ್ ಇಂದ ಹಲವಾರು ಸತಿ ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯ ಸರ್ ಕಂಟಿನ್ಯೂ ಆಗ್ತಾರೆ, ಅದು ಇದು. ಅವ್ರವ್ರ ಬೆಂಬಲಿಗರು ಅವ್ರವ್ರ ಲೀಡರ್ ಬಗ್ಗೆ ಹೇಳ್ಕೋತಾರೆ. ಸೀಮಾ ಅವರೇ, ಅವ್ರ ಬೆಂಬಲಿಗರು ಮಾತಾಡಿದ್ರೆ ಮತ್ತೆ ನೋಟಿಸ್ ಯಾಕ್ರಿ ಕೊಟ್ರಿ? ಇಕ್ಬಾಲ್ ಹುಸೇನ್ಗೆ, ಬಸವರಾಜ್ ಶಿವಗಂಗಾಗೆ ನೋಟಿಸ್ ಯಾಕೆ ಕೊಟ್ರಿ? ಅದೇ ಈ ತರ ಹೇಳ್ಬಾರ್ದು ಅಂತ ತಾನೇ ಜಮೀರ್ ಭಾಯ್ಗೂ ಮಾಡಿದ್ರು, ಇವ್ರಿಗೂ ಮಾಡಿದ್ರು. ಗವರ್ಮೆಂಟ್ ಆಗ್ಲಿ
ಅಥವಾ ಸಿದ್ದರಾಮಯ್ಯ ಸರ್ ಆಗ್ಲಿ ಅಥವಾ ಡಿ ಕೆ ಸರ್ ಆಗ್ಲಿ ನೀವು ಅಕೌಂಟಬಲ್ ಮಾಡಕ್ಕಾಗಲ್ಲ ಅಲ್ವಾ? ಅವ್ರ ಬೆಂಬಲಿಗರು ಏನ್ ಹೇಳ್ತಾರೆ ಅದಕ್ಕೆಲ್ಲ ನೀವು ತಗೊಂಡ್ ಬಂದು ಇವ್ರನ್ನ ಅಕೌಂಟಬಿಲಿಟಿ ಮಾಡಿದ್ರೆ, ಇವ್ರನ್ನ ನೀವು ಪ್ರಶ್ನಿಸಿದ್ರೆ ಅಂದ್ರೆ ಏನು ಇವಾಗ ಸೀಮಾ ಅವ್ರೆ ನೀವೇನ್ ಹೇಳಿ ಹೊರಟಿದ್ದೀರಿ? ಪವರ್ ಟಸಲ್ ಇಲ್ಲ, ಅಧಿಕಾರ ಹಸ್ತಾಂತರದ ಚರ್ಚೆ ಕಾಂಗ್ರೆಸ್ ನಲ್ಲಿ ಇಲ್ಲ, ಹೀಗಾಗಿ ಇಲ್ವಾ ಅದೇನ್ ಆಗುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು. ನಿಮಗೆ ಹೆಂಗ್ ಹೇಳ್ತೀರಿ? ಒಂದ್ ನಿಮಿಷ ಚಂದ್ರಶೇಖರ್ ಅವ್ರೆ, ಒಂದ್ ನಿಮಿಷ. ಸೀಮಾ ಅವ್ರೆ ಹೆಂಗ್ ಹೇಳ್ತೀರಿ? ರಾಜ್ಯದ ಜನ ಕೊಟ್ಟಿರುವ ಅಧಿಕಾರ ಇದು. ನೀವು ಕುತ್ಕೊಂಡು ಡಿಸ್ಕಸ್ ಮಾಡೋದಲ್ಲ, ಇದು ರಾಜ್ಯದ ಜನ ಕೊಟ್ಟಿರುವ ಅಧಿಕಾರ. ರಾಜ್ಯದ ಜನರಿಗೆ ಗೊತ್ತಾಗ್ಬೇಕು ನಮ್ಮ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅಂತ ಹೇಳಿ. ಇವರೇ ಇರ್ತಾರ? ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ಡಿಸೈಡ್ ಮಾಡುವಂತದ್ದು MLA ಗಳ ಹಕ್ಕು. MLA ಗಳನ್ನ ನಾವ್ ಎಲೆಕ್ಟ್ ಮಾಡಿದೀವಿ. ಚೀಫ್ ಮಿನಿಸ್ಟರ್ ಯಾರಾಗ್ತಾನೆ ಅನ್ನೋದನ್ನ ಎಲೆಕ್ಟ್ ಮಾಡುವಂತಹ ಅಧಿಕಾರ ಇರೋದು MLAs ಗಳಿಗೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. JDS ನ ವಕ್ತಾರರಿಗೆ ಪ್ರಶ್ನೆ ಕೇಳಲಿಕ್ಕೆ ನೀವು ಲೀಡ್ ಕೊಟ್ರಿ. MLA ಗಳ ಕೌಂಟು ಮ್ಯಾಟ್ರೇ ಆಗಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ್ರು. ಬಟ್ ವರ್ಷ ಹೆಂಗ್ ಬದಲಾಗಿದೆ ಅಂದ್ರೆ 50 ಜನ ಇದ್ದಾರೆ ಅನ್ನೋ ಗುಸು ಇದೀಗ DK ಶಿವಕುಮಾರ್ ಅವ್ರ ಬಣದಿಂದ ಬರ್ತಿದೆ. ಇಷ್ಟು ಮಾತ್ರ ಅಲ್ಲದೆ ಜೈಲಲ್ಲಿರೋ ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ ಅವರನ್ನು ಕೂಡ ಹೋಗಿ ಭೇಟಿ ಆಗ್ತಿದ್ದಾರೆ. ಇದೇನು ಹೆಡ್ ಕೌಂಟ್ ಪ್ರಾರಂಭ ಆಗಿದೆಯಾ? ನಮ್ಮ ಹತ್ರ ಕೂಡ ಶಾಸಕರ ಬೆಂಬಲ ಬಲ ಇದೆ ಅಂತ ಹೇಳಿ. ಸ್ಮಿತಾ ಅವರೇ, ನಮ್ಮ ದುರ್ದೈವ 2.5 ವರ್ಷ ಆದ್ರೂ ಒಂದು ಅಧಿಕಾರದ ವಿಚಾರದಲ್ಲಿ ಹೊರತುಪಡಿಸಿ ಯೋಜನೆಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ ವಿಷಯಾಧಾರಿತ ಚರ್ಚೆಗಳು ಮಾಡಲಿಕ್ಕೆ ಕಾಂಗ್ರೆಸ್ ಅವರು ಇನ್ನೂ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿಲ್ಲ. 2.5 ವರ್ಷನೂ ಇನ್ನೂ ಅಧಿಕಾರದ ಬಗ್ಗೆನೇ ಮಾತಾಡ್ತಿದ್ದಾರೆ. ಯಾಕೆಂದರೆ 2013ರಿಂದ 2018ರವರೆಗೆ ವಿಷಯಾಧಾರಿತ ಚರ್ಚೆಗಳಾಗ್ತಾ ಇದ್ದವು. ಯಾವ ಯೋಜನೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇತ್ತು. ಯಾಕೆಂದರೆ ಆ ಟೈಮಲ್ಲಿ ಯಾವುದೇ ಒಂದು ನಾಯಕತ್ವ ಬದಲಾವಣೆ ಇರಲಿ, ಮುಖ್ಯಮಂತ್ರಿ ಕೆಳಗಿಳಿಸೋ ಚರ್ಚೆನೂ ಆಗಿದೆ ಸರ್, ನಾವು ಅದನ್ನ ಮರೆಯಂಗಿಲ್ಲ. ಯಡಿಯೂರಪ್ಪನವರನ್ನ ಕೆಳಗಿಳಿಸೋ ಚರ್ಚೆ ಕೂಡ ತಿಂಗಳಾನ್ಗಟ್ಲೆ ಆಗಿದೆ. ರೆಸಾರ್ಟ್ ರಾಜಕಾರಣನೂ ಆಗಿದೆ, ಇಳಿಸೋದು ಆಗಿದೆ, ಏರ್ಸೋದು ಆಗಿದೆ, ಎಲ್ಲ ಆಗಿದೆ. ಇಲ್ಲಿ ಕಾಂಗ್ರೆಸ್ಗೆ ಒಂದು 136 ಸಂಖ್ಯೆ ಕೊಟ್ಟು ಕರ್ನಾಟಕದ ಆರಂಭದಲ್ಲಿ ನೀವು ಹೇಳ್ತಿದ್ರಿ, ಕರ್ನಾಟಕದ ಜನರ ಪರವಾಗಿ ಅವರು ತಲೆ ಕೆಡಿಸ್ಕೊಳ್ಬೇಕು, ಅವ್ರ ಪರವಾಗಿ ಅಭಿವೃದ್ಧಿಗಳನ್ನ ಮಾಡಬೇಕು, ಅವ್ರ ಪರವಾಗಿ ಆಡಳಿತ ನಡೆಸಬೇಕು ಅಂತ ಏನಿದೆ ಅದನ್ನ ಬಿಟ್ಟು ಕಾಂಗ್ರೆಸ್ ಅವರು ಎಲ್ಲಾನು ಮಾಡ್ತಿದ್ದಾರೆ. ಮಾಡ್ಲಿ, ವಿರೋಧ ಪಕ್ಷದವ್ರು ನಾವೇನು BJP ಅವರಾಗ್ಲಿ JDS ಅವರಾಗ್ಲಿ ನಾವು ಕೇಳ್ಕೊಂತಿಲ್ಲ. ನೀವು ಮುಖ್ಯಮಂತ್ರಿ ಯಾರನ್ನ ಮಾಡ್ತಿದ್ದೀರಾ, ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಮಾಡ್ತಿದ್ದೀರಾ, ಅವ್ರನ್ನೇ ಉಳಿಸ್ಕೊಂತಿದ್ದೀರಾ? ಅಮ್ಮ ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಆಮೇಲೆ ನೀವು ಆನ್ಸರ್ ಮಾಡಿವ್ರಿ. ಈಗ ಮೇಡಮ್ ನಮ್ಮ ಕೌಸರ್ ಅವರು ಹೇಳ್ತಿದ್ದಾರೆ, ಇದು ಮುಖ್ಯಮಂತ್ರಿ ಚುನಾವಣೆ ಅವ್ರನ್ನ ಅಧಿಕಾರ ಕೊಡೋದು ಶಾಸಕರು. ಹೌದು, ಕಳ್ಸಾಯ್ತು. ಕರ್ನಾಟಕದ ಜನರು ನಿಮಗೆ 136 ಕ್ಷೇತ್ರ, 136 ಶಾಸಕರನ್ನ ಕೊಟ್ಟು ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿಕೊಂಡು ನಮ್ಗೆ ಅಭಿವೃದ್ಧಿ ಮಾಡಿ, ಆಡಳಿತ ಸುಧಾರಣೆ ತಗೊಂಡು ಬನ್ನಿ, ಯೋಜನೆಗಳನ್ನ ತಗೊಂಡು ಬನ್ನಿ, ಕೈಗಾರಿಕೆಗಳನ್ನ ತಗೊಂಡು ಬನ್ನಿ, ರಸ್ತೆಯಲ್ಲಿರೋ ಗುಂಡಿಗಳನ್ನ ಮುಚ್ಚಿ, ನೀರಾವರಿ ಯೋಜನೆಗಳನ್ನ ತಗೊಂಡು ಬನ್ನಿ, ರೈತರ ಹಿತ ಕಾಪಾಡಿ ಅಂತ ಎಲ್ಲಾನು ಮಾಡಿಕೊಟ್ಟು 2.5 ವರ್ಷ ಆದ್ರೂ ನೀವು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ರೆ ಒಂದಿನ ಹೋಗಿ ಅವ್ರ ಕಷ್ಟ ಕೇಳೋಂಥ ಸೌಜನ್ಯ ಇಲ್ಲದೆ ಇರೋಂಥ ಕೃಷಿ ಸಚಿವರು ಇವತ್ತು ಏಕಾಏಕಿ ದೆಹಲಿಗೆ ಹೋಗ್ತಾರೆ ಅಂದರೆ ಮೇಡಮ್, ಹಾಗೆ ಮಾನ್ಯ ಉಪಮುಖ್ಯಮಂತ್ರಿ ಅವ್ರಿಗೆ ಪೆನ್ನು ಪೇಪರ್ ಕೊಟ್ಟು ಬರ್ಕೊಡಿ, ಈ ಸಲ ನಾನು ಮುಖ್ಯಮಂತ್ರಿ ಆಗ್ತೀನಿ, ಉಪಮುಖ್ಯಮಂತ್ರಿ ಆಗ್ತೀನಿ, ಯೋಜನೆಗಳನ್ನ ತರ್ತೀನಿ, ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತ ಹೇಳ್ದಂಥ ಉಪಮುಖ್ಯಮಂತ್ರಿ ಅವರು ನನಗೆ ಅಧಿಕಾರ ಬೇಕು ಅಂತ ಹೋರಾಡ್ತಿದ್ದಾರೆ. ಇನ್ನೊಂದು ಕಡೆ ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ ಅಂತಾರೆ. ಶಿಸ್ತಿನ ಸಿಪಾಯಿ ಅಂದ್ರೆ ಏನು ಮೇಡಮ್? ಶಿಸ್ತಿನ ಸಿಪಾಯಿ ಅಂದ್ರೆ ಕೊಟ್ಟಿರೋದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಂಥದ್ದು. ಉಪಮುಖ್ಯಮಂತ್ರಿ ಅಂತ ದೊಡ್ಡ ಹುದ್ದೆ ಕೊಟ್ಟು 2.5 ವರ್ಷ ನೀವೇನು ಸಾಧನೆ ಮಾಡಿದ್ದೀರಾ? ಮಾನ್ಯ ಸಿದ್ದರಾಮಯ್ಯ ಅವರು ತುಂಬಾ ಎಕ್ಸ್ಪೀರಿಯನ್ಸ್ಡು ಸೀಸನ್ಡ್ ಪೊಲಿಟಿಷಿಯನ್. ಇವತ್ತು 2.5 ವರ್ಷ ಆದ್ರೂ ಅಧಿಕಾರದ ಅಂಟ್ಕೊಂಡು ನೀವು ಅಭಿವೃದ್ಧಿ ಮಾಡಿ ಅಂತ ಜನರು ಕೇಳ್ತಿದ್ದಾರೆ ಅಂದ್ರೆ ಮೇಡಮ್, ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಕೌಸರ್ ಅವರೇ, ಇದು JDS ಅವರು ಜನರು ಮಾತಾಡ್ತಿರೋದು, BJP ಜನರು ಮಾತಾಡ್ತಿರೋದು ಅಂತಲ್ಲ. ನೀವು ನಾಳೆ ಅಕೌಂಟಬಿಲಿಟಿ, ನೀವು ನಮ್ಮಾಗೇನೆ ವೋಟ್ ಮಾಡಿದ್ದೀರಾ. ಜನರಿಗೆ ಇವತ್ತು ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಜವಾಬ್ ಕೊಡಬೇಕು. ನಾವು 2.5 ವರ್ಷದಿಂದ ಏನಕ್ಕೆ ನಾವು ಸರ್ಕಾರನ ಇನ್ನೂ ಟೇಕ್ ಆಫ್ ಮಾಡಿಲ್ಲ ಅಂತ. ಅದನ್ನ ಬಿಟ್ಟು ಇಕ್ಬಾಲ್ ಹುಸೇನ್ ಅವರು ಮಾತಾಡ್ತಿದ್ದಾರೆ, ಆ ಕಡೆ ಮಾಗಡಿ ಬಾಲಣ್ಣ ಅವರು ಮಾತಾಡ್ತಿದ್ದಾರೆ, ಕುಣಿಗಲ್ ಶಾಸಕರು ಮಾತಾಡ್ತಿದ್ದಾರೆ, ಮಂಡ್ಯದ ರವಿ ಗಣಿಗ ಅವರು ಮಾತಾಡ್ತಿದ್ದಾರೆ, ಬಸವರಾಜ ರಾಯರೆಡ್ಡಿ ಮಾತಾಡ್ತಿದ್ದಾರೆ, DK ಸುರೇಶ್ ಕೂಡ ಮಾತಾಡಕ್ ಶುರು ಮಾಡಿದ್ದಾರೆ ಸರ್. ನೀವು ಅದನ್ನ ಮರಿಬಾರದು. DK ಸುರೇಶ್ ಅವರು ಕೂಡ ಮಾತಾಡಕ್ ಶುರು ಮಾಡಿದ್ದಾರೆ. 2020 ಸರ್, ಇವಾಗ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮಾತಿಗೆ ತಪ್ಪಾರ್ದು ಅಂತ ಹೇಳೋ ಮೂಲಕ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಹೇಳಿ ಅಧಿಕೃತವಾಗಿ ಹೇಳ್ಬಿಟ್ಟಿದ್ದಾರೆ. ಸುರೇಶ್ ಮಾತಾಡೋದಕ್ಕಿಂತ ಅಣ್ಣನ ಪರವಾಗಿ ತಮ್ಮ ಮಾತಾಡೋದು ವಿಷಯ ಬಟ್ ಅಗ್ರಿಮೆಂಟ್ ವಿಚಾರ ಬಹಿರಂಗ ಆಗ್ತದೆ ಸರ್ ಇವಾಗ. ಸ್ಮಿತಾ ಮಾತಾಡ್ಬೋದಲ್ಲ.
ಅಗ್ರಿಮೆಂಟ್ ಎಂಬುದು ಉಂಟಲ್ಲ, ಯಾರಿಗಾದ್ರೂ ಪಬ್ಲಿಕಲ್ಲಿ ಹೇಳಿದಾರೆ? ಪಬ್ಲಿಕ್ ಅಲ್ಲದ ಅಗ್ರಿಮೆಂಟ್ ಇಂಪ್ಲಿಮೆಂಟ್ ಆಗಿಲ್ಲ ಕರ್ನಾಟಕದಲ್ಲಿ. ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ 20 ಹಂಚಿಕೆ ಆಯಿತು, ಅದೇ ಇಂಪ್ಲಿಮೆಂಟ್ ಆಗಿಲ್ಲ. ಪಬ್ಲಿಕ್ ಡೊಮೈನ್ ಅಲ್ಲಿ ಇತ್ತು, ಇದನ್ನು ಇಂಪ್ಲಿಮೆಂಟ್ ಯಾರಾದ್ರು ದೇವರ ದಯೆಯಿಂದ ಇದುವರೆಗೆ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದಾರೆ. ಆ ಅಗ್ರಿಮೆಂಟ್ ಅನ್ನು ಯಾರ ಬಾಯಿಗೂ ಅದು ಆಗಿದಂತಾಗ್ಲಿ ಆಗಿಲ್ಲ ಅಂತ ಯಾರು ಹೇಳಿಲ್ಲ. ಅದೇ ಅಪ್ರಿಷಿಯೇಟ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷವನ್ನು. ಇದುವರೆಗೂ ಅದು ಸೀಕ್ರೆಟ್ ಬಟ್ ಎಲ್ಲಿ ಸರ್ ಡಿ ಕೆ ಸುರೇಶ್ ಅವರ ಹೇಳಿಕೆ ನಮ್ಮ ಹತ್ರ ರೆಡಿ ಇದೆ, ಬೇಕಾದ್ರೆ ಇನ್ನೊಂದು ಸತಿ play ಮಾಡೋಣ. ಹೈಕಮಾಂಡ್ ಹೇಳಿದ್ದಾರೆ ಅಂತ ಹೇಳಿದಾರೆ. ಕೊಟ್ಟ ಮಾತಿಗೆ ಹಂಗಾದ್ರೆ ಇದನ್ನ ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು ಸರ್? ರಾಜ್ಯದ ಜನರು ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಕೊಟ್ಟದ ಮಾತಿಗೆ ಯಾರು ಕೂಡ ತಪ್ಪು ನಡೆಯೋ ಹಾಗಿಲ್ಲ. ಡಿ ಕೆ ಶಿವಕುಮಾರ್ ಹತ್ರ ಸುರೇಶ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ಡಿ ಕೆ ಸುರೇಶ್ ಹತ್ರ ಸುರೇಶ್ ಅವರು ಹೇಳಿದ್ದಾರೆ. ಸುರೇಶ್ ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಅವ್ರು ಹೇಳ್ತಾರೆ, ನಾನು ಹೇಳ್ತೇನೆ, ನೀವು ಹೇಳ್ತಾರೆ. ಇಲ್ಲಿ ಕೇಳಿ, ಒಂದು ಹೇಳ್ತಾರೆ, ಸಿಎಂ ಅನ್ನು ಇಳಿಸುವಂದ್ರೆ ಸುಲಭ ಇಲ್ಲ ಸ್ಮೃತ. ಕಾನ್ಸ್ಟಿಟ್ಯೂಷನ್ ಅವ್ರು ಒಂದೇ ಹೋಗಿ ರಿಸಿಗ್ನೇಷನ್ ಕೊಡ್ಬೇಕು ಅವರು, ಅಥವಾ ಶಾಸಕಾಂಗ ಪಕ್ಷ ಕರೆದು ಅಲ್ಲಿ ಅವರಿಗೆ ಮೆಜಾರಿಟಿ ಅಂತ ತೋರಿಸಿ ಅವರನ್ನು ತೆಗಿಬೇಕು. ಎರಡೂ ಇದು ಒಂದೇ ಒಳ್ಳೆ ರೀತಿಯಲ್ಲಿ ಅಂದರೆ ಏನಾದರೂ CM ಸಿದ್ದರಾಮಯ್ಯ ಇಳಿಸ್ಬೇಕಂತ ಇದ್ದರೆ ಅವರ ಮನಸ್ಸು ಒಲಿಸಿ ನೀವೇ ರಾಜೀನಾಮೆ ಕೊಟ್ಟಿ ಅಂತ ಹೇಳು. ಮತ್ತು ಅವರು ಈಗಿನ ಪರಿಸ್ಥಿತಿಯಲ್ಲ ರಾಜೀನಾಮೆ ಕೊಡೋ ಸ್ಥಿತಿ ಇಲ್ಲ. ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನೇ ನೆಕ್ಸ್ಟ್ ಬಜೆಟ್ ಮಂಡಿಸ್ತೇನೆ ಅಂತ ಹೇಳಿದವರು ನಾಳೆ ಹೇಳಿಯಾಗಿ ಅವ್ರು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಆತ ಹೋರಾಟ ಹೈಕಮಾಂಡ್ ಸ್ಟ್ರಾಂಗ್ ಇತ್ತು. ಆಗ MLA ಕರೆದು ಒಂದು ವೋಟ್ ಮಾಡಿ ಅಗೇನ್ಸ್ಟ್ ಯಡಿಯೂರಪ್ಪ ವೋಟ್ ಮಾಡಿದ್ರೆ ಎಲ್ಲಿ ವೋಟ್ ಮಾಡ್ತಿದ್ರು? ಇಲ್ಲಿ ಬಂದು ವೋಟ್ ಮಾಡಿ ಅಂತ ಹೇಳಿದ್ರೆ ಸಾಧ್ಯ ಉಂಟು? ಅದು ಉಂಟಾ? ನೋಡ್ಬೇಕು. ಇಲ್ಲಿ ಕೇಳಿ, ಅದಕ್ಕೆ ನಾನು ಹೇಳಿಲ್ಲ ನಿಮಗೆ, ಅಲ್ಲಿ ಗೆಲೆಟ್ ಅನ್ನು ಇಳಿಸ್ಲಿಕ್ಕೆ ಆಯ್ತಾ? ಗೆಲೆಟ್ ಹತ್ರ ಮೆಜಾರಿಟಿ ಇತ್ತು, ಹೈಕಮಾಂಡ್ ಬಂದು ಪೈಲಟ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರು ಒಪ್ಲಿಲ್ಲ. ಇದಕ್ಕೆ ಶಾಸಕ ಕಾನ್ಸ್ಟಿಟ್ಯೂಷನ್ ಶಾಸಕಾಂಗ ಪಕ್ಷದವರು ಮೆಜಾರಿಟಿ ಇಲ್ಲ ಅಂತ ತೋರಿಸಬೇಕು. ಬುಕ್ ರೂಲ್ಸ್ ಅಂದ್ರೆ ಇಲ್ಲಿಕ್ಕೆ ಒಂದು ನಿಮಿಷ ಕಂಟಿನ್ಯೂ ಮಾಡ್ತೇನೆ ನಾನು. ಬುಕ್ ರೂಲ್ ಇರೋದು ಹೌದು, ಬಟ್ ಸಿದ್ದರಾಮಯ್ಯ ಯಾವಾಗ ನಾನೇ 5 ವರ್ಷ CM ಅಂತ ಹೇಳಿದ್ರ, ಇನ್ನು ಅವರು ಆಗಿ ಇಳ್ಕೊಳ್ಳಿಕ್ಕಿಲ್ಲ, ಅವರು ಇಳಿದುಕೊಳ್ಳಿಕ್ಕೂ ಕಷ್ಟ. ಎಲ್ಲಾದರೂ ಇಳ್ಕೊಳ್ಳಿಕ್ಕೆ ಹೋದರೆ ಕಾಂಗ್ರೆಸ್ಗೆ ಇದು ವೀರೇಂದ್ರ ಪಾಟೀಲ್ ಏರ್ಪೋರ್ಟಲ್ಲಿ ಇವರು ರಾಜೀವ್ ಗಾಂಧಿ ಅವರು ಹೇಳಿಬೋದ್ರು, ವೀರೇಂದ್ರ ಪಾಟೀಲ್ ನಾಳೆ ಇಳಿಬೇಕಂತ ಇಳಿದುಬಿಟ್ಟು ಮುಂದೆ ನೆಕ್ಸ್ಟ್ ಇಲೆಕ್ಷನ್ ಅವ್ರ ಪಾರ್ಟಿ ನಂಬರ್ 189 ಇದ್ದ ಸೀಟ್ 40ಕ್ಕೆ ಬಂದು ಹೇಳಿತ್ತು. ಅವರು ನೋಡ್ತಾರೆ ಹೈಕಮಾಂಡ್ ಯಾವುದೇ ಡಿಸಿಷನ್ ಫ್ಯೂಚರ್ ಕಾನ್ಸಿಕ್ವೆನ್ಸಸ್ ಏನಂತ ನೋಡ್ತಾರೆ. ನೀವು ನಾನು ಇವರು ಬಂದು ಹೋಗ್ತೇವೆ, ಮಾತಾಡ್ತೇವೆ, ಹೋಗ್ತೇವೆ, ಅವ್ರು ಫ್ಯೂಚರ್ ಕಾನ್ಸಿಕ್ವೆನ್ಸ್ ಅಂತಾರೆ. ಜಾಯ್ನ್ ಆಗಿದ್ದಾರೆ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್ ಮಂತ್ರಿಗಿರಿ ಕೇಳಕ್ಕ ದೆಹಲಿಗೆ ಹೋಗ್ತಾ ಇರೋದು ಕಾಂಗ್ರೆಸ್ನ ಶಾಸಕರು ಅಥವಾ ಮುಖ್ಯಮಂತ್ರಿ ಮಾಡ್ಲಿಕ್ಕ ಅಂತ? ನಮ್ದು ಅಧ್ಯಕ್ಷರು ದಿಲ್ಲಿದಾಗಿದ್ದಾರೆ, ಖರ್ಗೆ ಸಾಹೇಬರು, ಮತ್ತು ಜನರಲ್ ಸೆಕ್ರೆಟರಿ ಸಾಹೇಬ್ ಸುರ್ಜೇವಾಲಾ ಸಾಹೇಬರು ಅಲ್ಲೇ ಅದಾರು. ಶಾಸಕರು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾರೋ, ನಾವು ಹೋಗ್ತೀವಿ. ಏನೇನು ಕೆಲಸ ಇರ್ತಾಯಿದ್ರು ನಮ್ಮ ಪಕ್ಷದ್ದು, ಅದ್ರ ಸಲುವಾಗಿ ನಾವು ಹೋಗ್ತೀವಿ. ಪ್ರತಿ ಟೈಮು ಹಿಂಗಿಲ್ಲ ನಾವು ಚೇಂಜ್ ಕೇಳಲಿಕ್ಕೆ, ಮಂತ್ರಿ ಪದ ಕೇಳಲಿಕ್ಕೆ ಹೋಗ್ತೀವಿ, ಹಂಗಿಲ್ಲಮ್ಮ. ಇಕ್ಬಾಲ್ ಹುಸೇನ್ ಅವ್ರು ಹಂಗೆ ಯಾಕಂದ್ರು ಅಂತ ಮತ್ತೆ ಅವ್ರೇನು ಹೇಳಿದ್ರು ಅಂತ ನನಗೆ ಕೇಳಿಲ್ಲಮ್ಮ ಅವ್ರದ್ದು ಮಾತು. ನಾನೇ ಹೇಳ್ಬಿಡ್ತೀನಿ ಸರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾವು ಹೋಗ್ತಿದೀವಿ ಅಂತ ಹೇಳಿ. ಇಲ್ಲ, ಅವ್ರದ್ದು ಮಾತನ್ನ ಕೇಳಲಿಲ್ಲ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೋ, ನಮ್ದು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು, ನಾನು ಅಧ್ಯಕ್ಷವೂ ಇದ್ದೀನಿ ನಾನು. ಅವರು ಶಿವಕುಮಾರ್ ಸಾಹೇಬರು ಪಾರ್ಟಿದ ಕೆಲಸ ಮಾಡ್ತಾಯಿರೋ, ಪಾರ್ಟಿ ಒಕ್ಕಟ್ಟು ಮಾಡ್ತಾ ಇದ್ದಾರೋ. ಮತ್ತು ಯಾವಾಗೂ ಚೇಂಜ್ ಏನಿದೆ ಅದು ಹೈಕಮಾಂಡ್ ಡಿಸಿಷನ್ ತಗೋತಾ ಇದ್ದಾರೆ, ನಾವು ತಗೊಳ್ಳೋದು ಇಲ್ಲಮ್ಮ. ಆಯ್ತು ಸರ್, ಇವಾಗ ಅವ್ರು ತಗೋತಾರೆ. ಅಧಿಕಾರ ಹಂಚಿಕೆಯ ಗಲಿಬಿಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತಂದ್ರೆ, ನಿನ್ನೆ ಕೂಡ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಪರಮೇಶ್ವರ್ ಸಾಹೇಬ್ರು ಹೋಗ್ತಾರೆ, ದಿನೇಶ್ ಗುಂಡೂರಾವ್ ಅವರು ಹೋಗ್ತಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಬಣದವರು ಅಂತ ಗುರುತಿಸ್ಕೊಂಡಿರೋರು ದೆಹಲಿಗೆ ಹೋದಾಗ್ಲೇ ಹಿಂಗೊಂದು ಮೀಟಿಂಗ್ ಮಾಡಿದ್ರೆ ಯಾಕೆ ಅಂತ ಅನುಮಾನ ಸಹಜವಾಗಿ ಬರುತ್ತೆ. ಇಲ್ಲ, ಸತೀಶನ್ನ ನಮ್ದು ಜಿಲ್ಲಾ ಸಚಿವರು ಬೆಳಗಾಂದು, ಅವ್ರಿಗೆ ಮನೆಗೆ ನಾವು ಯಾವಾಗ ಬ್ಯಾಂಗ್ಳೂರ್ದಾಗಿತ್ತಂದ್ರೆ ಊಟಕ್ಕೆ ಅವ್ರ ಮನೆಗೆ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ, ಬ್ರೇಕ್ಫಾಸ್ಟ್ಗಿನ ಅಲ್ಲೇ ಹೋಗ್ತೀನಿ. ಮೀನಿಂಗ್ ಇಲ್ಲ, ಏನು ಚೇಂಜ್ ಆಗ್ತಾ ಇದೆ, ನಾವು ಮೀಟಿಂಗ್ ಮಾಡ್ತಾ ಇದ್ರೆ, ನಾವು ಗುಂಪು ಮಾಡ್ತಾ ಇದ್ರೆ, ಹಂಗಿಲ್ಲ, ಅದೇನು ಇಲ್ಲ. ಆಯ್ತು, ಡಿ ಕೆ ಸುರೇಶ್ ಅವ್ರ ಹೇಳಿಕೆ ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವವರಲ್ಲ ಸಿದ್ದರಾಮಯ್ಯನವರು, ಈಗಲೂ ಕೂಡ ತಪ್ಪೋದಿಲ್ಲ ಅನ್ನೋ ವಿಶ್ವಾಸ ಇದೆ ಅಂತ ಹೇಳೋ ಮೂಲಕ ಅಗ್ರಿಮೆಂಟ್ ಅನ್ನ ನೆನಪು ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದು ಎಲ್ಲ ನಿರ್ಣಯ ಏನು ತಗೊಳ್ಳೋದಿದೆ ಅದು ನಮ್ದು ಹೈಕಮಾಂಡ್ ಇದೆ.
ರಾಹುಲ್ ಗಾಂಧಿ ಅವರು ಅದಾರು, ವೇಣುಗೋಪಾಲ್ ಸಾಹೇಬ್ರೆ ಅದಾರು, ಎಲ್ಲಿದ್ದಾರೆ ಖರ್ಗೆ ಸರ್ ಸಾಹೇಬ್ರೆ ರಾಹುಲ್ ಅದಾರು, ಗಾಂಧಿ ಅವರು? ಸೋನಿಯಾ ಗಾಂಧಿ ಅವರು ಇದಾರು. ಆಕ್ಚುಲಿ ಅವ್ರ ನಿರ್ಣಯ ರಾಹುಲ್ ಗಾಂಧಿ ತಗೊಳ್ತೀವಿ ಅವರ ನಾವು. ನಾಯಕತ್ವದ ಗುಣಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಇದು ಕೂಡ ಸೂಕ್ತ ಸಮಯ. ಹಿ ಶುಡ್ ಶೋ ದಟ್ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಸುಪೀರಿಯರ್. ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು? ಡಿ ಕೆ ಶಿವಕುಮಾರ್ ಅವರನ್ನು ಮೀಟೇ ಆಗೋದಿಲ್ಲ. ಇಷ್ಟೆಲ್ಲ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಗಲಭೆ ಅಂತ ಆಗ್ತಿರುವಾಗ ಅವ್ರು ಮಾತನಾಡೋದಿಲ್ಲ. ಇಲ್ಲ, ಅವ್ರು ಇದ್ದಾರು, ಡೆಲ್ಲಿದಲ್ಲೇ ಇದ್ದಾರು. ಲಾಸ್ಟ್ ವೀಕ್ ನಾವು ಭೇಟಿ ಆಗಿದ್ದೇವೆ ಅವ್ರಿಗೆ. ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಭೇಟಿ ಆಗಿದ್ದೆ ನೋಡಿ ರಾಹುಲ್ ಗಾಂಧಿ ಅವ್ರನ್ನ. ಭೇಟಿ ಆಗಿದ್ದೆ ಅವ್ರಿಗೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಏನೇ ಡಿಸಿಷನ್ ತಗೊಳ್ಳೋವರೆಗೂ ರಾಜ್ಯದ ಜನ ಇದನ್ನೇ ನೋಡ್ಕೊಂಡಿರ್ಬೇಕು. ಈ ಕುರ್ಚಿ ಕದನ ನೋಡ್ಕೊಂಡೇ ಇರಬೇಕು. ಈಗ ಎಲ್ಲಾರ್ದು ಇದು ಕಲ್ಪನೆ ಇದೆ ಅಮ್ಮ. ನಮ್ಮ ಪಾರ್ಟಿ ಒಕ್ಕಟ್ಟಿದೆ, ನಾವು ಎಲ್ಲರೂ ಶಾಸಕರು ಒಕ್ಕಟ್ಟದಾರು, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅದಾರು, ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರು ನಮ್ದು ಅಧ್ಯಕ್ಷರದಾರು, ಅವ್ರು ನಮ್ಮ ಪಾರ್ಟಿಗೆ ಬಂದು ತೊಗೊಂಡು ಹೋಗ್ತಾರೋ, ಅವ್ರು ನಮ್ಮ ಪಾರ್ಟಿಗೆ ಪವರ್ಗೆ ತೊಗೊಂಡು ಬಂದಾರೋ, ಅವ್ರು ಭಾಳ ಕೆಲಸ ಮಾಡಿದ್ದಾರೆ ಪಾರ್ಟಿಗೆ. ಮತ್ತು ಅವರು ಒಂದು ನಿಷ್ಠಾವಂತ ಕಾರ್ಯಕರ್ತ ಪಾರ್ಟಿದು. ಹಿ ಈಸ್ ದಿ ಸ್ಟ್ರಾಂಗ್ ಮ್ಯಾನ್ ಆಫ್ ಅವರ್ ಪಾರ್ಟಿ. ಅವರು ಯಾವಾಗ ಹೇಳಿದರು ನಮ್ಮ ಕಚೇರಿ ಅಂದ್ರೆ ಒಂದು ನಮ್ಮ ದೇವಸ್ಥಾನ ಹಂಗೆ ಇದೆ ಅಂತ, ಹಂಗಿದೆ ಶಿವಕುಮಾರ್ ಸಾಹೇಬರು. ಅಲ್ಲ, ಹಂಗಿರೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ಮುಖ್ಯಮಂತ್ರಿ ಮಾಡ್ಬಿಟ್ರೆ ಅದೇ ಕಾಂಗ್ರೆಸ್ ಕಚೇರಿಗೆ ನೌತಾಲ್ ಬೀಗ ಹಾಕಬೇಕು ಅಂತ ಹೇಳಿ ರಾಜಣ್ಣ ಅವ್ರು ಹೇಳ್ತಾರೆ. ಈಗ ನಿಜವಾಗ್ಲೂ ಅಧಿಕಾರ ಹಸ್ತಾಂತರದ ಮಾತೇ ಇಲ್ಲ ಅಂತಂದ್ರೆ ನಿಮ್ಮದೇ ಪಕ್ಷದ ನಾಯಕರು ಹಿಂಗೆಲ್ಲ ಹೇಳಿಕೆಗಳು ಯಾಕೆ ಕೊಡಬೇಕು ಅಂತ? ನಾವೊಂದು ನಿಷ್ಠಾವಂತ ಕಾರ್ಯಕರ್ತಮ್ಮ. ಪಾರ್ಟಿ ಏನು ನಮಗೆ ಆದೇಶ ಕೊಡ್ತೀವಿ ನಾವು ಮಾಡ್ತಾ ಇರ್ತೀವಿ. ಬೇರೆ ಅವ್ರು ಏನು ಹೇಳ್ತಾರೋ ಅವ್ರ ವಿಚಾರ, ನಮ್ದು ಹತ್ತಿರದಲ್ಲಿ ನಾವು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆತ್ಮಸಾಕ್ಷಿ ಅಂತ ಒಂದಿರುತ್ತೆ, ಆತ್ಮಸಾಕ್ಷಿಯಾಗಿ ಹೇಳ್ಬಿಡಿ ನೀವು. ಅವರಿಬ್ಬರ ಮಧ್ಯೆ ಗೊಂದಲ ಇಲ್ಲ ಅಂತ ಹೇಳಿ. ಗೊಂದಲ ಇಲ್ಲ, ಏನೂ ಇಲ್ಲ ಗೊಂದಲ, ಏನು ಗೊಂದಲ ಇಲ್ಲ. ರೈಟ್ ಸರ್. ಎನಿವೇ ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಆತ್ಮಸಾಕ್ಷಿಯಿಂದ ಹೇಳಕತ್ತೀನಿ ನಾನು. ಆಯ್ತು ಸರ್, ನೀವು ಹೇಳಿದಂತೆ ಆಗ್ಲಿ. ಈ ಗೊಂದಲ ಅಂತ ಹೇಳಿ ನಮಗೇನು ರಾಜ್ಯದ ಜನರಿಗೆ ಅನಿಸ್ತಾ ಇದೆ, ಅದಾದಷ್ಟು ಬೇಗ ಕ್ಲಿಯರ್ ಆಗಲಿ, ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ, ಸಾಧ್ಯ ಆದ್ರೆ ನೀವು ಮಂತ್ರಿ ಆಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಶಂಕರ್ ಶೆಟ್ಟರ್, ಇದಕ್ಕಿಂತ ಗೋಲ್ಡನ್ ಆಪರ್ಚುನಿಟಿ ರಾಹುಲ್ ಗಾಂಧಿ ಅವ್ರಿಗೆ ಇದೆಯಾ ಅಂತ ಹೇಳಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಪವರ್ ಟಸಲ್ ಇದೆ ಅನ್ನೋ ಅನುಮಾನ ಜನರಿಗೂ ಕೂಡ ಕಾಡಕ್ಕೆ ಶುರುವಾದಾಗ ಹಂಗೇನೂ ಇಲ್ಲ. ಹೈಕಮಾಂಡ್ ಡಿಸಿಷನ್ ಈಸ್ ಅಲ್ಟಿಮೇಟ್. ಹಿಂಗೆ ಯಾರು ಕೂಡ ದೆಹಲಿಗೆ ಬರೋ ಹಂಗಿಲ್ಲ, ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋ ಹಂಗಿಲ್ಲ. ಹಿಂಗೊಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಅವರಿಂದ ಬರ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ನ ನಾಯಕರಿಗೆ ಎಲ್ಲರಿಗೂ ಕೂಡ ರಾಹುಲ್ ಗಾಂಧಿ ಹೈಕಮಾಂಡ್. ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಹೇಳಿದಂತೆ ಹೋಗಿ ಪ್ರೆಸಿಡೆಂಟ್ ಮೀಟ್ ಆಗಿ ಅಂತ ಹೇಳಿದ್ರಂತಲ್ಲ, ಪಾರ್ಟಿ ಪ್ರೆಸಿಡೆಂಟ್ ಈ ಸುಪ್ರೀಂ ಹೌದಲ್ವಾ? ಹೈರಾರ್ಕಿ ಪ್ರಕಾರ ಪಾರ್ಟಿ ಪ್ರೆಸಿಡೆಂಟ್ ಈ ಸುಪ್ರೀಂ. ಅವರು ಪಾರ್ಟಿ ಪ್ರೆಸಿಡೆಂಟ್ ಮತ್ತೆ ಮೋರ್ ಓವರ್ ಸ್ಟೇಟ್ ಈಸ್ ಸ್ಟೇಟ್ ಫ್ರಮ್ ಕರ್ನಾಟಕ ಆಲ್ಸೋ. ಕರ್ನಾಟಕ ಪಾಲಿಟಿಕ್ಸ್ ಅನ್ನು ಒಳ್ಳೆ ಬಲ್ಲವರು. ಸಪೋಸ್ ಬೀದರೆಯಿಂದ ಕೋಲಾರ ತನಕ ಯಾರಿಗೆ, ಬೀದರೆಯಿಂದ ಚಾಮರಾಜನಗರಕ್ಕೆ ಯಾರಿಗೆ ಸಪೋರ್ಟು, ಕಾರವಾರದಿಂದ ಕೋಲಾರ ತನಕ ಇಬ್ಬರು ಲೀಡರ್ಗಳಲ್ಲಿ ಯಾರಿಗೆ ಸಪೋರ್ಟು, ಇದೆಲ್ಲ ಯಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಗೊತ್ತಾಗದೆ ಇರ್ತದ? ನಿಮ್ಗೆ ಗೊತ್ತಿರ್ಬೋದು ಯಾರಿಗೆ ಜಾಸ್ತಿ ಸಪೋರ್ಟು ಅಂತ. ಜನ ಬೆಂಬಲ ಬೇಕು. ಇದಕ್ಕೆ ನೆಕ್ಸ್ಟ್ ಇಲೆಕ್ಷನ್ ಫೇಸ್ ಮಾಡಬೇಕಿರೋ 2028 ಏನು ಇಲೆಕ್ಷನ್ ಫೇಸ್ ಮಾಡಬೇಕು. ಆಗ ಇದರಲ್ಲಿ ಗಲಾಟೆ ಇದ್ರೆ ಆಗ ಯಾವ ಚೀಫ್ ಮಿನಿಸ್ಟರ್ ಮುಖಾಂತರ ಫೇಸ್ ಮಾಡಬೇಕು. 2028 ತನಕನೂ ಹಿಂಗೆ ನಡೀತಾ ಇರುತ್ತೆ. ಅದಕ್ಕೊಂದು ಫುಲ್ ಸ್ಟಾಪ್ ಕೊಡಿ ಅಂತ ಹೇಳ್ತೇನೆ. ಸಿಎಂ ಇಸ್ ಅವ್ರು ಪಾರ್ಟಿ ಪ್ರೆಸಿಡೆಂಟ್ ಅಥವಾ ಮತ್ತೊಬ್ಬ ಇನ್ನೊಬ್ಬ ಎಲ್ಲ ಅವರು ಎಲ್ಲ ಕೊಡೋದು ಅವ್ರಿಗೆ ಬಿಟ್ಟದ್ದು. ಬಟ್ ಸಿಎಂ ಇಸ್ ಅವರ್ ಪಬ್ಲಿಕ್ ಪ್ರಾಪರ್ಟಿ, ಈ ಬಿಲಾಂಗ್ಸ್ ಟು ಅಸ್. ಅವ್ರು ನಿಮ್ದು ಸ್ಮಿತಾ ಅವ್ರದ್ದು ಚೀಫ್ ಮಿನಿಸ್ಟರ್, ನಂದು ಚಂದ್ರಶೇಖರ್ ಅವ್ರದ್ದು, ಗೌಡ್ರದ್ದು, ಎಲ್ಲರದ್ದು ನಮ್ಮ ಚೀಫ್ ಮಿನಿಸ್ಟರ್ ಹೌದಲ್ವಾ? ಸೊ ನಮ್ಗೇನೆ ಗೊತ್ತಾ, ನಮ್ಮ ಚೀಫ್ ಮಿನಿಸ್ಟರ್ ಇರ್ತಾರಾ, ಕಂಟಿನ್ಯೂ ಮಾಡ್ತೀರಾ ಇಲ್ವಾ ಅಥವಾ ಅಂತ ಸ್ಪಷ್ಟ ನಿರ್ಧಾರ ಕೊಡಿ. ಇದೇ ರೀತಿ ಹಗ್ಗ ಜಗ್ಗಾಟದಲ್ಲಿ ಹೋಗೋದು ಬೇಡ. ಯಾವ್ದಾದ್ರು ಸ್ಪಷ್ಟ ನಿರ್ಧಾರ ಮಾಡಿ. ಇದು ಪಾರ್ಟಿ ನಮ್ಗೆ ಸ್ಟ್ರಾಂಗ್ ದೇಶದಾದ್ಯಂತ ಬಿಜೆಪಿ ಭಾರಿ ಸ್ಟ್ರಾಂಗ್ ಆಗಿ ಬೆಳೆದಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಭಾರಿ ಜೋರಾಗಿರೋದಾದ್ರೆ ಒಂದು 2-3 ಕರ್ನಾಟಕ ಒಂದು. ಹಾಗಾಗಿ ಕರ್ನಾಟಕ ಸ್ಟ್ರಾಂಗ್ ಬೆಳಬೇಕಾದ್ರೆ ಇದಕ್ಕೊಂದು ಫುಲ್ ಸ್ಟಾಪ್ ಕೊಡ್ಲೇಬೇಕು. ಏನೊಂದು ಫುಲ್ ಸ್ಟಾಪ್ ಅನ್ಕೊಂಡೆ ಬಂದೆ ಚಂದ್ರಶೇಖರ್ ಸರ್. ಸೀಮಾ ಕೌಸರ್ ಅವರು ಉತ್ತರ ಕೊಡ್ಲಿ. ಫುಲ್ ಸ್ಟಾಪ್ ಇಡ್ತಾರೆ ಅಂತಾನೆ ಸುರ್ಜೇವಾಲಾ ಅವರು ಒಂದು 10 ಸತಿ ಬಂದು ಹೋಗ್ಬಿಟ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ರಾಜ್ಯದ ಕಾಂಗ್ರೆಸ್ ನಾಯಕರು ಒಂದು 10 ಸತಿ ಹೋಗ್ಬಿಟ್ರು. ಬರೀ ಕಾಮಾಗಳಾಗ್ತಿದೆ, ಫುಲ್ ಸ್ಟಾಪ್ ಬೀಳ್ತಾನೆ ಇಲ್ಲ. ಯಾವಾಗ ಬೀಳುತ್ತೆ ಫುಲ್ ಸ್ಟಾಪು? ಅಲ್ಲ, ಇವ್ರಿಗೆ ಇಲ್ಲಿ ಇವತ್ತು ಒಂದು ದೊಡ್ಡ ಸ್ಟೇಟ್ಮೆಂಟ್ ಬಂದಿದೆ ಆಸ್ಟ್ರೋನಾಟ್ ಇಂದ. ಅದ್ರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ. ಇವ್ರಿಗೆ ಯಾರ
ಟ್ರಾಫಿಕ್ ಜಾಸ್ತಿ ಯಾರ್ ಹೊಣೆ madam ಇದು? ಬ್ಯಾಂಗ್ಳೂರ್ ಟ್ರಾಫಿಕ್ ಯಾರ್ ಹೊಣೆ? BJP ಹೊಣೆನಾ? ಬಿಜೆಪಿ ಹೊಣೆನಾ? ಅಲ್ಲ ನೀವು why are you digging your own? I'm sorry ಅಲ್ಲ ಇದು ಬಿಜೆಪಿ ಹೊಣೆನಾ? ಇಲ್ಲ ಬಿಜೆಪಿ ಹೊಣೆ ಅದನ್ನೇ ಹೇಳ್ತಾ ಇದ್ದೀನಿ. ಹೇಳ್ಕೊಟ್ರೆ ಮಾತಾಡ್ಬಹುದು. ಅಲ್ಲ ಇವ್ರಿಗೆ ಅಷ್ಟು ದೊಡ್ಡ ಪಾಯಿಂಟ್ ಮಾಡಿದ್ದಾರೆ. ಆವಾಗ ಇವ್ರಿಗೆ ಇಲ್ಲಿ ಜನ ಜಾಸ್ತಿ ಬರ್ತಾರೆ. ದೀಪಾವಳಿ ಟೈಮ್ ಅಲ್ಲಿ ನಾವು ನೋಡಿದ್ವಿ, ಎಲ್ಲೂ ಇವ್ರಿಗೆ ಎಷ್ಟು ಎಲ್ಲ ಅವ್ರ ಹೋಮ್ ಟೌನ್ ಗೆ ಹೊಟ್ಟೋದಾಗ ಎಷ್ಟು ಖಾಲಿಗಳಿತ್ತು ರೋಡು ಅಂತ ಅಂದ್ಬಿಟ್ಟು, ನಾವು ಇಲ್ಲಿ ಇಷ್ಟೊಂದು ಕೆಲ್ಸಕ್ಕೆ ಜನ ಬರ್ತಾ ಇದ್ದಾರೆ, ಜಾಗ ಸಾಕಾಗ್ತಾ ಇಲ್ಲ ಅಂತ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂದ್ರೆ ಇವ್ರಿಗೆ ತೊಂದ್ರೆ. ಇವ್ರಿಗೆ ಟನಲ್ ಇಲ್ಲಿ ಟ್ರಾಫಿಕ್ ತೊಂದ್ರೆ ಆಗ್ತಾ ಇದೆ, ಟನಲ್ ಮಾಡ್ತೀವಿ ಅಂತಂದ್ರೆ ಇವ್ರಿಗೆ ತೊಂದ್ರೆ. ಪ್ರಗತಿ ಸಬ್ಜೆಕ್ಟ್ ಬಗ್ಗೆ ಬನ್ನಿ ನೀವು. ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಡಿ. ಅವರಿಗೆ ಮೆಕ್ಕೆಜೋಳ ಕಬ್ಬಿನ ಜೋಳ ಅಂತ ಹೇಳಿದ್ರು, ನೀವು ಟ್ರಾಫಿಕ್ ಗೀಪಿಗೆ ಹೇಳಿ ಸಬ್ಜೆಕ್ಟ್ ಬಂದು ಮಾತಾಡಿ. ಅಲ್ಲ ಬಿಡಿ, ಅವರು ಶಿ ಇಸ್ ಡೈವರ್ಟಿಂಗ್. ಸ್ಮಿತಾ ಅವರೇ ಇವ್ರಿಗೆ ತೊಂದರೆಗಳ ಶುರು ಆಗುತ್ತೆ. ಅದನ್ನ ಆವಾಗ ಎಲ್ಲ ಹೇಳಕ್ಕಾಗಲ್ಲ. ಸೀಮಾ ಕೌಸರ್ ಅವರೇ ಒಂದೇ ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ಇಲ್ಲ ಕೌಸರ್ ಅವರೇ ಒಂದೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನು ಬಿಜೆಪಿ ಸ್ಪೋಕ್ ಪರ್ಸನ್ ಪ್ರಶ್ನೆ ಕೇಳೋಕ್ ಮುಂಚೆ ಸೀಮಾ ಮೇಡಮ್ ರಸ್ತೆ ಗುಂಡಿಗಳ ಬಗ್ಗೆ, ಟ್ರಾಫಿಕ್ ಬಗ್ಗೆ ಅನೇಕ ಡಿಬೇಟ್ ಅನ್ನು ನಾವು ಮಾಡಿದ್ದೀವಿ, ಮಾಡಬಾರ್ದು ಅಂತಲ್ಲ. ಬಟ್ ಇವತ್ತಿನ ಟಾಪಿಕ್ ಇರೋದು ಕಾಂಗ್ರೆಸ್ ನಲ್ಲಿ ನಿಜವಾಗ್ಲೂ ಅಧಿಕಾರ ಹಸ್ತಾಂತರದ ಕದನ ಯಾವ ಲೆವೆಲ್ಗೆ ಬಂದಿದೆ ಅನ್ನೋದು. ಹಾಗಾಗಿ ಅದ್ರ ಬಗ್ಗೆ ಉತ್ತರ ಕೊಡ್ಲಿ ನೀವು ಅನ್ನೋ ನಿರೀಕ್ಷೆ. ನಾನು ಕೇಳಿದ ಸಿಂಪಲ್ ಪ್ರಶ್ನೆ, ಆಗಾಗ ಬರ್ತಿರುವ ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನ ಯಾಕೆ ಆಗ್ತಿಲ್ಲ? ಏನಿದೆಯೋ ಅದನ್ನ ಡಿ ಕೆ ಶಿವಕುಮಾರ್ಗೆ ಡಿಸೈಡ್ ಮಾಡಕ್ ಕೊಡಿ. ನಮ್ಮ ಸಿದ್ದರಾಮಯ್ಯ ಸರ್ಗೆ ಡಿಸೈಡ್ ಮಾಡೋದು ಕೊಡಿ. ಹೈಕಮಾಂಡ್ ಇದೆ, ಅವ್ರಿಗೆ ಡಿಸೈಡ್ ಮಾಡೋದು ಕೊಡಿ. ಕೊಟ್ಟು ಬಿಟ್ಟಿದೀವಲ್ಲ ಮೇಡಮ್, ಕೊಟ್ಟು ಬಿಟ್ಟಿದೀವಿ, ಮಾಡ್ತಿಲ್ಲ ಅನ್ನೋದೇ ಸಮಸ್ಯೆ ಅಲ್ವಾ ಚಂದ್ರಶೇಖರ್ ಅವರೇ? ಸೀಮಾ ಕೌಸರ್ ಅವರೇ ದಯವಿಟ್ಟು ಮಾತಾಡ್ತಿದ್ದೀರಾ? ಇಲ್ಲೆಲ್ಲ ಕರೆಕ್ಟ್. ಎಲ್ಲಾರ ಮನೇನೂ ಸಮಸ್ಯೆಗಳಿರುತ್ತೆ, ಅದು ಒಪ್ಕೊಳ್ಳೋಣ. ಒಂದು ಕಾಂಗ್ರೆಸ್ ಮನೆ ಅಂತಲ್ಲ, ಬಿಜೆಪಿ ಮನೆ ಅಂತಲ್ಲ, JDS ಮನೆ ಅಂತಲ್ಲ. ಮೇಡಮ್ ನೀವೊಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ ದೊಡ್ಡ ಸಂಖ್ಯೆಯಲ್ಲಿ ಜನರು 136 ಸಂಖ್ಯೆ ಶಾಸಕರು ಕೊಟ್ಟಿರೋ ಅರ್ಥ ಏನು ಅಂದ್ರೆ ಅಭಿವೃದ್ಧಿ ಮಾಡಿ ಅಂತ. ನೀವು ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ಬೇಡಿ ಅಂತ. ನೀವು ಸರಿ, ನೀವು ಅವಾಗಿಂದ ಸಿದ್ದರಾಮಯ್ಯ ಅವ್ರನ್ನ ಹೊಗಳ್ತಿದ್ದೀರಲ್ವಾ, ಏನ್ ಅಭಿವೃದ್ಧಿ ಮಾಡ್ತಿದ್ದೀರ ಅಂತ ಅವ್ರು ಕೇಳ್ಕೊಳ್ಳಿ. ನಾವು ನಾಯಕತ್ವ ಹೈಕಮಾಂಡ್ ಅನ್ನೋದನ್ನ ಶಂಕರ್ ಶೆಟ್ಟಿ ಸರ್ ಹೇಳಿದ್ರು. ಆಯ್ತು ಮೇಡಮ್, ಬರ್ತೀನಿ, ವಾಪಸ್ ಬರ್ತೀನಿ. ಸರಿ ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ, ಅದು ವಾಲ್ಯೂಮ್ ಒಂಚೂರು ಡೌನ್ ಮಾಡಿರಿ, ನಾವು ವಾಪಸ್ ಟಾಪಿಕ್ ಬಂದಾಗ ಮತ್ತೆ ಅವ್ರನ್ನ ಮಾತನಾಡ್ಸೋಣ. ಚಂದ್ರಶೇಖರ್ ಅವರೇ, ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಹೈಕಮಾಂಡ್ ಬಗ್ಗೆ ಶಂಕರ್ ಶೆಟ್ಟಿ ಸರ್ ಕೂಡ ಹೇಳಿದ್ರು, ಆಸಿಫ್ ಸೇಠ್ ಸರ್ ಕೂಡ ಅದೇ ಹೇಳಿದ್ರು, ಪಾಟೀಲ್ ಕೂಡ ಹೇಳಿದ್ರು. ಬಟ್ ಹೈಕಮಾಂಡ್ ನಿಜವಾಗ್ಲೂ ಕೂಡ ಗಟ್ಟಿ ಧ್ವನಿಯ ಹೈಕಮಾಂಡ್ ಆಗಿದ್ದಿದ್ರೆ ಕಾಂಗ್ರೆಸ್ನದ್ದು 2.5 ವರ್ಷದಲ್ಲಿ 2,500 ಸತಿ ಚರ್ಚೆಗಳು ಯಾಕೆ ಆಗ್ತಿತ್ತು ಅಂತ. ಡೆಫಿನೆಟ್ ಆಗಿ ಆಗಲೇ ಶಂಕರ್ ಶೆಟ್ಟಿ ಅವ್ರು ಮಾತಾಡಿದ್ರು, ಈಗಾಗಲೇ ಬಹಿರಂಗ ಆಗ್ಬಿಟ್ಟಿದೆ, ಇವಾಗ ಹೈಕಮಾಂಡ್ ಗಟ್ಟಿ ಡಿಸಿಷನ್ ತಗೋಬೇಕು ಅಂತೇಳಿ. ಬಹಿರಂಗ ಇವಾಗೆಲ್ಲ ಆಗಿದ್ದು ಯಾವಾಗ ಈ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಲ್ಲ, ಅದು 3 ತಿಂಗಳಿಗೆ ಜಮೀರ್ ಅಹ್ಮದ್ ಅವರು ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಅದಾದ 2 ವಾರಗಳಲ್ಲಿ ಅಲ್ಲಿಂದ ಶುರುವಾಯಿತು ಬಸವರಾಜ ಶಿವಗಂಗಾ ಅಂತೇಳಿ. ಇದೆಲ್ಲ ಡಿಸೈಡ್ ಆಗಿಬಿಟ್ಟಿದೆ, ಇದು ಹೈಕಮಾಂಡ್ ಹೇಳ್ದಂಗೆ ಆಗುತ್ತೆ, 5 ವರ್ಷ CM ಆಗಿರಲ್ಲ ಅಂತೇಳಿ. ಆವತ್ತಿಂದ ಶುರುವಾಗಿರೋದು. ಆವತ್ತಿಂದಲೂ ಕೂಡ ಹೈಕಮಾಂಡ್ ಏನು ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಇವತ್ತು ಹೈಕಮಾಂಡ್ ವೀಕರ್ ಸ್ಟ್ರಾಂಗ್ ಅಂತ ಪ್ರಶ್ನೆ ಬಂದಾಗ 2013ರಲ್ಲಿ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಆಗ UPA ಸರ್ಕಾರ ಇತ್ತು, ಸೋನಿಯಾ ಗಾಂಧಿ ಅಧಿನಾಯಕಿ ಆಗಿದ್ರು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಇಲ್ಲೂ ಕೂಡ ಪೂರ್ಣ ಬಹುಮತ ಇದೆ. ಇಷ್ಟೆಲ್ಲ ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗಲೂ ಕೂಡ ಸಿದ್ದರಾಮಯ್ಯವರು ಸುಮಾರು 9 ತಿಂಗಳು DK ಶಿವಕುಮಾರ್ ಅವರಿಗೆ ಮಿನಿಸ್ಟ್ರಿ ಕೊಟ್ಟಿರಲಿಲ್ಲ, ಹೊಸಲಿಂದ ಆಚೆ ಕಡೆಗೆ ನಿಲ್ತಿದ್ರು. ಹೈಕಮಾಂಡ್ ಬಂದು ಬೇಡ್ಕೊಂಡ್ಬಿಟ್ರು ಕೂಡ ಸಿದ್ದರಾಮಯ್ಯವರು ಬಗ್ಗಿರಲಿಲ್ಲ. ಆವತ್ತೂ ಕೂಡ ವೀಕ್ ಇತ್ತು, ಇವತ್ತು ಕೂಡ ವೀಕ್ ಇದೆ. ಮೊದಲನೇ ದಿವಸ ಇವರಾಗಲೇ ಪಾಠ ಕಲಿಬೇಕಿತ್ತು, ರಾಜಸ್ಥಾನದಲ್ಲಿ ಪಾಠ ಕಲಿಬೇಕಿತ್ತು, ಮಧ್ಯಪ್ರದೇಶದಲ್ಲಿ ಪಾಠ ಕಲಿಬೇಕಿತ್ತು, ಛತ್ತೀಸ್ಗಢದಲ್ಲಿ ಪಾಠ ಕಲಿಬೇಕಿತ್ತು. ಯಾವ ಕಾರಣಕ್ಕೋಸ್ಕರ ಇವತ್ತು ಆ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಏನಂತ ಒಪ್ಪಂದದ ವಿಚಾರ ಬಂತು? ಒಪ್ಪಂದ ಏನಕ್ಕೆ ಬಂತು ಇವತ್ತು? ಅಕಸ್ಮಾತ್ ಒಪ್ಪಂದ ಆಗಿದ್ರೆ ಇಳಿಸ್ತಕ್ಕಂಥ ತಾಕತ್ತಿರಬೇಕು ಹೈಕಮಾಂಡ್ಗೆ. ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರುವಂಥ DK ಶಿವಕುಮಾರ್ ಹೇಳ್ತಕ್ಕಂಥ ತಾಕತ್ತಿರಬೇಕು. ಸಿದ್ದರಾಮಯ್ಯನಿಗೆ ಹೇಳೋಕೆ ತಾಕತ್ತೂ ಇಲ್ಲ, DK ಶಿವಕುಮಾರ್ ಹೇಳೋಕೆ ತಾಕತ್ತೂ ಇಲ್ಲ. ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ 5 ವರ್ಷ ಅವರೇ ಅಂತೇಳಿ ಅವ್ರ ಬಡನ ಎತ್ತೆತ್ತಿ ಅವ್ರು ಕಟ್ತಾ ಇದ್ದಾರೆ, ನಾನು ಇವಾಗ ಆಗ್ಬೇಕು ಅಂತೇಳಿ ಇವ್ರ ಬಡನ ಇವ್ರು ಎತ್ಕಟ್ತಾ ಇದ್ದಾರೆ. ಅವ್ರು ಎತ್ಕಟ್ಟಿ ಇವ್ರು ಎತ್ಕಟ್ಟಿ ಇಡೀ ರಾಜ್ಯ ದಿವಾಳಿ ಆಗ್ತಾ ಇದೆ. ಎಷ್ಟು ಮಾತಾಡ್ತೀಯಮ್ಮ ನೀವು? ಒಬ್ಬರನ್ನ ಕೂತಿರೋದು ಪ್ಲೀಸ್ ನೋಡಿ, ಒಂದು ಡೆಕೋರಮ್ ಇರುತ್ತೆ.
ತಾಯಿ ಒಂದು decorum ಇರುತ್ತೆ. ಅವ್ರಿಗೆ ಹೇಳಮ್ಮ, ನೀವಾದ್ರೂ ಹೇಳಿ. ಎಲ್ಲದಕ್ಕೂ ಮಾತಾಡಿದ್ರೆ ಮ್ಯೂಟ್ ಮಾಡಿ ಸರ್ ಅವರು ಕೂಡ ಅಲ್ಲಲ್ಲ ಸರ್, ಅವರು ಕೂಡ ನಿಮ್ ತರನೇ ಪ್ಯಾನಲಿಸ್ಟ್ ಇದ್ದಾರೆ. ನೀವು ಹೆಂಗ್ ಡಿಸೈಡ್ ಮಾಡ್ತೀರಿ? ಅರೆ ನಿಮ್ಮ ವಾದದಲ್ಲಿ ಅವರಿಗೆ ಏನಾದ್ರೂ ತಪ್ಪು ಅನ್ಸಿದ್ರೆ ಅದನ್ನ ಅವರು ಅಬ್ಜೆಕ್ಟ್ ಮಾಡ್ತಾರೆ. ಈಗ ಆಯ್ತು, ಇಡೀ ರಾಜ್ಯ ಬಿಜೆಪಿ ಸಂಸ್ಕೃತಿ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಆಯ್ತು, ಸಂಸ್ಕೃತಿ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಬಟ್ ಸೀಮಾ ಕೌಸರ್ ಅವ್ರು ಹೇಳಿದ್ ಒಂದ್ ವಿಚಾರ ಕರೆಕ್ಟ್ ಸರ್. ಅಭಿವೃದ್ಧಿ ವಿಚಾರ ಅಂತ ಹೇಳಿ ನಾವು ಟನಲ್ ರೋಡ್ ಮಾಡಕ್ ಹೋದ್ರೆ ನೀವು ಅದಕ್ಕೆ ಬಂದು ಮೂಗ್ ತೋರಿಸ್ತೀರಿ. ಈಗ ಅಧಿಕಾರ ಹಸ್ತಾಂತರ ಅನ್ನೋ ವಿಚಾರವನ್ನ ಮಾತ್ರ ದೊಡ್ಡದಾಗಿ ನೀವು ಚರ್ಚೆ ಮಾಡ್ತೀರಿ. ಬಿಜೆಪಿಗರ ನಿಲುವು ಕೂಡ ಏನ್ ಜನಪರವಾಗಿ ಏನಿಲ್ಲ ಬಿಡಿ ಸರ್. ಯು ಆರ್ ಆಲ್ಸೋ ಡೂಯಿಂಗ್ ದ ಪಾಲಿಟಿಕ್ಸ್, ರಾಜಕಾರಣನೇ ಮಾಡ್ತಿರೋದು ನೀವು ಕೂಡ. ರೋಡ್ಗೆ ಯಾಕೆ ವಿರೋಧ ಮಾಡಿದ್ವಿ ಅಂತ ಹೇಳಿ ಡಾಕ್ಯುಮೆಂಟ್ ಸಮೇತ ಹೇಳ್ಬಿಟ್ಟಿದೀವಿ. 2023ರಿಂದನೇ ಇದು ಮೆಟ್ರೋ 3rd ಫೇಸ್ ನಿಂತ್ಕೊಂಡಿದೆ. ಇಡೀ ಬೆಂಗಳೂರು ಒಳಗಡೆ 76 ಫ್ಲೈಓವರ್ಗಳು ನಿಂತ್ಕೊಂಡಿದೆ. ಇವತ್ತು ಯಾವುದಕ್ಕೆ GBA ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇವ್ರಿಗೆ ಬಾಣಂತಿಯರ ಹಾಸ್ಪಿಟಲ್ಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಆಗ್ತಾ ಇಲ್ಲ, ಸರ್ಕಾರಿ ಸ್ಯಾಲರಿ ಕೊಡಕ್ ಆಗ್ತಾ ಇಲ್ಲ, ರೈತರ ಹಸಿರು ಮಾಡಕ್ ಆಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಚೀಫ್ ಮಿನಿಸ್ಟರ್ ಮನೆಗೆ ಕರೆಂಟ್ ಇಲ್ಲ, ಸಪ್ಲೈ ಇಲ್ಲ. ಎಷ್ಟೊಮ್ಮೆ ಮಾತಾಡ್ತಿದ್ದಾರೆ ಬಂದು, ಯಾಕೆ ವಿಚಾರ ಮಾಡಿ? ನೀವು ಮಾತಾಡ್ತಿದ್ದೀರಿ ಸರ್, ನೀವು ಮಾತಾಡೋಕೆ ಬಂದಿರೋದು, ಮಾತಾಡೋಕೆ ಬಂದಿರೋದು. ಮಾತಾಡ್ಬಿಡ್ತೀನಿ. ಈ ರೀತಿ ಒಳಗಡೆಗೆ ನೋಡಿ ಸ್ಮಿತಾ, ಇಡೀ ರಾಜ್ಯ ಸುಭಿಕ್ಷಿತವಾಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅವಾಗ ಏನು ಬಡದಾಡ್ಕೊಂಡು ಒದ್ದಾಡ್ಲಿ ಅವರು. ಇಡೀ ರಾಜ್ಯ ಬರ್ಬಾದ್ ಎದ್ದೋಗಿದೆ, ರೈತರು ಬಹಳ ಕಂಗಾಲಾಗಿ ಹೋಗಿದೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ದಿನಕ್ಕೊಂದು ಕೊಲೆ, ರೇಪು, ದರೋಡೆಗಳು ಎಲ್ಲ. ಚಂದ್ರಶೇಖರ್ ಅವರೇ, ಭಾಷೆ ಬಗ್ಗೆ ಗಮನ ಇರ್ಲಿ, ಭಾಷೆ ಬಗ್ಗೆ ಗಮನ ಇರ್ಲಿ. ಇವೆಲ್ಲ ಯಾರನ್ನು ಕರ್ಕೊಂಡ್ಬಂದು ಕೂರ್ಸ್ಕೊಂತೀರಿ ಇವ್ರನ್ನ? ಸರ್ ಭಾಷೆ ಬಗ್ಗೆ ಗಮನ ಇರ್ಲಿ. ನಿಮ್ದು ಏನಿಲ್ಲ, ಡಿಬೇಟ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆಯ್ತಮ್ಮ, ಕಾಗೆ ಬಡ್ಕೋಬೇಡಿ, ತಡೀರಿ. ಚಂದ್ರಶೇಖರ್ ಸರ್, ಮತ್ತೆ ಹೇಳ್ತಿದ್ದೀನಿ, ವಾಪಸ್ ಬರ್ತಾ ವಿಚಾರಕ್ಕೆ ವಾಪಸ್ ಬರೋಣ. ಅಶ್ವಿನ್ ಅವರು ಚಂದ್ರಶೇಖರ್ ಸರ್, ಸೀಮಾ ಅವರು ಇಬ್ಬರಿಗೂ ಮನವಿ, ಮಾತನಾಡುವಾಗ ವಿಷಯಕ್ಕೆ ಸೀಮಿತವಾಗಿ ಮಾತನಾಡಿದ್ರೆ ಈ ರೀತಿ ಕಚ್ಚಾಟ ಆಗೋದಿಲ್ಲ. ಅಶ್ವಿನ್ ಅವರು ಆಯ್ತು ಸರ್, ಅಶ್ವಿನ್ ಅವ್ರು ನೀವು ಅವ್ರು ಮಾತನಾಡುವಾಗ ನೀವು ಕೂಡ ಇಂಟರಪ್ಟ್ ಮಾಡ್ತಾ ಇದ್ರಿ. ಚಂದ್ರಶೇಖರ್ ಸರ್ ನೆನ್ಪಿಟ್ಕೊಳ್ಬೇಕು ಅಶ್ವಿನ್ ಅವರೇ, DK ಶಿವಕುಮಾರ್ ಅವರ ಟೋನ್ ಅಲ್ಲಿ ಬದಲಾವಣೆ ಕಳೆದ 2-3 ದಿನಗಳಲ್ಲಿ ಗಮನಿಸಿದ್ರೆ ಸೂಕ್ಷ್ಮವಾಗಿ. ದೆಹಲಿಗೆ ಹೋದ್ರು, ರಾಹುಲ್ ಗಾಂಧಿ ಅವ್ರು ಮೀಟ್ ಆಗ್ಲಿಲ್ಲ, ವಾಪಸ್ ಬಂದಾಗ ಅವರ ವಾಯ್ಸ್ ನಲ್ಲಿದ್ದ ಆ ಬೇಸರ, ಹತಾಶೆ ಇವತ್ತು ಬದಲಾದಂತಿದೆ. ಈಸ್ ಚಾಲೆಂಜಿಂಗ್. 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತಂದ್ರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಈ ಬದಲಾವಣೆಯನ್ನ ಗಮನಿಸದೇ ಇರೋಷ್ಟು ಮೂರ್ಖರ ಕರ್ನಾಟಕದ ಜನ? ಖಂಡಿತ ಉತ್ತಮವಾದಂಥ ಪ್ರಶ್ನೆ ನಿಮ್ಮ ಮಾತಲ್ಲಿತ್ತು. ಕರೆಕ್ಟಾಗಿ ಕೇಳಿದ್ರೆ ಕಳೆದ 1 ವಾರದಿಂದ ಅವರ ಒಂದು ಮ್ಯಾನರಿಸಮ್ ನೋಡಿದ್ರೇ ಗೊತ್ತಾಗುತ್ತೆ. 2 ಅಂಶ ಇಲ್ಲಿ ಬರುತ್ತೆ ಸ್ಮಿತ್ ಅವರೇ. ಒಂದು, ಹೈಕಮಾಂಡ್ ಆಲ್ರೆಡಿ ನಾವೆಲ್ಲಾನು ಕಳ್ಕೊಬಿಟ್ಟಿದ್ದೀವಿ ಅನ್ನೋ ಮಟ್ಟಕ್ಕೆ ಅವರು ಬಿಹಾರ್ ಚುನಾವಣೆ ಆದಮೇಲೆ ಬಂದಂತಾಗಿದೆ. ಒಂದು, ದೇಶಾದ್ಯಂತ ನಾವು ಕಳ್ಕೊಂಡಿದ್ದೀವಿ, ಪುನಃ ಕರ್ನಾಟಕದಲ್ಲಿ ನಾವೇನು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಅನ್ನೋದು ಒಂದು ಬಂದಿದೆ. ಅದರಿಂದ ಅವರು ಸಿದ್ದರಾಮಣ್ಣ ಅವರು, ಮಾನ್ಯ DK ಶಿವಕುಮಾರ್ ಅವರ ಒಂದು ಮಾತುಗಳು ಏನು ನಡೀತಾ ಇದೆ ಅದನ್ನು ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದು ಹೇಗೆ. ಮತ್ತು ಮಾನ್ಯ DK ಶಿವಕುಮಾರ್ ಅವ್ರಿಗೂ ಗೊತ್ತಾಗಿದೆ 2023ರಲ್ಲಿ ಅವ್ರಿಗೊಂದು ಆಸೆ ಇತ್ತು, ಮತ್ತು ಅವ್ರಿಗೊಂದು ಮನಸ್ಸಿಗೂ ಒಂದು ಹುಮ್ಮಸ್ಸಿತ್ತು. 2028ಕ್ಕೂ ನಾವು ಬರ್ಬೋದು ಬಿಡಪ್ಪ, ನಾವು ಈಗಿರೋ ಜೋಶಲ್ಲಿ 136 ಗೆಲ್ಸಿದ್ದಾರೆ, ನಾವು 2028ಕ್ಕೂ ಬರ್ತೀವಿ ಅಂತ. ಹೇಗೆ 2.5 ವರ್ಷದಲ್ಲಿ ಕಳೆದ ಕಾಂಗ್ರೆಸ್ ಆಡಳಿತ ನೋಡಿ ಜನರು, ಪಕ್ಷಗಳು ಬಿಡಿ, ವಿರೋಧ ಪಕ್ಷಗಳು ಹೇಳ್ತಾ ಇರ್ತಾರೆ ಇವ್ರಿಗೆ ನಮ್ಮ ವಿರೋಧಿಸೋದೇ ಕೆಲಸ ಅಂತ ಹೇಳ್ತಿರ್ತಾರೆ. ಆದರೆ ಜನರು ಹೇಗೆ ಒಂದು ಆಡಳಿತ ವಿರೋಧಿ ಅಲೆ ಹೇಳಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಮಾನ್ಯ DK ಶಿವಕುಮಾರ್ ಅವ್ರಿಗೆ ಅರಿವಾಗಿದೆ 2028ರಲ್ಲಿ ನಮಗೆ ಕಷ್ಟ ಇದೆ, 2.5 ವರ್ಷ ಏನಿದೆ ನಾನು ಟ್ರೈ ಮಾಡೋಣ, ತಗೊಳ್ಳೋಣ ಅಂತ ಒಂದಿರ್ಬೋದು ಮೇಡಮ್. ಹಾಗಾಗಿ ಬಿಹಾರ ಚುನಾವಣೆ ನಂತರ ಅವ್ರಿಗೆ ಹೇಗೆ ಕಾಂಗ್ರೆಸ್ ನೆಕ್ಸ್ಟ್ ಇನ್ನು 2.5 ವರ್ಷದಲ್ಲಿ ಜನರು ನಮ್ಮನ್ನ ಕೈ ಹಿಡಿಯಲ್ಲ ಅಂತ ಗೊತ್ತಾಗಿದೆ. ಆದ್ರಿಂದ ಈಗ ಟ್ರೈ ಮಾಡ್ತಿದ್ದಾರೆ. ಒಂದು ಮೇಡಮ್, ಅವರ ಶಾಸಕರು ಇರ್ಬೋದು, ಇಲ್ಲ ಅವ್ರ ಜನರಿಗೆ ಹೇಳ್ಬೋದು, 10% ಶಾಸಕರು ಇಲ್ಲ 20% ಶಾಸಕರು ನಮಗೆ ಸಿದ್ದರಾಮಣ್ಣ ಅವರ ಕಾರ್ಯವೈಖರಿ ಇಷ್ಟ ಆಗ್ತಿಲ್ಲ, ನಮಗೆ ಅನುದಾನ ಸಿಗ್ತಾ ಇಲ್ಲ, ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತಿಲ್ಲ, ಅದರಿಂದ ನಾವು ಹೈಕಮಾಂಡ್ಗೆ ಹೋಗ್ತೀವಿ ಅಂದರೆ ದೆಹಲಿಗೆ ಹೋಗ್ತಿದ್ದೀವಿ ಅಂತ ಅವರು ಒಂದು ಹೇಳ್ಬೋದು. ಅದನ್ನ ಬಿಟ್ಟು ನೋಡಿ, ಸಾಕಷ್ಟಿದೆ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ನಡೀತಿದೆಯಾ ಅಂತ ನೋಡೋ ಅಂಥದ್ದಿದೆ. ಎಲ್ಲ ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಅಬಕಾರಿ ಇಲಾಖೆ, ಪೌರಾಡಳಿತ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಇವು ಎಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಕೆಲಸ ಇದೆ ಮೇಡಮ್ ಶಾಸಕರುಗಳಿಗೆ. ಯಾಕಂದ್ರೆ ಅವರೆಲ್ಲ ಹೇಳ್ತಿರೋರು ಫಸ್ಟ್ ಟೈಮ್ MLAಗಳು. ಕೆಲವು ಜನ
ಇವತ್ತು ನನಗೆ ಸಿ ಎಂ ಆಗಬೇಕು, ನನ್ನ ಕಡೆಯವರು ಸಿ ಎಂ ಆಗಬೇಕು ಅಂತ ಹೇಳ್ತಿರೋ ಫಸ್ಟ್ ಟೈಮ್ MLA. ಅವ್ರು ಪ್ರೂವ್ ಮಾಡೋದು ತುಂಬ ಸಾಕಷ್ಟಿದೆ ಅವರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ. ಏನಕ್ಕೆ ಇದನ್ನ ನೀವು ಚಾನ್ಸ್ ತಗೊಳ್ಳದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡದೆ ಈ CM ವಿಚಾರಕ್ಕೆ ಯಾಕೆ ಬರ್ತೀರಾ? ದೇವ್ರೊಂದು ಅಂದ್ರೆ ಜನರನ್ನ ದೇವ್ರು ಅಂತ ಅನ್ಕೊಂಡ್ರೆ ದೇವ್ರೊಂದು ಅದ್ಭುತವಾದಂತ ಒಂದು ಶಕ್ತಿ, ಅದ್ಭುತವಾದಂತ ಗಿಫ್ಟ್ ನ ನಿಮಗೆ ಕೊಟ್ಟಿದ್ದಾರೆ 5 ವರ್ಷ. ಅದನ್ನ ನೀವು ಸರಿಯಾದ ಕ್ರಮವಾಗಿ ನೀವು ಏನಕ್ಕೆ ಬಳಸ್ಕೊಳ್ತಿಲ್ಲ? ಇನ್ಕ್ಲೂಡಿಂಗ್ ಮಾಗಡಿ ಬಾಲಣ್ಣ ಇರ್ಬೋದು, ಕುಣಿಗಲ್ ಅವ್ರು ಇರ್ಬೋದು, ಚನ್ನಗಿರಿ ಶಾಸಕರು ಇರ್ಬೋದು, ರಾಮನಗರ ಶಾಸಕರು ಇರ್ಬೋದು, ಮಂಡ್ಯ ಶಾಸಕರು ಇರ್ಬೋದು. ದೇವ್ರು ಕೊಟ್ಟಿದ್ದಾನೆ, ಉಪಯೋಗಿಸ್ಕೊಳ್ಳಿ. ಅದನ್ನ ಬಿಟ್ಟು ನೀವು ಪ್ರತಿದಿನ ಬಂದು ಮಾಧ್ಯಮದವ್ರಿಗೆ ಬಂದು ಇರ್ಬೋದು. ಸೀಮಾ ಕೌಸರ್ ಅವರು ಉತ್ತರ ಕೊಡ್ಬೇಕು. ಯಾಕಂತಂದ್ರೆ ಅವ್ರು ಇನ್ನೂ ಶಾಸಕರು, ಸಚಿವರಾಗಿಲ್ಲ. ಶಾಸಕರ ಕೈಗೆ ಸಿದ್ದರಾಮಯ್ಯನವರು ಅವರು DK ಶಿವಕುಮಾರ್ ಅವರ ಬಣ ಅನ್ನೋ ಕಾರಣಕ್ಕೇನೆ ಅನುದಾನಗಳನ್ನ ಸರಿಯಾಗಿ ಕೊಡದಲೇ ಇರಬಹುದು. ಹೀಗಾಗಿ DK ಶಿವಕುಮಾರ್ ಅವರು CM ಆದ್ರೆ ನಮಗೆ ಹೆಚ್ಚಿನ ಅನುದಾನನೋ ಮಂತ್ರಿಗಿರಿನೋ ಬರಬಹುದು ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಿರಬಹುದು. ಬಣ ಬಡಿದಾಟ ಇದೆ ಅಲ್ವಾ ಸೀಮಾ ಕೌಸರ್ ಅವರೇ? ಇದಕ್ಕಾದ್ರೂ ಉತ್ತರ ಕೊಡ್ತೀರಿ ಅಂತ ಭಾವಿಸ್ತೀನಿ ನಾನು. ಇಲ್ಲ, ಫಸ್ಟ್ ಅವ್ರು ಏನೋ ಸ್ಟೇಟ್ಮೆಂಟ್ ಹೇಳಿದ್ರು, ಅದಕ್ಕೆ ಉತ್ತರ ಕೊಡ್ತೀನಿ. ಮುಂದಿನ ಸಲ ಕಾಂಗ್ರೆಸ್ ನ ಎಲೆಕ್ಟ್ ಮಾಡಲ್ಲ ಜನ ಅಂತ ಅನ್ಬಿಟ್ಟು 32 ಸೀಟಿಂದ 19 ಸೀಟಿಗೆ ಇಳಿದ್ಬಿಟ್ಟು JDS ಅವರು ತನ್ನ ಮಗನನ್ನೇ ಒಂದು MLA ಮಾಡಕ್ ಆಗ್ಲಿಲ್ಲ, ಒಂದು MP ಎಲೆಕ್ಷನ್ ಎಲ್ಲಾ ಕಡೆ ಸೋಲಿಸ್ಕೊಂಡು ತನ್ನ ಸ್ವಂತ ಮಗನನ್ನೇ ನಿಮ್ಗೆ ಇತಿಹಾಸ ಗೊತ್ತಿಲ್ಲ. 1989ರಲ್ಲಿ ಕಾಂಗ್ರೆಸ್ 179 ಸ್ಥಾನ ಗೆದ್ದಿತ್ತು. 1989ರಲ್ಲಿ 179 ಸ್ಥಾನ ಗೆದ್ದಿತ್ತು. 1994ರಲ್ಲಿ 34 ಗೆದ್ರಿ. ಕೌಸರ್ ಅವರೇ ತಿಳ್ಕೊಳ್ಳಿ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ವಾಪಸ್ ರಾಜ್ಯಕ್ಕೆ ಬನ್ನಿ, ವಾಪಸ್ ರಾಜ್ಯಕ್ಕೆ, ವಾಪಸ್ ವಿಷಯಕ್ಕೆ, ಜನರು ಆಶೀರ್ವಾದ 19 ಕೊಟ್ಟಿದ್ದಾರೆ. ವಾಪಸ್ ರಾಜ್ಯಕ್ಕೆ, ವಾಪಸ್ ವಿಚಾರಕ್ಕೆ ಬನ್ನಿ. ಹೇಳಿ ಕೌಸರ್ ಅವರೇ. ಆಯ್ತು, 2.5 ವರ್ಷದಲ್ಲಿ ಮಾನ್ಯ ಕೌಸರ್ ಅವರೇ ಆಯ್ತು, ಪ್ರಶ್ನೆ ಕೇಳಿದ್ರಿ ಸರ್, ಉತ್ತರ ಹೇಳಿ ಬಿಡಿ. ಅವ್ರಿಗೆ ಉತ್ತರ ಹೇಳಿ. 2.5 ವರ್ಷದಲ್ಲಿ ಇಂತ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳ್ಬಿಡಮ್ಮ. ನಾವು ಶರಣಾಗತಿ. 2.5 ವರ್ಷ ನೀವು ಇದ್ರಿ, 3 ವರ್ಷ ಬಿಜೆಪಿ. ನನ್ ಪ್ರಶ್ನೆಗೆ ಉತ್ತರ ಕೊಡಿ, ಏನ್ ಅಭಿವೃದ್ಧಿ ಮಾಡಿದ್ರಿ ಹೇಳಿ ದಯವಿಟ್ಟು. 2.5 ವರ್ಷದಿಂದ ಕಾಂಗ್ರೆಸ್ ಇಂದ ನಿಮ್ ವಾಯ್ಸ್ ಸರಿಯಾಗಿ ರೀಚ್ ಆಗ್ತಿಲ್ಲ ಸೀಮಾ ಅವರೇ, ನಿಮ್ ವಾಯ್ಸ್ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಅದನ್ನೊಂಚೂರು ಸರಿಪಡಿಸ್ಕೊಂಡು ಉತ್ತರ ಕೊಡಿ. 2.5 ವರ್ಷದಿಂದ ಒಬ್ರಾದ್ಮೇಲೆ ಒಬ್ರು, ದಯಮಾಡಿ ಒಬ್ರಾದ್ಮೇಲೆ ಒಬ್ರು ಅವ್ರಿಗೆ ಕೇಳಿ ಪುನಃ ದಯವಿಟ್ಟು. ಮಾನ್ಯ ನಾನು ಬ್ರೇಕ್ ಹೋಗಿ ಬರ್ತೀನಿ. ಬ್ರೇಕ್ ಹೋಗಿ ಬಂದ ನಂತರದಲ್ಲಿ ಏನ್ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ. ಬ್ರೇಕ್ ಹೋಗಿ ಬಂದ ನಂತರದಲ್ಲಿ ಸಿದ್ದರಾಮಯ್ಯನವರಿಗೆ ಲಾಂಗೆಸ್ಟ್ ಸರ್ವ್ CM ಆಗಬೇಕು ಅನ್ನೋ ಕನಸಿದೆ, ದಾಖಲೆ ಬರೆಯುವ ಕನಸಿದೆ. DK ಶಿವಕುಮಾರ್ ಅವರಿಗೆ ಆ ಕನಸಿಲ್ಲ ಅಂತ ಹೇಳಿದ್ದಾರೆ DK ಸುರೇಶ್ ಅವರು. ಹಾಗಾದ್ರೆ DK ಶಿವಕುಮಾರ್ ಅವರಿಗಿರುವ ಕನಸು ಮುಖ್ಯಮಂತ್ರಿ ಕುರ್ಚಿ ಏರೋದು 2.5 ವರ್ಷ ಆಗೋಯ್ತು. 2028ರಲ್ಲಿ ಸಿಗೋದಿಲ್ಲ ಅನ್ನೋದು ಅಶ್ವಿನ್ ಅವರ ಅನಾಲಿಸಿಸ್. ಇದಕ್ಕೆ ಶಂಕರ್ ಶೆಟ್ಟಿ ಏನ್ ಹೇಳ್ತಾರೆ ಕೇಳೋಣ. DK ಶಿವಕುಮಾರ್ ಅವರ ಟೋನ್ನಲ್ಲಾದ ಬದಲಾವಣೆಯನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಬ್ರೇಕ್ನ ನಡುವೆ ನೀವು ಅವರ ಇವತ್ತಿನ ಹೇಳಿಕೆಯನ್ನ ಕೂಡ ಗಮನಿಸ್ತಾ ಇದ್ರಿ. ಚಂದ್ರಶೇಖರ್ ಅವರೇ, 50 ಜನ MLA DK ಶಿವಕುಮಾರ್ ಅವರ ಪರವಾಗಿ ನಿಲ್ಲಕ್ಕೆ ತಯಾರಿದ್ದಾರೆ ಅನ್ನೋ ಒಂದು ಸೂಚನೆ ಪಕ್ಷದ ಒಳಗಿಂದ ಬರ್ತಿದೆ. ನಿಜಾನ ಸುಳ್ಳ ಗೊತ್ತಿಲ್ಲ. ಈ 50 ಅನ್ನೋ ನಂಬರ್ ಕೇವಲ ಕಾಂಗ್ರೆಸ್ನ ಹೈಕಮಾಂಡ್ ನ ಮಾತ್ರವಲ್ಲ, BJP ಹೈಕಮಾಂಡ್ ಅನ್ನ ಕಣ್ಣು ಕೂಡ ಅರಳಿಸ್ತಿದ್ಯಂತೆ. ಹೌದಾ? 50 + 65 + 19 ಅನ್ನೋ ಲೆಕ್ಕಾಚಾರ BJP ಒಳಗೂ ನಡೀತಿದ್ಯಂತೆ. ಇದೇ ಆಫರ್ DK ಶಿವಕುಮಾರ್ ಅವರಿಗೆ ನಾಳೆ ಬಂದ್ರೂ ಆಶ್ಚರ್ಯ ಇಲ್ಲ ಅನ್ನೋದಿದೆ. ಅಲ್ಲ, ಅದೇನು ಒನ್ಸ್ ಬಿಟನ್ ಟ್ವೈಸ್ ಶೈ ಅಂತಾರೆ. ಒಂದ್ಸರಿ ಕಚ್ಚಿಸ್ಕೊಂಡವನು 2 ಸರಿ ಹುಷಾರಾಗಿರ್ತಾನೆ ಅಂತ ಹೇಳಿ. DK ಶಿವಕುಮಾರ್ ಯಾವಾಗ ಕಚ್ಚಿದ್ರು? ಅಲ್ಲ, ಒಂದು ನಿಮಿಷ. ಒಂದು ಯಾವ ರೀತಿ BJP ಕೆಲಸ ಮಾಡ್ಕೊಂಡು ಹೋಗುತ್ತೆ, ಅದು ಕುರ್ಚಿಗೆ ಕಣ್ಣಿಡಕ್ಕೆ ಹೋಗಲ್ಲ ಅನ್ನೋದಕ್ಕೆ ಬಿಹಾರ್ ಕಳೆದ ಚುನಾವಣೆ, ಈ ಚುನಾವಣೆನ ಸಾಕ್ಷಿ. ಆ JDUಗಿಂತ ಅತಿ ಹೆಚ್ಚು ಸೀಟ್ಗಳು ನಾವು ತಗೊಂಡ್ರು ಕೂಡ ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಟು ಬಂದ್ವಿ. ನಾವು ಕುರ್ಚಿಗೋಸ್ಕರ, ಅಧಿಕಾರಕ್ಕೋಸ್ಕರ ಸಾಯ್ತಕ್ಕಂಥ ಜನಗಳಲ್ಲ. ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಮಾಡಿದ್ವಿ. ನಮಗಿಂತ ಸಣ್ಣ ಪಕ್ಷಕ್ಕೆ ನಾವು ಅಧಿಕಾರ ಕೊಟ್ಟಿದ್ವಿ. ಇವತ್ತು ಎಲ್ಲ NDAನಲ್ಲಿ ಎಲ್ಲ ಪ್ರತಿಪಕ್ಷಗಳು, ಸಣ್ಣ ಪಕ್ಷಗಳು BJP ಜೊತೆ ಯಾಕಿದಾವೆ ಅಂತ ಹೇಳಿದ್ರೆ BJP ಕೊಡ್ತಕ್ಕಂಥ ಗೌರವ ಮತ್ತು ಮನ್ನಣೆಗೆ. DK ಶಿವಕುಮಾರ್ ಅವ್ರ ವಿಚಾರಕ್ಕೆ ಬಂದರೆ, DK ಶಿವಕುಮಾರ್ ಅವರು ಸನ್ಮಾನ್ಯ ಜಲಸಂಪನ್ಮೂಲ ಸಚಿವರು. ಕಳೆದ ವರ್ಷ 19 ಕ್ರಸ್ಟ್ ಗೇಟ್ ಇದಾಗಿ ತುಂಗಭದ್ರಾ ಡ್ಯಾಮಲ್ಲಿ ರೈತರ ಬಾಳು ಬೆಂದೋಗಿತ್ತು. ಈ ಸರಿ ಆ ಕ್ರಸ್ಟ್ ಗೇಟ್ಗಳನ್ನ ರಿಪೇರಿ ಮಾಡಬೇಕಾಗಿತ್ತು. ಇಷ್ಟು ದಿವಸ ರಿಪೇರಿ ಮಾಡೋಕೆ ಅವ್ರಿಗೆ ಪುರ್ಸೊತ್ತಿರಲಿಲ್ಲ. ಈಗ ರಿಪೇರಿ ಮಾಡ್ತಾರಂತೆ ಸ್ಮಿತಾ. 2ನೇ ಬೆಳೆಗೆ ನೀರೇ ಕೊಡಲ್ವಂತೆ ರೈತರಿಗೆ. ರೈತರ ಬಾಳು ನಾಶ ಆಗೋಯ್ತು.
ಏನಿಗೆ ಡಿ ಕೆ ಶಿವಕುಮಾರ್ ಚಿಂತನೆ, ಅದು ಚಿಂತನೆ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ, ಇವರಿಗೆ ಕುರ್ಚಿ ಚಿಂತನೆ ಅಂತೆ. ಇದಾದ್ಮೇಲೆ ನಗರಾಭಿವೃದ್ಧಿ ಸಚಿವರು ಇಡೀ ಇದು GB ಅಂದ್ರೆ ಗ್ರೇಟರ್ ಬೆಂಗಳೂರು ಅಲ್ಲ, ಗುಂಡಿ ಬೆಂಗಳೂರು. ಇದು ಗುಂಡಿ ಬೆಂಗಳೂರಿಗೆ ಹೋಗಿದೆ, ಕಂಪ್ನಿಗಳು ಒದ್ದೋಗ್ತದವೆ, ಈ ಕಡೆಗೆ ಚಿಂತೆ ಇಲ್ಲ. ಈಗಾಗಲೇ ನಮ್ಮ ಅಶ್ವಿನ್ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಕೃಷಿ ಸಚಿವರಾದಂತಹ ಇವರು ಚೆಲುವರಾಯ ಸ್ವಾಮಿ ಅವರು ಆ ಕಡೆಗೆ ಮೆಕ್ಕೆಜೋಳ ಹೋರಾಟ ನಡೀತಿದೆ, ಕಬ್ಬಿನ ಹೋರಾಟ ನಡೀತಿದೆ, ಈರುಳ್ಳಿ ಹೋರಾಟ ನಡೀತಿದೆ, ಒಂದು ದಿವಸ ಕೂಡ ಆ ಕಡೆಗೆ ಮುಖ ತೋರಿಸ್ಲಿಲ್ಲಲ್ಲ. ನಿನ್ನೆ ಚಾನಲ್ಗೆ ಬಂದು ಹೇಳಿದ್ರು ಅಂತ ಹೇಳ್ತಿರಲ್ಲ ಶಂಕರ್ ಚಟ್ರೆ, ಅವರು ಅಫಿಷಿಯಲ್ ಕೆಲಸಕ್ಕೆ ಹೋಗಿದ್ರೆ ಯಾವ ಮಿನಿಸ್ಟ್ರಿಯನ್ನ ಮೀಟ್ ಮಾಡಿದ್ರು, ಡೆಲ್ಲಿ ಒಳಗಡೆಗೆ ಯಾವ ಆಫೀಸರ್ನ ಮೀಟ್ ಮಾಡಿದ್ರು, ಎಲ್ಲವೂ ಅಫಿಷಿಯಲ್ ತಾನೆ, ಅವ್ರ ಪರ್ಸನಲ್ ಅಲ್ಲ ತಾನೆ. ಯಾವ ಮಿನಿಸ್ಟ್ರಿನ ಮೀಟಿ ಯಾವ ಅಫಿಷಿಯಲ್ ಮೀಟ್ ಮಾಡೋದು ಹೇಳಿ? ಹೋಗಿರ್ತಕ್ಕಂಥದ್ದೇ ಹೈಕಮಾಂಡ್ ಮೀಟ್ ಮಾಡೋದಕ್ಕೆ. ನಾನು ಹೇಳ್ತಿರೋದು ಇವ್ರು ಹೆಂಗನ ಹೊಡೆದಾಡ್ಕೊಂಡು ಹೋಗ್ಲಿರಿ, ಆದರೆ ರಾಜ್ಯ ಸರ್ಕಾರವನ್ನು ಯಾಕೆ ಇಲ್ಲಿ ನುಗ್ತಕ್ಕಂಥ ಪ್ರಸಂಗ ನಾನು ಕೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಯಾಕೆ ಇಷ್ಟೊಂದು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ನಾನು ಮುಖ್ಯಮಂತ್ರಿ ಆಗಲೇಬೇಕು. ಸಿದ್ದರಾಮಯ್ಯನವರು ಕೂಡ ಯಾಕೆ ಅಷ್ಟೊಂದು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ, ನಾನು 5 ವರ್ಷ ಇರಲೇಬೇಕು ಅಂತ ಹೇಳಿದ್ರೆ ಇವರಿಗೆ ಭಾಳ ಚೆನ್ನಾಗಿ ಗೊತ್ತು, ಇನ್ನು ಜನ್ಮದಲ್ಲಿ ಇವ್ರು ಆರಿಸ್ಬಿಟ್ಟು ಬರೋದಿಲ್ಲ ರೀ. ಇವತ್ತು ಜನಗಳ ಬಾಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೆಣ್ಮಕ್ಳ ಬಾಳು, ರೈತರ ಬಾಳು ದಿನಕ್ಕೊಂದು ಕೊಲೆ, ಸುಲಿಗೆ, ಅತ್ಯಾಚಾರ, ಹೆಣ್ಮಕ್ಳು ಆಚೆ ಕಡೆಗೆ ಹೋಗ್ತಿಲ್ಲ, ರೈತರ ಬಾಳು ಬೆಂದೋಗಿದೆ. ಇವತ್ತು ಬದುಕಾಗ್ತಿಲ್ಲ. ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ, ಈ ದರಿದ್ರ ಸರ್ಕಾರ ತೊಲಗಿದ್ರೆ ಸಾಕು ಅನ್ಸ್ಬಿಟ್ಟಿದೆ ರೀ. ಇನ್ ಯಾವ ಕಾರಣಕ್ಕೂ ಬರಲ್ಲ. ಇಲ್ಲಿದ್ರೆ ಡಿ ಕೆ ಶಿವಕುಮಾರ್ ಆರಾಮಾಗಿರೋರು, 28ಕ್ಕೂ ನಾನೇ ಬರ್ತೀನಪ್ಪ, 5 ವರ್ಷ ಮುಖ್ಯಮಂತ್ರಿ ಆಗಿದ್ದೇ ಇರ್ತೀನಿ ಅಂತೇಳಿ. ಇವತ್ತು ಯಾಕೆ ಇವರು KN ರಾಜಣ್ಣವ್ರು ಹೇಳ್ತಾ ಇದ್ದಾರೆ 5 ವರ್ಷ ಇವರೇ ಮುಖ್ಯಮಂತ್ರಿ. KN ರಾಜಣ್ಣವ್ರು ಯಾವ ಮಟ್ಟ ತನಕ ಹೋಗ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಬಾಗ್ಲಾಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಇವತ್ತು KPCC ಅಧ್ಯಕ್ಷರಿಗೆ ಹೊಡೆದಾಟ ಒಂದ್ ಕಡೆಗೆ ನಡೀತಾ ಇದೆ, ಉಪಮುಖ್ಯಮಂತ್ರಿ ಹೊಡೆದಾಟ ಇನ್ನೊಂದ್ ಕಡೆಗೆ, ಮಿನಿಸ್ಟರ್ ಆಗ್ಬೇಕು ಅಂತ ಹೋರಾಟಗಳು ಇನ್ನೊಂದ್ ಕಡೆಗೆ, ಬರೀ ಕುರ್ಚಿ 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 ಹೋರಾಡ್ತಾ ಅಸ್ಮಿತಾ, ನಾನು ಉತ್ತರ ಕೊಡ್ಲಾ ಅವ್ರಿಗೆ? ಬರೀ ಸ್ಮಿತಾ ಮೇಡಮ್ ಹೇಳಿ, ಉತ್ತರ ಕೊಡಿ. ಸಾರಿ ವೆರಿ ಸಾರಿ ಡಿಯರ್. ಇವರು ನಾವು ಕುರ್ಚಿಗೋಸ್ಕರ ಓಡಾಡಲ್ಲ ಅಂತ ಹೇಳ್ತಿರಲ್ಲ, ಬಿಹಾರ್ನಲ್ಲಿ ಇವ್ರು ಬೇಳೆ ಬೆಳಿಲಿಲ್ಲ. ಯಾಕಂದ್ರೆ ಅವರು ನಿತೀಶ್ ಕುಮಾರ್ ಅಂತ ಬೇಳೆ ಬೆಳಿಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಅವ್ರಿಗೆ ಏಕನಾಥ್ ಶಿಂದೆ ಜೊತೆ ಮಾಡಿದಂತಹ ಶಿವಸೇನೆನ ಹೊಡೆದಾಕಿ ಕೊನೆಗೆ ಏಕನಾಥ್ ಶಿಂದೆಗೆ ಯಾವ ಗತಿ ವಿಷಯ ಬಿಟ್ಟು ಎಲ್ಲ ಮಾತಾಡ್ತಾರೆ. ಕರೆಕ್ಟ್ ಸರ್, ನಾನು ಕೇಳಿದ ಪ್ರಶ್ನೆ ಪೂರಕವಾಗಿ ಹೇಳ್ತಿದ್ದಾರೆ. ವಾಷಿಂಗ್ ಮಿಷಿನ್ ಪಕ್ಷ ಅಂತ ಬಿಜೆಪಿ ಕರೀತಾರೆ. ನೀವ್ ಹೇಳಿದ್ರೆ ನಾವು ಅಲ್ಲಿ ನಿತೀಶ್ ಕುಮಾರ್ ಜೊತೆ ಅಕಸ್ಮಾತ್ ಶಿಂದೆ ಜೊತೆ ಮಾಡಿದಂತಹ ಅದೇ ಕೆಲಸ ನಿತೀಶ್ ಕುಮಾರ್ ಅವ್ರ ಜೊತೆ ಮಾಡಿದ್ರೆ ನಾನು ಶಂಕರ್ ಶೆಟ್ಟಿ ಸರ್ನ ಇದೇ ಪ್ರಶ್ನೆ ಕೇಳ್ತೀನಿ. ಸರಿ ಮೇಡಮ್, ಗಾಟ್ ಯೋರ್ ಪಾಯಿಂಟ್. ಶಂಕರ್ ಶೆಟ್ಟಿ, ಹಿಂಗೊಂದು ಪಾಸಿಬಿಲಿಟಿ ಸಾಧ್ಯನಾ? ಡಿ ಕೆ ಶಿವಕುಮಾರ್ ಅವರು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹತ್ವಾಕಾಂಕ್ಷಿ ರಾಜಕಾರಣಿ, ಮುಖ್ಯಮಂತ್ರಿ ಪಟ್ಟ ಕೊಡದೆ ಹೋದ್ರೆ ಸುಮ್ಮನಂತೂ ಕೂರೋದಿಲ್ಲ ಅನ್ನೋ ಸಂದೇಶಗಳನ್ನ ಈಗ ರವಾನೆ ಮಾಡ್ತಿದ್ದಾರೆ. ಬಿಜೆಪಿಗೆ ವಾಷಿಂಗ್ ಮಿಷಿನ್ ಪಾರ್ಟಿ ಅನ್ನೋ ಅಪಖ್ಯಾತಿನೋ ಖ್ಯಾತಿನೋ ಏನೋ ಒಂದು ಇದ್ದೇ ಇದೆ. ಇದು ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿ ವರ್ಕ್ ಆಗ್ಲಿ ಕರ್ನಾಟಕದ ಮಟ್ಟಿಗೆ ಸಾಧ್ಯನಾ ಅಂತ? ಅದಕ್ಕೆ ಚಂದ್ರಶೇಖರ್ ಅವರು ಈಗಲೂ ಪಾರ್ಷಿಯಲ್ ಉತ್ತರ ಕೊಟ್ಟರು. ಬಹುಶಃ ಅವರ ಪ್ರಕಾರ ಅವ್ರು ಬಂದರೂ ತೆಗೆದುಕೊಳ್ಳೋದಿಲ್ಲ ಅಂತ ಅವರ ಪಾರ್ಷಿಯಲ್ ರಿಪ್ಲೈ ಅವ್ರದ್ದು. ಬಹುಶಃ ತೆಗೆದುಕೊಳ್ಳಿ. ಯಾಕೆ ಗೊತ್ತಾ, ಇಲ್ಲಿ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಇರುವಾಗ ನೋಡಿ ತಗೊಳ್ಳೋದು ಸ್ವಸ್ಥ ಉತ್ತರ ಕೊಟ್ಟರೆ ಆಯ್ತು. ಪಾರ್ಷಿಯಲ್ ಅಲ್ಲ ಅದು. ಈಗ ಅವ್ರಿಗೆ ಒಂದೇ ಚಂದ್ರಶೇಖರ್ ಒಂದು ನಿಮಿಷ, ಇನ್ನು 2 ವರ್ಷಕ್ಕೆ ಬಿಜೆಪಿ ತಂಬಿಂಗ್ ಮೆಜಾರಿಟಿ ಬರ್ತದೆ, ಬರ್ದಿಟ್ಕೊಳ್ಳಿ. ನಾನು ಈಗ ಅಶ್ವಿನಿ ಅವರ ಪಕ್ಷ JDSನ ಅವರೊಟ್ಟಿಗೆ ಮೈತ್ರಿಯಾಗಿದೆ. ಅಂಥ ಟೈಮಲ್ಲಿ ಅವರಿಗೆ ಮತ್ತೊಬ್ಬ ಒಕ್ಕಲಿಗ ನಾಯಕನ ಅಗತ್ಯತೆ ಇಲ್ಲ. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಈವನ್ ಟುಡೇ ಕುಮಾರಸ್ವಾಮಿ ಇಸ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್. ಹಳೆ ಒಕ್ಕಲಿಗೆ ಲೀಡರೇ ದೇವೇಗೌಡರು, ಕುಮಾರಸ್ವಾಮಿ. ಅದನ್ನು ಅಶೋಕನ ಹತ್ರ ತಗೊಳ್ಳಿಕ್ಕೆ ಆಗೋದಿಲ್ಲ, DK ಶಿವಕುಮಾರ್ ಹತ್ರ ತಗೊಳ್ಳಿಕ್ಕಾಗಲ್ಲ. ಅದೇ ರೀತಿ ಕಂಪೇರ್ ಮಾಡಿ ನೀವು ಯಾರಿಗೆ. ಸೊ ಹಾಗಾಗಿ ಯಾವ ಪ್ರಯತ್ನ ಮಾಡಿದ್ರು ಅವರಿಗೆ, ಎಷ್ಟು ಶಾಸಕರು ಕರ್ಬಾರ್ದು. ನಾಳೆ ರಿಬೆಲ್ ಆಗಲಿಕ್ಕೆ ಯಾರೂ ತಯಾರಿಲ್ಲ. ರಿಬೆಲ್ ಆದರೆ ನಾಳೆ ಸ್ಪೀಕರ್ ಡಿಸ್ಮಿಸ್ ಮಾಡ್ತಾರೆ, ಇದರಿಂದ ಮೆಂಬರ್ಶಿಪ್ಪಿಂದ ತೆಗೆದಿಗೆಲ್ಲ ರೀ-ಎಲೆಕ್ಷನ್ ಫೇಸ್ ಮಾಡಬೇಕು. ಅವ್ರು ಯಾವುದಾದ್ರೂ MLAಗಳು ರೀ-ಎಲೆಕ್ಷನ್ ಫೇಸ್ ಮಾಡಲಿಕ್ಕೆ ತಯಾರಿದ್ದಾರಾ? ಗೌರ್ಮೆಂಟ್ ಬೀಳುವ ಚಾನ್ಸಸ್ ಇದ್ದರೆ ಮಾಡ್ಬೋದು. ಗೌರ್ಮೆಂಟ್ ಬೀಳುವ ಚಾನ್ಸಸ್ ಇಲ್ಲವೇ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಅಂಥ ಟೈಮಲ್ಲಿ, ಈ ಟೈಮಲ್ಲಿ ಏನು ಅವ್ರ ಹತ್ರ ಗೌರ್ಮೆಂಟ್ ಬೀಳಿಸೋ ಸಾಮರ್ಥ್ಯ ಇದ್ದರೆ ಹೈಕಮಾಂಡ್ ಇರ್ತಾರೆ. ಯಾವಾಗ ಗೌರ್ಮೆಂಟ್ ಬೀಳಿಸೋ ಸಾಮರ್ಥ್ಯ ಇಲ್ಲ ಅಂತ ಹೇಳಿದರೆ ಗೌರ್ಮೆಂಟ್ ಆ ಕಡೆ, ಹೈಕಮಾಂಡ್ ಆ ಕಡೆ ಹೋಗೋದೇ ಇಲ್ಲ. ಮತ್ತು ಸಿದ್ದರಾಮಯ್ಯ ನಂತರ ಮಾಸ್ ಆಸ್ ಆನ್ ಟುಡೇ ಹೇಳ್ತಾನೆ, ಆಫ್ಟರ್ ಯಡಿಯೂರಪ್ಪ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಮಾಸ್ ಲೀಡರ್ ಅಂತ ನಾನು ಒಕ್ಕೋರಿಂದ ಹೇಳಿಬಿಡ್ತೇನೆ, ಇಟ್ ಈಸ್ ಸಿದ್ದರಾಮಯ್ಯ. ಮತ್ತೆ ಹೇಳ್ತೇನೆ, ಅವರಿಗೆ ಬೇಕಾದ್ರೆ ಬೀದರಿಂದ ಹಿಡಿದು ಚಾಮರಾಜನಗರದಿಂದ, ಕೋಲಾರದಿಂದ, ಕಾರವಾರ ತನಕ ಇವತ್ತಿಗೆ ಏನಾದರೂ ಜನಬೆಂಬಲ ಇರುವುದಂದ್ರೆ ಅದು ಸಿದ್ದರಾಮಯ್ಯನಿಗಾಗಿ. ಅದು ಸೋಷಿಯಲಿಸ್ಟ್ ಲೀಡರ್ ಅಂತ. ಮತ್ತೇನು ಗೊತ್ತಾ, ಆತ ಯಾವಾಗ ನಾನು 5 ವರ್ಷ CM, ನಾನೇ ಬಜೆಟ್ ಮಂಡಿಸ್ತೇನೆ, CM ಬದಲಾವಣೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇನ್ನು ಅವರನ್ನು ಬದಲಾವಣೆ ಮಾಡಲಿಕ್ಕೆ ಹೈಕಮಾಂಡ್ ಹೊರದಿಲ್ಲ. ಆ ಸ್ಟೇಟ್ಮೆಂಟ್ಗಳು ಕೊಡೋಕ್ಕಿಂತ ಮೊದಲು ಏನಾದರೂ ಪ್ರಯತ್ನ ಪಟ್ಟು ಅವರನ್ನು ಒಳ್ಳೆ ಮನವೊಲಿಸಿ ಹೇಳಿದ್ರೆ ಅವ್ರು ಹಿಡಿತಿದ್ರು. ಈಗ ಅವ್ರು ರಿಬೆಲ್ ಆದರೆ ಕಷ್ಟ. DK ಶಿವಕುಮಾರ್ ರಿಬೆಲ್ ಆದರೆ ಅಷ್ಟು. ನಾನು ಯಾವ ಪಾರ್ಟಿಗೂ ಸೇರಿದ್ದಲ್ಲ, ಯಾರ ಬೆಂಬಲಿಗೂನಲ್ಲ. ಆ್ಯಸ್ ಎ ಪೊಲಿಟಿಕಲ್ ಲಿಸ್ಟ್ ಪಾಲಿಟಿಕ್ಸ್ DK ಶಿವಕುಮಾರ್ ರಿಬೆಲ್ ಆದರೆ ಏನೂ ಆಗಲ್ಲ. ವೇರ್ ಆಸ್ ಇಫ್ ಸಿದ್ದರಾಮಯ್ಯ ಬಿಕಮ್ಸ್ ರಿಬೆಲ್, ಇಟ್ ಇಸ್ ಡ್ಯಾಮೇಜ್ ಅಂದರೆ 6
ರೀತಿ ಡ್ಯಾಮೇಜ್ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿದವರು, ಅಲ್ಲ ಪಕ್ಷ ಸಂಘಟನೆ ಕಾರ್ಯಕರ್ತರ ಒಪ್ಕೊಳ್ತೇನೆ. ಜೊತೆಯಲ್ಲಿ ಆ ಒಳ್ಳೆ ಪಕ್ಷ ಒಡನಾಟ ಸಂಘಟನೆ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಿಸಿದ್ದಾರೆ ಎಲ್ಲ. ಕಾಂಗ್ರೆಸ್ ಮನೆ ನೋಡಿದೆ, ಬಿಜೆಪಿಯಲ್ಲಿ ನೋಡಿದೆ, ಕಾಂಗ್ರೆಸ್ ಹೊರಗಿನ ಬಂದವರಿಗೆ ಅವಕಾಶ ಕೊಟ್ಟದ್ದುಂಟು. ಬಿಜೆಪಿ ಅಷ್ಟಿದ್ರು ಕಾಂಗ್ರೆಸ್ ಅಲ್ಲಿ ಪಕ್ಕ ಶರ್ಮಾ ಅಂತ ಇದ್ದಾರೆ ಇಲ್ಲಿ ನಮ್ಮ ಅಸ್ಸಾಂನಲ್ಲಿ, ಅವರು ಅಷ್ಟು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಬರೋದು ಸಿಗುದಿಲ್ಲ ಅಂತ ಗೊತ್ತಾಗ ಬಿಜೆಪಿಯವರು ಈಗ ಬಿಜೆಪಿ ಚೀಫ್ ಮಿನಿಸ್ಟರ್ ಇದೆಲ್ಲ ಪಕ್ಷ ಒಂದು ಟೈಮಲ್ಲಿ ಇದ್ದವರು ಮತ್ತೊಂದು ಪಕ್ಷದಲ್ಲಿ ಬಂದು ಆಗಬಾರ್ದು ಅಂತೆಲ್ಲ ಎಲ್ಲರೂ ವಿ ಪಿ ಸಿಂಗ್ ಅದು ಪ್ರೈಮ್ ಮಿನಿಸ್ಟರ್ಗಳೇ ಆಗಿದ್ದಾರೆ. ವಿ ಪಿ ಸಿಂಗ್ ಕಾಂಗ್ರೆಸ್ ಇದ್ದವರು ಬಂದು ಜನತಾಳಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಚೀಫ್ ಮಿನಿಸ್ಟರ್ ಬಿಡಿ, ಪ್ರೆಸಿಡೆಂಟ್ಶಿಪ್ಪೇ ಬೇರೆ ಬೇರೆ ಪಾರ್ಟಿಯಿಂದ ಬಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಹಾಗಾಗಿ ಆ ಮೂಮೆಂಟ್. ಬಟ್ ಸಿದ್ದರಾಮಯ್ಯನವರು ಮೊದಲಿನ ನಾವು ಅರಿತವರು, ಸಣ್ಣ ಪುಟ್ಟ ವಿಷಯಗಳು ಅವರು ಇತ್ತೀಚೆಗೆ ಏನೋ ಸಮಾಧಾನ ಮಾತಾಡಿದ್ದಾರೆ. ಆಯ್ತಪ್ಪ ನನಗೆ ನಿಮ್ಮ ಚೀಫ್ ಮಿನಿಸ್ಟರ್ ಬೇಡ, ನಾನು ಬಿಟ್ಟು ಹೋಗ್ತೇನೆ ಅಂತ ಒಂದು ಕಾಲ್ ಮಾಡಿ ಬಿಟ್ಟು ಹೋದ್ರೆ ಉಂಟಲ್ಲ, ಅಲ್ಲಿಗೆ ಡ್ಯಾಮೇಜ್ ಶುರು ಆಗ್ತದೆ ಕಾಂಗ್ರೆಸ್. ಅದನ್ನು ಕಾಂಗ್ರೆಸ್ ಫೇಸ್ ಮಾಡಲಿಕ್ಕೆ ತಯಾರುಂಟಾ? ನಾನು ಯಾವ ಪಕ್ಷಕ್ಕೂ ಸೇರಿದಲ್ಲ. ಫ್ಯೂಚರ್ ಕಾನ್ಸಿಕ್ವೆನ್ಸ್ ನೋಡಿ, ಈಗ ಒಂದು ಸಡನ್ ಟೆಂಪರರಿ ಡಿಸಿಷನ್ ತಗೊಳ್ಳೋದು ಮುಖ್ಯ ಅಲ್ಲ. ಫ್ಯೂಚರ್ ನಮ್ಗೇನು ಗೊತ್ತಾ, ಇಲ್ಲಿ ಫಾರೆಸ್ಟ್ ಈಗ ಯುವರ್ ಅಲಯನ್ಸ್ ಇಸ್ ವೆರಿ ಸ್ಟ್ರಾಂಗ್. ಬಿಜೆಪಿ ಮತ್ತು JDS ಅಲಯನ್ಸ್ ಇಸ್ ವೆರಿ ಸ್ಟ್ರಾಂಗ್. ಅದನ್ನು ಸರಿಯಾಗಿ ಅದರ ಬಗ್ಗೆ ಸ್ಪರ್ಧೆ ಇಡಬೇಕಾದ್ರೆ ಒಂದು ಸರಿಯಾದ ಒಂದು ಅಪೋಸಿಷನ್ ಪಾರ್ಟಿಯ ರೂಲಿಂಗ್ ಪಾರ್ಟಿ ಇರಲೇಬೇಕು ಕಾಂಗ್ರೆಸ್ ಮುಂದಿನ ಚುನಾವಣೆ. ಅದನ್ನು ಎಲ್ಲಿಯಾದರೂ ಕಾಂಗ್ರೆಸ್ ವಿದೌಟ್ ಸಿದ್ದರಾಮಯ್ಯ ಇಟ್ ಈಸ್ ವೆರಿ ವೀಕ್. ಅಲ್ಲ ಇವರಲ್ಲಿ ಬಾಗಿಲು ಮುಚ್ಚೋ ಅವಕಾಶತೆ ಇಲ್ಲ, ಯಾರ್ಯಾರು ಹೋದ್ರು ಬಾಗಿಲು ಮುಚ್ಚಿದ್ದಿಲ್ಲ ರಾಜಣ್ಣ. ಬಟ್ ಇಟ್ ವಿಕ್ ವಿಕ್ ಕಮ್ ವೀಕ್. ಅದು ಯಾರ ಹತ್ರ ಬೇಕಾದ್ರೆ ಕೇಳಿ. ವಿದೌಟ್ ಕಾಂಗ್ರೆಸ್ ವಿದೌಟ್ ಸಿದ್ದರಾಮಯ್ಯ ಇನ್ ಕರ್ನಾಟಕದಲ್ಲಿ ಇಟ್ ವಿಲ್ ಬಿಕಮ್ ವೆರಿ ವೀಕ್. ನೋಡಿ ಮುಚ್ಚುವಾಗುತ್ತೆ ಇಲ್ಲ. ಶಿವಕುಮಾರ್ ಅವ್ರು ಹೇಳ್ತಿರ್ತಕ್ಕಂಥ ಮಾತ್ರ ಸತ್ಯ ಇದೆ. DK ಶಿವಕುಮಾರ್ಗೆ 100% ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯನನ್ನು ಇಳಿಸ್ತಕ್ಕಂಥ ಧೈರ್ಯ ಹೈಕಮಾಂಡ್ ಮಾಡೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಅವ್ರದೇ ಸ್ಟ್ರಾಟಜಿಗಳಿದೆ. ಅಟ್ಲೀಸ್ಟ್ ಈ ವಿಚಾರದಲ್ಲಿ ಬ್ಲಾಕ್ ಮೇಲ್ ಮಾಡಬೇಕು. ಅವ್ರ KPCC ಕುರ್ಚಿಗೆ ಕಂಟಕ ಬಂದಿದೆ, ಅದನ್ನ ಗಟ್ಟಿ ಮಾಡ್ಕೋಬೇಕು. ಅವ್ರ ಜೊತೆಲಿರ್ತಕ್ಕಂಥ ಒಂದಷ್ಟು ಮಿನಿಸ್ಟರ್ಗಳಿಗೆ ಏನು MLA ಗಳಿಗೆ ಮಿನಿಸ್ಟ್ರಿ ಕೊಡಿಸ್ಬೇಕು, ಅದನ್ನ ಮಾಡ್ಕೋಬೇಕು. ಜೊತೆಗೆ ಏನು ರಾಜಣ್ಣ ಅವರು ಜಾರಕಿಹೊಳಿ ಅವರು ಬಾಂಬ್ ಹಾಕಿದ್ರಲ್ಲ, ಇನ್ನೂ 2-3 DCMಗಳಾಗಬೇಕು ಅಂತೇಳಿ ಅದನ್ನ ತಡೆ ಹಿಡಿಬೇಕು. ಸೊ CM ಕುರ್ಚಿಗೆ ಪ್ರಯತ್ನ ಮಾಡ್ತಾ ಬ್ಲಾಕ್ ಮೇಲ್ ಮಾಡ್ಕೊಂಡು ಆಗಲ್ಲ ಅಂತ 100% ಗೊತ್ತು. ಯಾವತ್ತಿನ ದಿವಸ ಇವರು ಈ ತರ ಪ್ರಯತ್ನಕ್ಕೆ ಬೀಳ್ತಾರೆ ಅಲ್ಲಿ ಪರ್ಮನೆಂಟ್ ಆಗಿ ಕರ್ನಾಟಕದಿಂದ ಕಾಂಗ್ರೆಸ್ ಮುಚ್ಚೋಗುತ್ತೆ. ಮತ್ತೆ DK ಶಿವಕುಮಾರ್ ಅವರು ಕೂಡ ಸ್ವಂತ ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದು ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಶಕ್ತಿ ಇಲ್ಲ. ಅವ್ರದ್ದು ವೆರಿ ಲಿಮಿಟೆಡ್. ಒಂದು 2-3 ಜಿಲ್ಲೆಗೆ ಪ್ರಭಾವ ಬಿಟ್ಬಿಟ್ರೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಅವ್ರಿಗೆ ಆಗ್ಬೇಕಾದಂತಹ ಕೆಲಸಗಳನ್ನ ಮಾಡ್ಕೊಂತಾರೆ ಬಿಟ್ರೆ ಇದು ಅವ್ರು ಆಗೋಕ್ ಸಾಧ್ಯವೇ ಇಲ್ಲ. ಅದು ಸರಿ. DK ಶಿವಕುಮಾರ್ ಅವರು CM ಆಗದೆ ಇರೋದು JDS ಪಕ್ಷಕ್ಕೂ ಕೂಡ ಒಳಿತೆ ಅಂತ ಹೇಳಿ. ನೀವು ಫಾರ್ ಸಿದ್ದರಾಮಯ್ಯ ತಗೊಳ್ತಾರೆ, ನೀವು ಇಂಡಿಪೆಂಡೆಂಟ್, ನಾನು ಇಂಡಿಪೆಂಡೆಂಟ್. ನಾವಾದ್ರೂ ಫಾರ್ ಸಿದ್ದರಾಮಯ್ಯ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, ಇನ್ ದಿ ಫ್ಯೂಚರ್ ಆಫ್ ದಿ ಪಾರ್ಟಿ. JDS ನವರಿಗೆ ಯಾಕೆ ಒಳ್ಳೆಯದು ಅಂತಂದ್ರೆ ಒಕ್ಕಲಿಗರು ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು, ಪೆನ್ನು ಪೇಪರ್ ಕೊಟ್ರು, ಅಲ್ಲಿಗೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಕ್ ಒಂದು ಇಶ್ಯೂ ಸಿಕ್ಬಿಡುತ್ತೆ. ಬೇಕಾಗಿಲ್ಲ ಕಾಂಪಿಟೇಷನ್, ಒಕ್ಕಲಿಗ ವೋಟ್ ಸ್ಪ್ಲಿಟ್ ಆಗೋದು JDSಗೂ ಕೂಡ ಬೇಕಾಗಿಲ್ಲ. ಒಳ್ಳೇದೇ ಅಲ್ವಾ ಲೆಕ್ಕಾಚಾರ? ನಿಮ್ಮ ಮಾತಿನ ಅರ್ಥದಲ್ಲಿ ಏನು ತಪ್ಪು ಅಂತ ಹೇಳೋದೇ ಬೇಡ, ಕರೆಕ್ಟ್ ಆಗಿದೆ. ನಾವು ಕಳೆದ ಒಂದು 2 ವರ್ಷದಿಂದ ನಾವು ಫೈಟ್ ಮಾಡ್ತಾ ಇದ್ವಿ. ಗ್ಯಾರಂಟಿ ಯೋಜನೆಗಳು ಪೂರ್ಣಗೊಳ್ತಿಲ್ಲ, ಅದ್ರ ಬಗ್ಗೆ ನೀವು ಗಮನ ಹರಿಸ್ತಿಲ್ಲ ಸರ್ಕಾರದವರು, ಅಭಿವೃದ್ಧಿಗಳು ತರ್ತಿಲ್ಲ, ಜನರು ಕೇಳೋರು ಗುಂಡಿಗಳು ಮುಚ್ಚುತ್ತಿಲ್ಲ, ಅದ್ರ ಬಗ್ಗೆ ನಾವು ಧ್ವನಿಗೂಡಿಸ್ತಿದ್ವಿ ನಾವು BJP ಅವರೆಲ್ಲ ಸೇರ್ಕೊಂಡು. ಇವಾಗ ಏನಾಗಿದೆ, ಕಾಂಗ್ರೆಸ್ ಅವರೇ ಅವರ ಒಂದು ವರ್ತನೆ, ಅವರ ಒಂದು ಕಾರ್ಯವೈಖರಿ, ಅವರ ದಿನಚರಿ ಅಂದ್ರೆ ಸಚಿವರುಗಳು ಶಾಸಕರುಗಳದ್ದು ನೋಡ್ತಾ ಇದ್ದಾಗ ಏನಾಗುತ್ತೆ, ಮಾಡ್ತಾ ಹೋಗ್ಲಿ ಕಾಂಗ್ರೆಸ್ ಅವರು. ಅಂತೂ ಇಂತೂ 2.5 ವರ್ಷ ಅಭಿವೃದ್ಧಿ ಅಂತೂ ನೀವು ಮಾಡ್ಲಿಲ್ಲ, ನೀವು ಮಾಡಿ ಜನರು ಬುದ್ಧಿ ಕಲಿಸ್ತಾರೆ ಅನ್ನೋದು ಒಂದು ಬರುತ್ತೆ. ಆದ್ರೆ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನಾವೆಲ್ಲರೂ ಕಟ್ಟೋದು, ಈಗ ಆ ಸೀಮಾ ಅವರು ಕಟ್ಟೋ ತೆರಿಗೆನೂ ಸೇರಿಸಿ ನಾನು ಹೇಳ್ತಿರೋದು, ನಾವು ಕಟ್ಟ ತೆರಿಗೆಗಾದ್ರೂ ಒಂದು ಒಳ್ಳೆ ಒಂದು ಅಭಿವೃದ್ಧಿ ಕೊಡ್ರಪ್ಪ, ಆಡಳಿತ ಕೊಡ್ರಪ್ಪ, ಯೋಜನೆಗಳನ್ನ ತಗೊಂಡ್ ಬಂದ್ರಪ್ಪ. ಆಯ್ತು ಕೇಳಿ ಮೇಡಮ್, ಕೇಳಿ ಇಲ್ಲ, ಆಯ್ತು ಕೇಳಿ ಮೇಡಮ್. ಸಿಕ್ಕಿ ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ನಾನು ನಿಮ್ನ ಪ್ರಶ್ನೆ ಕೇಳಿ ನಿಮ್ನ ಮುಜುಗರಕ್ಕೆ ಮಾಡ್ಸಲ್ಲ. ಯಾಕೆ ಗೊತ್ತಾ, ಕೇಳಿ ನಮಗೂ ಸಾಕಾಗೋಗಿದೆ. ಏನ್ ಗೊತ್ತಾ ಹೇಳಿ, ಈಗ ನಮ್ಮ ಕೌಸರ್ ಮೇಡಮ್ ಅವರೇ ನಮ್ಮ ಮಂಡ್ಯ ಕಡೆ ಹೇಳ್ತಾರೆ, ಈ ದಿನ ಸಾಯವನ್ ಗಳೋನ್ ಯಾರು ಅನ್ನಂಗೆ ನಾವು ಕೇಳ್ತಾನೆ ಇರ್ತೀವಿ, ನೀವ್ ಏನೋ ಒಂದು ಹೇಳ್ತಾನೆ ಇರ್ತೀರ. ಅದೇ ಬಿಡಿ, ಅದ್ ಬೇಡ. ಸ್ಮಿತ್ ಅವರೇ, ಆರಂಭದಲ್ಲಿ ಸೀಮಾ ಅವ್ರೆ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. 2023 ಚುನಾವಣೆ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಈ ಮಾನ್ಯ DK ಶಿವಕುಮಾರ್ ಅವರು ಮಂಡ್ಯ, ಮೈಸೂರು ಈ ಭಾಗ, ಕೋಲಾರ, ತುಮಕೂರು ಈ ಭಾಗ, ಚಿಕ್ಕಮಂಗ್ಳೂರು, ಹಾಸನ ಭಾಗಕ್ಕೆ ಬರೋರು, ಪೆನ್ನು ಪೇಪರ್ ತೋರ್ಸೋರು. ಈ ಬಾರಿ ನನಗೆ ಅವಕಾಶ ಇದೆ. ಮಾನ್ಯ ದಿವಂಗತ SM ಕೃಷ್ಣ ಅವರು ಆದ್ಮೇಲೆ ನನ್ಗೊಂದು ಆಪರ್ಚುನಿಟಿ ಸಿಗ್ತಿದೆ. ನಮ್ಮ ಬಾಂಧವರೆಲ್ಲ ನೀವು ಒಗ್ಗಟ್ಟಾಗಿ ನನಗೆ ಮತ ಕೊಡಿ ಅಂತ. ನಿಜವಾಗ್ಲೂ ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ನಾವು BJP ಅವರು ಆರಂಭಿಕ ಹಂತದಲ್ಲಿದ್ವಿ.
ನಮ್ಮ ಇಬ್ರು ಘರ್ಷಣೆಯಲ್ಲಿ ಅದೇನು ಅವ್ರಿಗೆ ಮೂರನೇವ್ರಿಗೆ ಲಾಭ ಅನ್ನೋಗೆ ಅವ್ರು ನಿಜವಾಗ್ಲೂ ಅವ್ರಿಗೆ ಬಂತು ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳು ಬಂದು ನಾವು ಸೋತ್ವಿ, ಒಪ್ಕೊಳ್ಳೋಣ. ಹಾಗಾದ್ಮೇಲೆ ಎಲ್ಲೋ ಒಂದು ಕಡೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೋಬೇಕಾಗಿತ್ತಲ್ವಾ, ಮರ್ತೇ ಬಿಟ್ರು. ಏನಕ್ಕೆ ಮರ್ತರು ಅಂದ್ರೆ ಅದಕ್ಕೂ ಹೇಳ್ತೀವಿ ಮೇಡಮ್, ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಎಲ್ಲೋ ಒಂದು ಉತ್ಸಾಹ ಇತ್ತು 2028ಕ್ಕೂ ನಮ್ದು ಇದೇ ಪುಷ್ ಮುಂದಕ್ಕೆ ತಗೊಂಡೋಗುತ್ತೆ ಅಂತ. ಬಟ್ ಯಾವಾಗ ಬಿಹಾರ್ ಚುನಾವಣೆ ಆಯಿತು ನಿಜವಾಗ್ಲೂ ಅವ್ರಿಗೆ ಎಫೆಕ್ಟ್ ಆಯಿತು. ಓ ಬೇಡ, ಚಾನ್ಸ್ ತಗೊಳ್ಳೋದು ಬೇಡ, ಈ ಪೆನ್ನು ಪೇಪರ್ ವಿಚಾರ ಏನಿದೆ ಈಗ ತಗೊಳ್ಳೋಣ ಅಂತ ಅವ್ರು ಇವಾಗ ತಗೊಳ್ತಿದಾರೆ ವಿನಃ ನಾವು ಪುನಃ ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷಗಳಿಗೆ, ವಿರೋಧ ಪಕ್ಷಗಳಿಗೆ ಅವಶ್ಯಕತೆ ಇಲ್ಲ. ನೀವು CM ಯಾರನ್ನಾದ್ರೂ ಮಾಡಿ ತಗೊಂಡ್ ಬಂದು ಇವು ಫಸ್ಟ್ ಟೈಮ್ MLA ಆಗಿರೋರ್ನೇ ತಗೊಂಡ್ ಬಂದ್ ಮಾಡಿ, ಇಲ್ಲಾಂದ್ರೆ ಆ ಸೀಮಾ ಕೌಸರ್ ಕೂತವ್ರಲ್ಲ ಅವನ್ನೇ ಕರ್ಕೊಂಡೋಗಿ CM ಮಾಡಿ. ಸೀಮಾ ಅವರೇ ನೋಡಿ, ನಾನು ನಿಮ್ಗೆ ಈ ಪ್ರಶ್ನೆ ಕೇಳ್ತೀನಿ, ಅದಾದ್ಮೇಲೆ ಶಂಕರ್ ಶೆಟ್ರು ಕೂಡ ಇದೇ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಇರೋ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಇರೋ ರಾಜ್ಯಗಳಲ್ಲಿ ಕರ್ನಾಟಕ ಇಸ್ ದ ಸ್ಟ್ರಾಂಗೆಸ್ಟ್. ಇದನ್ನು ಕೂಡ ಉಳಿಸ್ಕೊಳ್ಳುವಲ್ಲಿ ಹೆಣಗಾಡ್ತಿದೆ ಪಕ್ಷ ಅನ್ನೋ ರೀತಿಯ ಸಂದೇಶಗಳು ದಿನಂಪ್ರತಿ ಕಾಂಗ್ರೆಸ್ ನಾಯಕರ ಬಾಯಿಂದಲೇ ಬರ್ತಾ ಇದ್ರೆ ಜನ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸರಗೊಂಡ್ಬಿಡ್ತಾರೆ. ಸೀಮಾ ಮೇಡಮ್, ಆಗೋಲ್ವಾ ಇದು? ನೋಡಿ ಸ್ಮಿತಾ ಅವ್ರೆ, ಇವ್ರುಗಳೇ ಅಲ್ಲಿ ಏನ್ ನಡೀತಾ ಇದೆಯೋ, ಏನ್ ಮಾಡ್ತಾ ಇದ್ದಾರೋ ಇವಾಗ ನೋಡಿ. ಫಸ್ಟ್ ನನಗೆ ಒಂದು ಅನ್ಇಂಟರಪ್ಟೆಡ್ 30 ಸೆಕೆಂಡ್ಸ್ ಕೊಡಿ. ಸಿದ್ದರಾಮಯ್ಯ ಸರ್ ಬಗ್ಗೆ, ಸಿದ್ದರಾಮಯ್ಯ ಸರ್ ಬೆಂಬಲಿಗರು ಜಮೀರ್ ಅವರಾಗಿರ್ಬಹುದು, ಅವರೆಲ್ಲ ಹೇಳ್ಕೊತಾ ಇರ್ತಾರೆ. ಈ ಕಡೆ DK ಸರ್ ಬೆಂಬಲಿಗರು ಅವ್ರು ಹೇಳ್ಕೊತಾ ಇದ್ದಾರೆ. ಅದು ನಮಗೆ ಬೇಡ ಅಲ್ವಾ? ಅದು ಇಲ್ಲ DK ಶಿವಕುಮಾರ್ ಸರ್ ಹೇಳ್ಬೇಕು, ಇಲ್ಲ ಸಿದ್ದರಾಮಯ್ಯ ಸರ್ ಹೇಳ್ಬೇಕು, ಹೌದು ಹೀಗೀಗೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಊಹಾಪೋಹೆಗಳಿಗೆ ಇವರು ಬೆಂಕಿ ಹಚ್ಚಿ ಅದನ್ನ ದೊಡ್ಡದ್ ಯಾಕಂದ್ರೆ ಇವ್ರಿಗೆ ಚೆನ್ನಾಗ್ ಗೊತ್ತಿದೆ ಇವ್ರಿಗೆ ಇನ್ ಯಾವತ್ತು ಇವ್ರು ಅಧಿಕಾರಕ್ಕೆ ಬರೋದಿಲ್ಲ, ಇನ್ನ ಜನ ಇವ್ರಿಗೆ ಇನ್ ಯಾವತ್ತು, ಯಾಕಂದ್ರೆ ಇವ್ರ ಹತ್ರ ಒಂದು CM ಕ್ಯಾಂಡಿಡೇಟ್ ಇಲ್ಲ ಅಂದ್ಮೇಲೆ ಜನ ಇವ್ರಿಗೆ ಎಲೆಕ್ಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು 28ವರೆಗೆ ಅಧಿಕಾರಕ್ಕೆ ಬರಲ್ಲ, 2028ವರೆಗೆ ನೀವೇ ಅಧಿಕಾರಕ್ಕೆ ಇರ್ತೀರಾ. ದಯವಿಟ್ಟು ಮಾತಾಡಿ ಅಮ್ಮ, ದಯವಿಟ್ಟು. ಅಲ್ಲ ಯಾಕೆ ಸುಮ್ಮನೆ ಡೈವರ್ಟ್ ಇದಾಗಬಾರ್ದು. 2028ವರೆಗೆ ನೀವೇ ಬಿಟ್ಟಿದ್ರೆ 30 ಸೆಕೆಂಡ್ ಆಗ್ಬಿಡೋದು. ಅಲ್ಲ ಕೇಳ್ಬೇಕಲ್ಲ. ಒಂದ್ 10 ಸೆಕೆಂಡ್ ಕೊಟ್ಬಿಡಿ, ಅದಾದ್ಮೇಲೆ ಶಂಕರ್ ಶೆಟ್ರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಮೇಡಮ್, 2028ವರೆಗೆ ಸರ್ಕಾರ ಚೇಂಜ್ ಆಗ್ಬೇಕು ಅಂತ ಹೇಳಿ ನಮಗೂ ಅಂದ್ರೆ ರಾಜ್ಯದ ಜನರಿಗೂ ಕೂಡ ಉದ್ದೇಶ ಇಲ್ಲ, ಗಟ್ಟಿಯಾಗಿರ್ಲಿ ಅನ್ನೋದೇ ನಮ್ದು ಆಶಯ ಕೂಡ. 30 ಸೆಕೆಂಡ್ ಆಯ್ತು. ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಮೇಡಮ್, ಅದನ್ನ ಸರಿ ಮಾಡ್ಕೊಳ್ಳಿ. ಶಂಕರ್ ಶೆಟ್ಟಿ, ನಾನು ಆಗ್ಲೇ ಹೇಳಿದಾಗೆ ಕರ್ನಾಟಕ ಕಾಂಗ್ರೆಸ್ ಕೈಯಲ್ಲಿರುವ ಅತ್ಯಂತ ಸ್ಟ್ರಾಂಗೆಸ್ಟ್ ಸ್ಟೇಟ್. ಬಟ್ ಇಲ್ಲೂ ಕೂಡ ಗೊಂದಲಗಳೇ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಆ ಗಟ್ಟಿತನದ ಬಗ್ಗೆನೂ ಪ್ರಶ್ನೆ ಬರುತ್ತೆ, ಹಾಗೆ ವೋಟ್ ಹಾಕಿರೋ ಜನಕ್ಕೂ ಕೂಡ ಎಂಥ ಪಕ್ಷಕ್ಕೆ ವೋಟ್ ಹಾಕ್ತಿವಪ್ಪ ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳೇಬೇಕಾದ ಸಂದರ್ಭ ಇದು ಅಂತ. ಖಂಡಿತವಾಗಿ ಸ್ಮಿತಾ ಅವರೇ, ಕಾಂಗ್ರೆಸ್ ಒಂದು ದೊಡ್ಡ ಸ್ಟೇಟ್ ಮಾತ್ರ ಅಲ್ಲ, ಸ್ಟ್ರಾಂಗೆಸ್ಟ್ ಸ್ಟೇಟ್ ಅಲ್ಲ, ಅತ್ಯಂತ ಒಂದು ಶ್ರೀಮಂತ ರಾಜ್ಯ ಕೂಡ. ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲೆ ಕಂಪೇರ್ ಮಾಡುವಾಗ ಬೇರೆ ನಾರ್ದರ್ನ್ ಇಂಡಿಯಾ ಸ್ಟೇಟ್ಸ್ಗಳಿಗೆ ಅಥವಾ ನಮ್ಮ ಒಂದೇ ಎಕ್ಸ್ಟ್ರಾ ನಮ್ಗಿಂತ ಜಾಸ್ತಿ ಇರಬೇಕು ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡಿ ಗುಜರಾತ್, ತಮಿಳ್ನಾಡು ಯಾವುದೇನೇ. ಅದರ್ವೈಸ್ ವಿ ಸ್ಟ್ಯಾಂಡ್ ಫಸ್ಟ್ ಆರ್ ಸೆಕೆಂಡ್ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಇದ್ದೇವೆ. ಭಾರಿ ಸ್ಟ್ರಾಂಗೆಸ್ಟ್, ಭಾರಿ ರಿಚ್ ಸ್ಟೇಟ್. ಬಿಕಾಸ್ ಆಫ್ IT ಸೆಕ್ಟರ್ ಆಗಲಿ ಏನೇ ಆಗಲಿ ಆಯ್ತಲ್ಲ, ಅಂಥ ರಾಜ್ಯದಲ್ಲಿ ಈ ಸ್ಥಿತಿ ಬರಬಾರ್ದಿತ್ತು. ಒಂದು ಯಾವ ರಾಜ್ಯದಲ್ಲಿ ಏನು ಗೊತ್ತಾ, ಒಂದು ಮುಖ್ಯಮಂತ್ರಿ ಸೆಲೆಕ್ಟ್ ಮಾಡುವಾಗ ಅದು 5 ವರ್ಷಕ್ಕಂತ ಸೆಲೆಕ್ಟ್ ಮಾಡೋದು. ಯಾವುದೇ ರಾಜ್ಯದಲ್ಲಿ ಇಲ್ಲಪ್ಪ ನಿನ್ನನ್ನು 2 ವರ್ಷ ಎಲ್ಲಿನೂ ಇಲ್ಲದು ಸೆಲೆಕ್ಟ್ ಮಾಡುವಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒನ್ಸ್ ಇಯರ್ಸ್ ಟೇಕನ್ ಓತ್ ಮೀನ್ಸ್ ಹಿ ಈಸ್ ದೇರ್ ಟಿಲ್ 5 years ಅಂತ. ಎಲ್ಲ ದೇವದಯಿಂದ ಆರೋಗ್ಯ ಚೆನ್ನಾಗಿದೆ ಏನಾದಿದ್ರೆ 5 ವರ್ಷ ಅವನು ಇಂತ, ಅಥವಾ ಆತನ ಆಡಳಿತ ಒಳ್ಳೆದಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಹೇಳ್ಬೋದು ನೀನಪ್ಪ ಇಳಿ ಅಂತೇಳಿ. ಆತ ಒಳ್ಳೆ ರೀತಿಯಲ್ಲಿ ಇಳಿದು ಹೋದ್ರೆ ಆಯಿತು. ಇಲ್ಲ ನಾನು ಶಾಸಕಾಂಗ ಪಕ್ಷ ನನ್ನ ಸೆಲೆಕ್ಟ್ ಮಾಡಿದೆ, ಶಾಸಕಾಂಗ ಪಕ್ಷದವರು ಎದುರಾಗಿ ನಿಂತ್ಕೊಂಡು ಶಾಸಕಾಂಗ ಪಕ್ಷವರು ಎದುರು ಏನನ್ನು ತೆಗಿಲ್ಲ ಅಂತ ಹೇಳಿದ್ರೆ ಮತ್ತೂ ತುಂಬ ಹೋರಾಟ ಮಾಡಬೇಕಾಗ್ತದೆ. ಈಗೇನು ಗೊತ್ತಾ, ಈಗ ನೀವು ಆಲ್ರೆಡಿ ಅವ್ರಿಗೆ ಗೊತ್ತು, ಇವರು ಅದನ್ನು ನಾನು ಒಪ್ತೇನೆ. ಅಶ್ವಿನ್ ಅವರು ಹೇಳಿದ್ದು 2028 ಭಾರಿ ಕಷ್ಟ ಉಂಟು ಆ್ಯಕ್ಚುಲಿ. ಇದೇ ರೀತಿಯಾದರೆ 2 ವರ್ಷದಲ್ಲಿ ಇವರು ಸೀಟ್ ತಗೊಂಡಿಂದಲೇ ಅಧಿಕಾರ ಹಂಚಿಗೆ, ಚೀಫ್ ಮಿನಿಸ್ಟರ್ಶಿಪ್ ಕುರ್ಚಿಗೆ ಗುದ್ದಾಟ, ಇದೇ ಹಟ್ಟಿಂಗ್ ಬರ್ತಾ ಉಂಟು ಶಿವಾಯಿ. ಅದು ಪುಣ್ಯಕ್ಕೆ ಏನೋ ಸೋಫಾರ್ ಏನೋ ಗ್ಯಾರಂಟಿ ಒಂದು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಇರ್ತಾರೆ. ಕೆಲವೊಂದು ಒಳ್ಳೆ ವಿಷಯಗಳು ನಾವು ಬಹುಶಃ ಅವ್ರಿಗೆ ಗ್ಯಾರಂಟಿಗಳನ್ನು ಕೊಟ್ಟರೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡೆ. ಬಟ್ ಗ್ಯಾರಂಟಿ ಸ್ವಲ್ಪ ಲೇಟಾಗಿ ಏನೋ ಮಾಡಿ ಇಂಪ್ಲಿಮೆಂಟೇಷನ್ ಆಗಿದೆ, ಅದೊಂದು ಅಚೀವ್ಮೆಂಟ್. ಸೊ ಮತ್ತೆ
ಮತ್ತು ಯಾವುದೇ ಡೆವಲಪ್ಮೆಂಟ್ ಕಾರ್ಯಗಳು ಇಲ್ಲಿ ನಡೆದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರಾಜ್ಯ ಉದ್ಧಾರ ಆಗ್ಬೇಕಾದ್ರೆ, ಜನ ಉದ್ಧಾರ ಆಗ್ಬೇಕಾದ್ರೆ, ನಾವು ಕನ್ನಡಿಗರು ಉದ್ಧಾರ ಆಗ್ಬೇಕಾದ್ರೆ ಹೈಕಮಾಂಡ್ ಹತ್ರ ಕೈ ಮುಗ್ದು ನಾವು ಕೇಳ್ಕೊಳ್ತೇವೆ, ಏನಾದರೂ ಒಂದು ಇತ್ಯರ್ಥ ಮಾಡಿಕೊಂಡು ಏನಾದ್ರೂ ಒಂದು ಗೊಂದಲಕ್ಕೆ ಒಂದು ಪರಿಹಾರ ನೀಡಿ ಸ್ಪಷ್ಟವಾಗಿ ಹೇಳಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾನೆ, ಸೊ ಯಾರು ಪ್ರೆಸಿಡೆಂಟ್ ಬಂದು ಯೂಸಲ್ಲಿ ಹೇಳಲ್ಲ, PC ವೇಣುಗೋಪಾಲ ಸುರ್ಜಿವಾಲ್ರ ಬಂದು ಹೇಳಿ, ಇಲ್ಲ ದಿಸ್ ಈಸ್ ದ ಹೈಕಮಾಂಡ್ ವಿ ಹ್ಯಾವ್ ಟೇಕನ್ ಡಿಸಿಷನ್ ಟಿಲ್ ಅವರ್ ನೆಕ್ಸ್ಟ್ 5 years ಅಂತ ಹೇಳ್ಬಿಡ್ದ, ಫಾರ್ ದಿ ಟೈಮ್ ನೋ ಚೇಂಜ್ ಇನ್ ದಿ ಚೀಫ್ ಮಿನಿಸ್ಟರ್ಶಿಪ್ ಅಂತ ಆಯ್ತಲ್ಲ. ಯಾರು ಈ ಬಗ್ಗೆ ಮಾತಾಡಬಾರ್ದು, ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಯಾರು ಆ್ಯಕ್ಷನ್ ತಗೊಳ್ಳೋರು, ಯಾರು ಕರ್ನಾಟಕ PCC ಪ್ರೆಸಿಡೆಂಟ್ ತಗೊಳ್ಬೇಕು ಇವ್ರ ಮೇಲೆ ನೋಡಿಸ್ಕೊಂಡು. ಈಗ ಅವ್ರ ಪರವಾಗಿ ಇವ್ರು ಹೋಗ್ತಾರೆ, ಇವ್ರು ಎಲ್ಲಿಂದ ಆ್ಯಕ್ಷನ್ ತನ್ನ ಹಿಂಬಾಲಕರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕಾಗ್ತದ? ಇದೆಲ್ಲ ನೋಡ್ಕೊಳ್ಬೇಕು. ಮತ್ತೇನು ಗೊತ್ತಾ, ಯಾರೇ ಆಗಲಿ ಪೇಷನ್ಸ್ ಇರುವಾಗ ಇಬ್ಬರಿಗೂ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ. ಇವ್ರಿಗೆ ಪಾರ್ಟಿ ಪ್ರೆಸಿಡೆನ್ಶಿಪ್ ಕೊಟ್ಟಿದ್ದಾರೆ, ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅದಲ್ಲದೆ ಒಳ್ಳೆ ಕಪ್ಪಗಾಣಿಕೆ ಬರುವಂಥ ದೊಡ್ಡ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಇರಿಗೇಷನ್ ಮತ್ತು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್. ಹಾಗಾಗಿ ಅವರು ಸ್ಯಾಟಿಸ್ಫೈ ಆಗಿರಬೇಕು. ಒಂದು ವೇಳೆ CPI ನಾನು ಹೇಳಿದಿಲ್ಲ ಅಂತ ಹೇಳಿದ್ರೆ ಇದ್ದದನ್ನು ಕಳ್ಕೊಳ್ಳೋ ಪ್ರಸಂಗ ಸಿದ್ದರಾಮಯ್ಯರು ಬರ್ಬೋದು, ಇವರಿಗೂ ಬರ್ಬೋದು. ಅಥವಾ ಇವರು ಏನಾದರೂ ಮಸ್ತು ಗುದ್ದಾಟ ಮಾಡಿದ್ರೆ ಇವರಿಗೆ ಪಾರ್ಟಿ ದ್ರೋಹ ಮಾಡ್ತಾ ಇದ್ದಾರೆ, ಇವರು ಪಾರ್ಟಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಬೋತ್ CM ಅಂಡ್ DCM ಇವರೊಳಗೆ ಕಾಂಪ್ರಮೈಸ್ ಆಗಿ ಅವರೊಳಗೇನೆ ಒಂದು ಇತ್ಯರ್ಥ ಮಾಡಲಿ, ಇಲ್ಲದ್ರೆ ಹೈಕಮಾಂಡ್ ಹತ್ರ ಕೂತ್ಕೊಂಡು ಏನಾದರೂ ಒಂದು ಇತ್ಯರ್ಥ ಮಾಡಿ ಅಂತ ನೀವು ಹೇಳಿದ್ ಕರೆಕ್ಟ್. ಆದ್ರೆ 2 ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಅವಾಗಲೇ ಚಂದ್ರಶೇಖರ್ ಅವರು ಹೇಳಿದಾಗೆ ಅದನ್ನ ನಿಭಾಯಿಸ್ಲಿಕ್ಕೆ ಬಿಡ್ತಿಲ್ವಲ್ಲ ಸಿದ್ದರಾಮಯ್ಯ ಜೊತೆ. ಹೆಚ್ಚುವರಿ DCM ಬೇಕು ಅಂತಾರೆ, KPCC ಅಧ್ಯಕ್ಷರಿಗೆ ಚೇಂಜ್ ಮಾಡಬೇಕು ಅವ್ರು ಎಂದು ಹೇಳಿಲ್ಲ, ಅವ್ರಿಗೆ ಇಂಡಿಪೆಂಡೆಂಟ್ ಚಾರ್ಜ್ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಡಿಪಾರ್ಟ್ಮೆಂಟ್ ನೀವು ನೋಡ್ಕೊಳ್ಳಪ್ಪ, ಅವ್ರು ಯಾವ್ದಕ್ಕ ಅಲ್ಲ DK ಶಿವಕುಮಾರ್ ಅವ್ರ ಬಾಯಲ್ಲೇ ಬಂತು 2.5 ವರ್ಷದಿಂದ PCC ಪ್ರೆಸಿಡೆಂಟ್ ಚೇಂಜ್ ಮಾಡಬೇಕು ಅಂತ ಅನೇಕ ಬಾರಿ ಟ್ರೈ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ DK ಶಿವಕುಮಾರ್ ಅವರೇ ಅಂದ್ರೆ ನೆಮ್ಮದಿಯಾಗಿರ್ಲಿಕ್ಕೆ ಸಿದ್ದರಾಮಯ್ಯ ಅವರು ಬಿಡ್ತಾ ಇಲ್ಲ ಅಂತ ಹೇಳಿದ್ದೇನೆ ಅಂತ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡುವಾಗ ನಾನು ಅವರ ಬಾಯಲ್ಲೇ ಕೇಳಿದೆ, DK ಶಿವಕುಮಾರ್ ನಾನೇ ಬೇಡ ಅಂತ, ಇಲ್ಲ ನೀನೇ ಕಂಟಿನ್ಯೂ ಆಗ್ಬೇಕಂತೀರ, ಹಾಗಾಗಿ ನಾನು ಕಂಟಿನ್ಯೂ ಆಗ್ತಾ ಇದ್ದೇನೆ. ಇದ್ರು ಇವರು ಚಂದ್ರಶೇಖರ್ ಅವರು ಹೇಳಿದೆ ಅದಕ್ಕೆ ಇನ್ನೂ ಕರೆಕ್ಟ್. ಏನು ಗೊತ್ತಾ, ಇಲ್ಲ ಅವರ ಸೀಟಿಗೂ ಏನು ತೊಂದರೆ ಬರ್ಬೋದು ಮುಂದೆ, ಆ ಪಾರ್ಟಿ ಪ್ರೆಸಿಡೆಂಟ್ಶಿಪ್ಪು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇನ್ನೊಂದು 2 ಜನ ಅಪಾಯಿಂಟ್ಮೆಂಟ್ ಆಗೋದು ಇಂತೆಲ್ಲ ಆಗಬಾರ್ದು ಅಂತ ಈ ಫೈಟಿಂಗ್ ಇರ್ಬೋದು. ಈ ಮೇನ್ ಏಮ್ ಇಸ್ ಚೀಫ್ ಮಿನಿಸ್ಟರ್. ಅವರಿಗೂ ಗೊತ್ತು 2028 ಡಿಫಿಕಲ್ಟ್ ಟು ಫೇಸ್ ದಿ ಮೈಟಿ JDS ಆ್ಯಂಡ್ BJP ಅಲಯನ್ಸ್ ಅಂತ ಸಾಧ್ಯ ಇಲ್ಲ ಫೇಸ್ ಮಾಡಲಿಕ್ಕೆ. ಇವ್ರು ಯಾಕೆ ಗೊತ್ತಾ, ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ಲೇ ಗೊತ್ತಾಗಿದೆ, ಹಳೆ ಮೈಸೂರು ಭಾಗದಲ್ಲಿ ಈಗ DK ಶಿವಕುಮಾರ್ ಬಿಲಾಂಗ್ಸ್ ಟು ಹಳೆ ಮೈಸೂರು ಭಾಗದಲ್ಲಿ ಯಾವ ಸೀಟ್ ಬಂದು ಹೇಳಿ, ಹಾಸನ ಒಂದು ಸೀಟ್ ಬಂದು ಅದು ಬಿಕಾಸ್ ಆಫ್ ರೇವಣ್ಣ ಅವರ ಮಗನ ಮಿಸ್ಟೇಕಿಂದ ಆಯಿತು. ಇನ್ನು ಚಾಮರಾಜನಗರ ದಟ್ ಇಸ್ ನಾಟ್ ಮಚ್ ಒಕ್ಕಲಿಗ ಡಾಮಿನೇಟೆಡ್ ಏರಿಯಾ, ಅದು ಹಿಂದುಳಿದ ವರ್ಗವರ ಹಿಂದದ ಏರಿಯಾ. ಮತ್ತೆ ಬಂದು ಎಲ್ಲ ಲಿಂಗಾಯತ ಡಾಮಿನೇಟ್ ಎಲ್ಲ 7 ಸೀಟ್ ಹೊಡೆದವರು, 9 ಸೀಟಲ್ಲಿ ಹೇಳಿ ಇಲ್ಲಿ ಕಿತ್ತೂರು ನಿಮ್ಮ ಕಲ್ಯಾಣ ಕರ್ನಾಟಕ 5 ಸೀಟ್ ಹೊಡ್ಕೊಂಡ್ರು, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಳ್ಳಾರಿ 5, ಮತ್ತು ದಾವಣಗೆರೆ, ಮತ್ತು ನಿಮ್ಮ ಇದು ಬೆಳಗಾಂ, ಇದು ಇವರು ಸತೀಶ್ ಜಾರಕಿಹೊಳಿ, ಇದೆಲ್ಲ ಅಲ್ಲೆಲ್ಲ ಇದು ಬೇಸೇ ಇಲ್ಲ. ಶಿವಕುಮಾರ್ ಅವರು ಬೇಸ್ ಇಲ್ಲ. ಶಿವಕುಮಾರ್ ಬೇಸ್ ಇದ್ರೆ ಹಳೆ ಕರ್ನಾಟಕ ಮೈಸೂರಲ್ಲಿ, ಹಳೆ ಮಂಡಳಿ ಕೋಲಾರ, ಚಿಕ್ಕಮಗಳೂರು ಅಲ್ಲಿ ಅಂತ BJP ಬೇಸೇ ಇರಲಿಲ್ಲ, ಅಂಥ ಸೀಟ್ಗಳು ಹೊಡ್ಸ್ಕೊಂಡ್ಬಿಟ್ರು. ಮತ್ತೆ ಅರ್ಥ ಆಯ್ತಲ್ಲ, ಈ ರೀತಿ ಎಲ್ಲ ಬೆಂಗಳೂರು ರೂರಲ್ 3 ಸರಿ ಗೆದ್ದಂಥ ಸೀಟನ್ನು ಕಳ್ಕೊಂಡ್ಬಿಟ್ರು. ಯಾಕೆ DK ಶಿವಕುಮಾರ್ ತಮ್ಮಂದೇ ಸೀಟನ್ನು. ಸೊ ನೋಡ್ಕೊಳ್ಬೇಕು ತನ್ನಲ್ಲಿರುವ ಪ್ಲಸ್ ಪಾಯಿಂಟ್ಗಳು ಯಾವುದು, ಮೈನಸ್ ಪಾಯಿಂಟ್ಗಳು ಯಾವುದು. ಪಾರ್ಟಿ ಸ್ಯಾಕ್ರಿಫೈಸ್ ಮಾಡಿ ಸ್ವಲ್ಪ ತ್ಯಾಗ ಮಾಡ್ಬೇಕ್ರಿ. ಅಧಿಕಾರ ಅನುಭವಿಸಿದ್ರು ಇಬ್ರು, ಪಾರ್ಟಿಗಾಗಿ ತ್ಯಾಗ ಮಾಡಿ. ನಾನು ಹೇಳೋದಷ್ಟೇ, ಸ್ವಲ್ಪ ಸ್ಯಾಕ್ರಿಫೈಸ್ ಎಂಬುದೇ ಬೇಕು, ಸೆಲ್ಫಿಶ್ನೆಸ್ ಸ್ವಾರ್ಥ ಎಂಬುದು ಇರಬಾರ್ದು. ಎಲ್ಲರೂ ಅಧಿಕಾರ ಅನುಭವಿಸಿದ್ರಿ, ಪಾರ್ಟಿ ಬೇಕು, ನಿಮ್ಮನ್ನು ನಂಬಿಕೊಂಡ ಜನ ಇದ್ದಾರೆ, ನಿಮ್ಮ ವರ್ಕರ್ಸ್ ಇದ್ದಾರೆ, ಅವ್ರ ಫ್ಯೂಚರ್ ಏನು ಮುಂದೆ. ನಾನು ನಾಳೆ ಇವತ್ತು ಸಣ್ಣ ಲೀಡರ್ ಆಗಿದ್ದೇನೆ, ನಾಳೆ ನಾನು ಅದು ದೊಡ್ಡ ಲೀಡರ್, ಒಂದು ಆಶೆ ಆಕಾಂಕ್ಷೆಗಳು. ನೀವು ದೊಡ್ಡವರೇ ಪಾರ್ಟಿಯನ್ನು ಹಾಳು ಮಾಡಿಬಿಟ್ರೆ ಅವ್ರದ್ದು ಬೆಂಬಲಕ್ಕೆ ಯಾರು ನಿಲ್ಲೋದು ಆ್ಯಕ್ಚುಲಿ. ಈ ಪಕ್ಷಕ್ಕೆ ಗ್ಯಾರಂಟಿ ಕೂಡ ಕೈ ಹಿಡಿಯಲ್ಲ. ಯಾಕೆ ಕೈ ಹಿಡಿಯಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ನಮ್ದು 4.4 ಲಕ್ಷ ಬಜೆಟಲ್ಲಿ ಗ್ಯಾರಂಟಿಗೆ ಹೋಗೋದು ಬರೀ 50,000 52,000 ಕೋಟಿ. ಇನ್ನು 3.3 ಲಕ್ಷ ಕೋಟಿ ಏನಾಗ್ತಿದೆ, ಯಾವ್ದಾರ ಒಂದು ಡೆವಲಪ್ಮೆಂಟ್ ವರ್ಕ್ ಆಗ್ತಿದೆಯಾ? ಫಿಕ್ಸ್ಡ್ ಎಲ್ಲ 1.3 ಲಕ್ಷ ಕೋಟಿ ಕೊಟ್ಟರು ಇನ್ನು 1.4 ಕೋಟಿ ಡೆವಲಪ್ಮೆಂಟ್ಗೆ ಹೋಗ್ಬೇಕಲ್ಲ. ಒಬ್ಬ ಇವರ MLA ಹೇಳ್ತಾನೆ, ನಾನು ಬಂದು ನೇಣು ಹಾಕೊಂತೀನಿ ಅಂತೇಳಿ ರಾಜು ಕಾಗೆ ಅವರು ಹೇಳ್ತಾರೆ. MLAಗಳಿಗೆ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ, ಒಂದೇ ಒಂದು ರಿಬ್ಬನ್ ಕಟಿಂಗ್ ಆಗಿಲ್ಲ, 1 ಕಿಲೋಮೀಟರ್ ರಸ್ತೆ ಆಗಿಲ್ಲ, ಒಂದು ಗುಂಡಿ ಮುಚ್ಚಿಲ್ಲ. ಬರ್ತಿರ್ತಕ್ಕಂಥ ದುಡ್ಡೆಲ್ಲ ಏನಾಗ್ತಿದೆ? ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸ್ಮಿತಾ, ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರಾಜ್ಯಗಳೇ ನಮಗೆ ತುಂಬಾ ಕಾಂಪಿಟೇಷನ್ ಇರೋದು. ಒಂದು ಕಡೆಗೆ ಮಹಾರಾಷ್ಟ್ರ, ಮತ್ತೊಂದು ಕಡೆಗೆ ತಮಿಳುನಾಡು, ಮತ್ತೊಂದು ಕಡೆಗೆ ಆಂಧ್ರ ಪ್ರದೇಶ. ಇಂಡಸ್ಟ್ರಿಯಲ್ ದೇ ಆರ್ ವೆರಿ ವೆಲ್ ಡೆವಲಪ್ಡ್, ದೇ ಆರ್ ಕಾಂಪಿಟಿಂಗ್ ವಿತ್ ಅಸ್. ಇಲ್ಲಿವರೆಗೂ ದೇಶದ ನಂಬರ್ 1 ಅಥವಾ 2 ಇದ್ದಂತಹ ಸ್ಟೇಟು ನಮ್ಮಲ್ಲಿ ಬರ್ತಿರ್ತಕ್ಕಂಥ ನಾನು ಮಾತಾಡ್ಬೇಕಾದ್ರೆ ಇವಾಗ ಎದ್ದು ಕೂತ್ಕೊಂಡ್ಬಿಡ್ತೀರಲ್ಲ ಮಲಗಿರೋರು ನೀವು. ಬೇರೆಯವ್ರು ಮಾತಾಡ್ಬೇಕು, ದೇವ್ರ ಇದ್ದಂಗೆ ಇರ್ತೀರಿ. ನಾನು ಮಾತಾಡೋದು ನಿಮ್ಗೆ ಏನ್ ಅನ್ಸುತ್ತೆ? ಒಂದ್ ನಿಮಿಷ ತಾಯಿ, ಒಂದು ಡೈರೆಕ್ಟ್ ಅಪೋನೆಂಟ್ ಸರ್, ಅವ್ರ ಕಾಂಗ್ರೆಸ್ ಡೈರೆಕ್ಟ್ ಅಪೋನೆಂಟ್. ಪ್ಲೀಸ್ ಸುಮ್ಮನೆ ರೀ. ನೋಡಿ ಇವತ್ತು ಇಂಥ ಕಾಂಪಿಟೇಟಿಂಗ್ ಯುಗದಲ್ಲಿ 24/7 ಇವರು ಆಕ್ಟಿವ್ ಆಗಿದ್ರು ಕೂಡ ಸರ್ಕಾರ ಬಹಳ ಕಷ್ಟ ಇದೆ ಇವತ್ತು. ಇಂಥ ಪರಿಸ್ಥಿತಿ ಒಳಗಡೆಗೆ ಒಬ್ಬ ಮಿನಿಸ್ಟ್ರಿ ಕೆಲಸ ಮಾಡ್ತಿಲ್ಲ. ಅಬ್ಕಾರಿ ಇಲಾಖೆ ಸಚಿವ ಯಾರು ಗೊತ್ತಿಲ್ಲ,
ಕೃಷಿ ಇಲಾಖೆ ಸಚಿವ ಯಾರು ಗೊತ್ತಿಲ್ಲ, ಕಂದಾಯ ಇಲಾಖೆ ಸಚಿವ ಯಾರು ಗೊತ್ತಿಲ್ಲ, ಕೃಷಿ ಇಲಾಖೆ ಸಚಿವ ಯಾರು ಗೊತ್ತಿಲ್ಲ, ಎಜುಕೇಶನ್ ಮಿನಿಸ್ಟರ್ ಯಾರು ಗೊತ್ತಿಲ್ಲ, ಜಲಸಂಪನ್ಮೂಲ ಸಚಿವ ಯಾರು ಗೊತ್ತಿಲ್ಲ. ಒಂದೇ ಒಂದು ಜಿಲ್ಲೆ ಒಳಗಡೆಗೆ ಜನಸಂಪರ್ಕ ಸಭೆ ಆಗಿಲ್ಲ 2024 ಜುಲೈ ಆದ್ಮೇಲೆ ಸ್ಮಿತಾ. ಒಂದು ಜಿಲ್ಲೆ ಜನಸಂಪರ್ಕ ಸಭೆ ಆಗಿಲ್ಲ. ಇವತ್ತು ಮೀಟ್ ಮಾಡಬೇಕಾದ್ರೆ ಡೈರೆಕ್ಟ್ ಹೋಗಿ ಮೀಟ್ ಮಾಡುವಂತ ಒಂದು ಆಪ್ ನ ಇಂಟ್ರೊಡ್ಯೂಸ್ ಮಾಡಿರೋದು ಕಾಂಗ್ರೆಸ್. ನಿಮಗೆ ನಾನು ಏನ್ ದ್ರೋಹ ಮಾಡಿದೀನಿ ಅಂತೇಳಿ ನನಗೆ ಮಾತಾಡಕ್ಕೆ ಬಿಡಲ್ಲ ತಾಯಿ ನೀವು. ನಾನು ನಿಮ್ ಮಾತಾಡೋದು ಕೈ ಮುಗಿತೀನಿ. ಅಲ್ಲ ನೀವು ಸಿಎಂ ಆಗೋರು ನೀವು ಈ ರೀತಿ ಎಲ್ಲ ಮಾತಾಡಿದ್ರೆ ನೀವು ಸಿಎಂ ಆಗೋರು ಸ್ವಲ್ಪ ಡಿಸೆಂಟ್ ಆಗಿರ್ಬೇಕು. ಸಿಗುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಪ್ ಅಲ್ಲಿ ಹೋಗಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಎಷ್ಟು ಫೆಸಿಲಿಟಿ ಮಾಡಿದ್ದಾರೆ, ಅದಕ್ಕೆ ಅಪ್ರಿಶಿಯೇಟ್ ಮಾಡಿದ್ದೀರಾ ನೀವು. ಸೀಮಾ ಅವ್ರಿಗೆ ಜೈ. ಆಯ್ತಾ ತಾಯಿ, ಸುಮ್ಮನೆ ಟೈಮ್ ಇರೋದಕ್ಕೆ ಅವ್ರ ಮೊದಲೇ ಸ್ಮಿತಾ ಟೈಮ್ ಕೊಡಲ್ಲ, ಅದ್ರ ನೀವು ಬರ ಕಿತ್ಕೊಂಡ್ಬಿಡಿ. ನಿಮ್ದೇ ಟೈಮ್ ಇವಾಗ ಹೇಳ್ಬಿಡಿ ಸರ್. ನೋಡಿ, ಈ ತರ ಇವತ್ತಿನ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ರಾಜ್ಯಗಳಲ್ಲಿ ಇಷ್ಟೊಂದು ದೊಡ್ಡ ಕಾಂಪಿಟೇಟಿವ್ ಆದಾಗ ಈ ಕಡೆಗೆ ನಮ್ಮ ರಾಜ್ಯದಲ್ಲಿ ಯಾರೂ ಆ ಕಡೆಗೆ ಗಮನ ಕೊಡ್ತಿಲ್ಲ. ರೈತರ ಬಗ್ಗೆ ಯಾರೂ ಗಮನ ಕೊಡ್ತಿಲ್ಲ. ಆರ್ಡರ್ ಬಗ್ಗೆ ಯಾರೂ ಗಮನ ಕೊಡ್ತಿಲ್ಲ. ಎಲ್ಲ MLAಗಳಿಗೆ ಮಿನಿಸ್ಟ್ರಿ ಚಿಂತೆ, ಮಿನಿಸ್ಟರ್ಗಳಿಗೆ DCM ಆಗೋ ಚಿಂತೆ, DCMಗೆ ಚೀಫ್ ಮಿನಿಸ್ಟರ್ ಆಗೋ ಚಿಂತೆ, ಚೀಫ್ ಮಿನಿಸ್ಟರ್ಗೆ 5 ವರ್ಷ ಸ್ಥಾನ ಉಳಿಸ್ಕೊಳ್ಳೋ ಚಿಂತೆ. ಇವರ ಕುರ್ಚಿ ಕಾದಾಟಕ್ಕೆ ಇವತ್ತು ಬಲಿಯಾಗ್ತಿರೋದು ಕರ್ನಾಟಕದ ಜನ ಅಲ್ವಾ? ಈ ಹೊಡೆತ ತಿಳ್ಕೊಂತಿರೋದು ಯಾರು? ನಾವು ತಿಳ್ಕೊಂತಾ ಇದೀವಿ. ನೋಡಿ, ಲೋಕಸಭಾ ಚುನಾವಣೆ 2024 ಆದ್ಮೇಲೆ 6 ಚುನಾವಣೆಗಳು ನಡೆದು 6ರಲ್ಲೂ ಮಕಡೆ ಮಲ್ಕೊಂತು ಕಾಂಗ್ರೆಸ್. ಒಂದು ರಾಜ್ಯದಲ್ಲೂ ಗೆಲ್ಲಿಲ್ಲ. ಇನ್ನು ಹೇಗೆ DK ಶಿವಕುಮಾರ್ಗೆ ಗ್ಯಾರಂಟಿ ಬರ್ತದೆ ಮತ್ತೆ ನಾವು 20 ಗೆಲ್ತೀವಿ ಅಂತೇಳಿ? ಹಾಗಾಗಿ DCM ಆಗ್ಲಿ ಮತ್ತೆ CM ಗಾಗ್ಲಿ ಪಕ್ಕಾ ಗೊತ್ತಿದೆ, ನಮ್ಮ ಜೀವನದ ಕೇವಲ 2 ವರ್ಷ ಮಾತ್ರ ಉಳಿದಿದೆ ಅಧಿಕಾರದಲ್ಲಿ. ಒಡೆದಾಡಿದ್ರು, ಚಚ್ಚಾಡಿದ್ರು, ಬಡದಾಡಿದ್ರು ಈಗಲೇ ಆಗ್ಬಿಡ್ಬೇಕಂತೇಳಿ. ಹಾಗಾಗಿ ಇಬ್ರು ಕಚ್ಚೆ ಕಟ್ಕೊಂಡು ನಿಂತಿರೋದು. ಅಶ್ವಿನ್ ಅವ್ರು ಮಾತಾಡ್ಲಿ, ಅದಾದ್ಮೇಲೆ ಸೀಮಾ ಅವರೇ ನೀವು ಉತ್ತರ ಕೊಡಿ ಈ ಪ್ರಶ್ನೆಗೆ. ನೋಡಿ, ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಾಗಿರುವ ಕಾಂಗ್ರೆಸ್ ಶಾಸಕರು ನಾಯಕರ ಬಾಯಲ್ಲಿ ಏನ್ ಬರ್ತಿದೆ? ರಕ್ತದಲ್ಲಿ ಬರ್ಕೊಡ್ತೀನಿ. ನಮ್ಮದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾರೆ ಶಿವಗಂಗಾ ಬಸವರಾಜ್ ಅವರು, DK ಶಿವಕುಮಾರ್ CM ಆಗೇ ಆಗ್ತಾರೆ. ಮಹದೇವಪ್ಪನವ್ರು ಏನ್ ಹೇಳ್ತಾರೆ? ಅತ್ಯಂತ ಶ್ರೇಷ್ಠ ನಾಯಕ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ. ಅರೆ, ನೀವು ರಕ್ತದಲ್ಲಿ ಬರ್ಕೊಡ್ರಿ, ಜನರ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರಿಗಾರ ಕೆಪಾಸಿಟಿ ಇದೆ ಅಂದ್ರೆ DK ಶಿವಕುಮಾರ್ ಅವರಿಗೆ ನೀವು ಶ್ರೇಷ್ಠ ನಾಯಕರು ಅಂತೇಳಿ ಹೆಂಗೆ ಹೇಳ್ತೀರಿ? ಒಂದು 10 ಜನಪರವಾದ ಹೊಸ ಯೋಜನೆಗಳನ್ನ ತರಿಸಿ ಸಿದ್ದರಾಮಯ್ಯನವ್ರ ಕೈಲಿ ಕೊಡಿ ಬಿರುದು. ಈ ಬಿರುದುಗಳು ಬೇಕಾಗಿಲ್ಲ ಜನರಿಗೆ. ಅಶ್ವಿನ್ ಅವರೇ, ಬೇಕಾಗಿರೋದು ಕೆಲಸ. ಮಹದೇವಪ್ಪನವರು CM ಆಗೋದಕ್ಕೂ ಯೋಗ್ಯತೆ ಬೇಕು ಅಂತ ಹೇಳಿದ್ರು ಅವರು. ಅಂದ್ರೆ DK ಶಿವಕುಮಾರ್ ಅವರು ಇಲ್ಲ ಅಂತ ಹೇಳಿ. ಆಯ್ತು, ಇದಕ್ಕೆ ಸೀಮಾ ಅವರು ಕೌಂಟರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಅಶ್ವಿನ್ ಅವರು ಮುಗಿಸ್ಬೇಕು. ಸ್ಮಿತಾ ಅವರ ನೀವು ಹೇಳೋದು ನಿಜ. ಏನಕ್ಕೆ ಒಂದು ನಾನು ಆರಂಭದಲ್ಲಿ ಹೇಳ್ತಿದ್ದೆ, ಒಂದು ದೊಡ್ಡ ಗಿಫ್ಟ್ ಒಂದು ನಾಯಕರುಗಳಿಗೆ ಕೊಡುವಂಥದ್ದು, ಒಂದು ಆರಿಸಿ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿ ನೀವು ನಮಗೋಸ್ಕರ ಕೆಲಸ ಮಾಡಿ ಅಂತ. ಅದಕ್ಕಿಂತ ಒಂದು ಬೆಸ್ಟ್ ಗಿಫ್ಟ್ ಯಾರು ಕೊಡ್ಲಿಕ್ಕೆ ಆಗೋದೇ ಇಲ್ಲ. 5 ವರ್ಷ ಆದನು ಮೇಡಮ್, 6 ತಿಂಗಳು 1 ವರ್ಷ ಕೊಟ್ಟು ನಮಗೆ ಸಮಯ ಅಭಾವ ಇದೆ ಅಂತ ಹೇಳಲಿಕ್ಕೆ. ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾರೆ. ನಿಜವಾಗ್ಲೂ ನಾವು ಯಾವುದೇ ವಿರೋಧ ಪಕ್ಷಗಳಲ್ಲಿದ್ದರೂ ಹಿರಿಯರಾದಂಥ ಪರಮೇಶ್ವರ್ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ITBT ಮಿನಿಸ್ಟರ್ ಇರ್ಬೋದು, ಪ್ರತಿಯೊಬ್ಬರು, ಈಗ ಕೃಷಿ ಸಚಿವರು ಇರ್ಬೋದು, ಪೌರಾಡಳಿತ ಸಚಿವರಾದಂಥ ರಹೀಮ್ ಖಾನ್ ಇರ್ಬೋದು, ಇವ್ರಿಗೆ ನಾವು ರಾಜಕೀಯವಾಗಿ ಮತ್ತೆ ವಿಷಯಾಧಾರಿತವಾಗಿ ಬಂದಾಗ ಅವ್ರನ್ನ ವಿರೋಧಿಸ್ತೀವಿ, ಬಟ್ ಅವ್ರನ್ನ ಗೌರವಿಸ್ತೀವಿ. ಯಾಕೆಂದ್ರೆ ಅವರು ನಮ್ಮ ಸಚಿವರುಗಳು. ಇವ್ರಿಗೂ ಸಾಮೂಹಿಕ ನಾಯಕತ್ವ ಅಂತ ಒಂದ್ ಕಡೆ ಹೇಳ್ಕೊಂತಾರೆ. ಆ ಸಾಮೂಹಿಕ ನಾಯಕತ್ವದಲ್ಲಿ ಇಷ್ಟು ಸಚಿವರುಗಳು, ಇಷ್ಟು ಶಾಸಕರು ನೀವು ನಿಜವಾಗ್ಲೂ ಸತ್ತೋಗ್ಬಿಟ್ಟಿದ್ದೀರಾ. ನೀವು ಹೇಳ್ಬೋದಲ್ಲ, ನನಗೆ ಇನ್ನು 2.5 ವರ್ಷ ಹೋದ್ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರನ್ನ ನಾನು ಹೇಗೆ ಫೇಸ್ ಮಾಡಲಿ? ನನ್ನ 5 ವರ್ಷ 136 ಸಂಖ್ಯೆ ಕೊಟ್ಟಂತ ನಮ್ಮ ದೊಡ್ಡ ಒಂದು ಈ ಮೊತ್ತ ನಿಜವಾಗ್ಲೂ ಈ ದೇಶದಲ್ಲಿ ಕಾಂಗ್ರೆಸ್ ಅವ್ರಿಗೆ ನೆಕ್ಸ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಭವಿಷ್ಯ ನೋಡ್ಲಿಕ್ಕೆ ಅಷ್ಟು ದೊಡ್ಡವನು ಅಲ್ಲ. ನಿಮಗೆ ಕೊಟ್ಟಿದ್ದಾರೆ. ಈಗ 1989 ನಾವೆಲ್ಲ ಚಿಕ್ಕವ್ರು, ನಮಗೆ ಗೊತ್ತಿಲ್ಲ, ಇತಿಹಾಸ ತಿಳ್ಕೊಂತೀವಿ ಅಷ್ಟೇ. ಬಟ್ ಇವಾಗ ನಿಮ್ಮ 136 ಕೊಟ್ಟು ಇಷ್ಟು ಜನನಿಗೆ ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ನಾಳೆ ಬೆಳಗ್ಗೆಯಿಂದ ನಾವು ದಿನ ಬೆಳಗ್ಗೆ ಎದ್ರೆ ಗ್ಯಾರಂಟಿ ಅಂತ ಯೋಜನೆ ತಂದ್ರಿ, ಗುಡ್, ನೀವು ಅದರಿಂದ ಗೆದ್ರಿ. ಆ ಗ್ಯಾರಂಟಿ ಯೋಜನೆಗಳನ್ನ ತುಂಬಾ ಸುಂದರವಾಗಿ ನೀವು ಬಳಸ್ಕೊಂಡ್ರೆ ಜನರು ನಿಮ್ನ ತಾನೇ ಹೊಗಳೋದು. ಅಭಿವೃದ್ಧಿಗಳು ತಗೊಂಡ್ ಬಂದ್ರೆ ಏನಕ್ಕೆ ಮಾತು ಹೇಳ್ದೆ ಅಂದ್ರೆ ಸಾಮೂಹಿಕ ನಾಯಕತ್ವ ಇನ್ಕ್ಲೂಡಿಂಗ್ ಮಾನ್ಯ ಪರಮೇಶ್ವರ್ ಸಾಹೇಬರು ಹೇಳ್ತಿರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರ್ತಾರೆ. ಸರ್, ನನ್ನ ಕ್ವಶನ್ ಈ ಮಾಧ್ಯಮದ ಮೂಲಕ ನಿಮ್ಗೆ ಕೇಳೋದು, ಸತೀಶ್ ಜಾರಕಿಹೊಳಿ ಅವ್ರು ಇರ್ಬೋದು, ರಾಜಣ್ಣ ಅವ್ರು ಇರ್ಬೋದು, ಕೃಷಿ ಸಚಿವರು ಚಲುವರಾಯಸ್ವಾಮಿ, ನೀವೆಲ್ಲ ಎಲ್ಲಿ ಕಳೆದೋಗ್ಬಿಟ್ಟಿದ್ದೀರಾ ಇದ್ರ ಮಧ್ಯೆ? ನೀವೇನೆ ಬಂದು ಎಲ್ರು ಹೌದು ಹೇಳ್ಬೇಕಲ್ವಾ? ಕರೆಕ್ಟ್. ನನಗೆ ಸಮಯ ಇದ್ದದಷ್ಟೇನೆ. ನಾವು ಎಲ್ಲರೂ ಬಯಸಿದಂತೆ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳ್ದಾಗೆ, ಶಂಕರ್ ಶೆಟ್ಟಿ ಸರ್ ಒಂದು 10 ಸತಿ ಹೇಳ್ದಾಗೆ, ಬೇಕಾಗಿರೋದು ಜನಪರವಾದ ಒಂದು ಸುಭದ್ರ ಸರ್ಕಾರ. ಅದ್ರ ಕಡೆ ಗಮನ ಕೊಟ್ಬಿಡಿ. ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ, ದಯಮಾಡಿ ಇವತ್ತಾದ್ರೂ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟು
CM ಇವರೇನೇ ದೂಸರಾ ಮಾತಿಲ್ಲ ಅಂತ ಹೇಳಿ ಇನ್ಮೇಲೆ ಬಾಯಿ ಮುಚ್ಕೊಂಡು ಜನರ ಕೆಲಸ ಮಾಡಿ ಅಂತ ಹೇಳಿ ಹೋದ್ರೆ ಜನರು ವೋಟ್ ಹಾಕಿದ್ದು ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.